ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ವಿಷಯದ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಕ್ಕಳೇ, ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಇತಿಹಾಸ ವಿಭಾಗದ ಮೊದಲ 3 ಅಧ್ಯಾಯಗಳಾದ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಮತ್ತು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಅಧ್ಯಾಯಗಳಲ್ಲಿ ಭಾರತಕ್ಕೆ ಬಂದಂತಹ ವಿವಿಧ ಯುರೋಪಿಯನ್ನರು, ಪ್ಲಾಸಿ ಕದನ, ಬಕ್ಸಾರ್ ಕದನ, ದ್ವಿಮುಖ ಸರ್ಕಾರ ಅಥವಾ ದ್ವಿಪ್ರಭುತ್ವ ಪದ್ಧತಿ ಹಾಗೂ 2ನೇ ಅಧ್ಯಾಯದಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿ, ಹಾಗೆ 3ನೇ ಅಧ್ಯಾಯದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ವಿವಿಧ ರೀತಿಯ ಭೂಕಂದಾಯಗಳು, ಅವುಗಳಿಂದ ಉಂಟಾದಂಥ ಪರಿಣಾಮಗಳು, ಜೊತೆಗೆ ಬ್ರಿಟಿಷರು ಶಿಕ್ಷಣ ಪದ್ಧತಿಯಲ್ಲಿ ತಂದಂಥ ಸುಧಾರಣೆಗಳು, ಜೊತೆಗೆ ಆಂಗ್ಲ ಶಿಕ್ಷಣ ಪದ್ಧತಿಯಿಂದ ಉಂಟಾದಂತಹ ಪರಿಣಾಮಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು. ಮೊದಲನೇದಾಗಿ 4ನೇ ಅಧ್ಯಾಯ ಕಾಣಿಸ್ತಾ ಇದೆಯಲ್ಲ, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಅಧ್ಯಾಯದಲ್ಲಿ ನಾವೇನೆಲ್ಲ ನೋಡ್ತೀವಿ? ಆಂಗ್ಲೋ ಮೈಸೂರು ಯುದ್ಧಗಳನ್ನು, ದೊಂಡಿಯವಾಗ್ನ ಸಾಧನೆಗಳನ್ನು, ಕಿತ್ತೂರಿನ ವೀರರಾಣಿ ಚೆನ್ನಮ್ಮಳ ಸಾಧನೆಗಳನ್ನು, ಸಂಗೊಳ್ಳಿ ರಾಯಣ್ಣನ ಸಾಧನೆ, ಜೊತೆಗೆ ಹಲಗಲಿಯ ಬೇಡರ ದಂಗೆ, ಈ ಎಲ್ಲ ಅಂಶಗಳು ಈ ಅಧ್ಯಾಯದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಅಂಶಗಳು. ಹಾಗಾದರೆ ಇವುಗಳನ್ನು ನಾವು ಈಗ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಆಂಗ್ಲೋ ಮೈಸೂರು ಯುದ್ಧಗಳು. ಪ್ರಮುಖವಾಗಿ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ನಾವು ನೋಡ್ತೀವಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ ಆರಂಭವಾಗಿ 1769ರವರೆಗೆ ಇದು ನಡೆದಿತ್ತು. 2ನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ ಆರಂಭವಾಗಿ 1784ರವರೆಗೆ, ಹಾಗೆ 3ನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 1792ರವರೆಗೆ ನಡೆದಿತ್ತು. ಕೊನೆಯದಾಗಿ 1 ವರ್ಷ ಮಾತ್ರ ನಡೆದಂಥ ಯುದ್ಧ ಅದು 4ನೇ ಆಂಗ್ಲೋ ಮೈಸೂರು ಯುದ್ಧ. ಬ್ರಿಟಿಷರು ಮತ್ತು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಈ ಯುದ್ಧಗಳಲ್ಲಿ ಭಾಗವಹಿಸಿದರು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನಾವಿವಾಗ ನೋಡೋಣ. ನಿಮ್ಗೆ ಗೊತ್ತಿರ್ಬೋದು, ಹೈದರಾಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ್ದ, 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ್ದ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಾವು ನೋಡೋದಾದರೆ, ಈಗಾಗಲೇ ನಾನು ಹೇಳಿದ್ದೇನೆ, 1767ರಿಂದ 1769ರವರೆಗೆ ಯುದ್ಧ ನಡೆಯಿತು. ಹಾಗಾದರೆ ಯುದ್ಧಕ್ಕೆ ಕಾರಣ ಏನು? ಯುದ್ಧಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂದರೆ, ದಕ್ಷಿಣ ಭಾರತದಲ್ಲಿ ಹೈದರಾಲಿ ದಿನದಿಂದ ದಿನಕ್ಕೆ ಆತನು ಪ್ರಾಬಲ್ಯವನ್ನು ಪಡಿತಾ ಇದ್ದ. ಇದರಿಂದಾಗಿ ಬ್ರಿಟಿಷರಿಗೆ, ಹೈದರಾಬಾದ್ನ ನಿಜಾಮನಿಗೆ ಮತ್ತು ಮರಾಠರಲ್ಲಿ ಒಂದು ರೀತಿಯ ರಾಜಕೀಯ ಅಸಹನೆ ಮೂಡುತ್ತೆ. ಅಷ್ಟಕ್ಕೆ ಅವರು ಸುಮ್ಮನೆ ಇರೋದಿಲ್ಲ. ಹೈದರಾಲಿಯನ್ನು ಹೇಗಾದರೂ ಮಾಡಿ ನಾವು ರಾಜಕೀಯವಾಗಿ ಹಣಿಯಲು ಅವರು ತಂತ್ರಗಳನ್ನು ರೂಪಿಸ್ತಾರೆ. ಆದರೆ ಹೈದರಾಲಿ ಮಾತ್ರ ಏನು ಮಾಡ್ತಾನೆ ಅಂದರೆ, ಮರಾಠರು ಮತ್ತು ನಿಜಾಮನ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಇದರ ಹೈದರಾಲಿಯ ವಿರುದ್ಧ ಬ್ರಿಟಿಷರು ಮರಾಠರು ಮತ್ತು ನಿಜಾಮನ ಜೊತೆ ಹೈದರಾಲಿಯನ್ನು ಸೋಲಿಸೋದಕ್ಕೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ತ್ರಿಪಕ್ಷ ಒಕ್ಕೂಟ ಅಂತ ಕರಿತೀವಿ. ತ್ರಿಪಕ್ಷ ಒಕ್ಕೂಟ ಅಂದರೆ ಬ್ರಿಟಿಷರು, ಮರಾಠರು ಮತ್ತು ಹೈದರಾಬಾದ್ನ ನಿಜಾಮ, ಇವರು 3 ಜನ ಸೇರಿ ಹೈದರಾಲಿಯ ವಿರುದ್ಧ ಒಂದು ಒಕ್ಕೂಟವನ್ನು ಮಾಡ್ಕೊಳ್ತಾರೆ. ಆದರೆ ಹೈದರಾಲಿ ತನ್ನ ಚಾಣಾಕ್ಷ ತಂತ್ರಗಳನ್ನು ಅನುಸರಿಸುವ ಮೂಲಕ ಈ ಮಿತ್ರಕೂಟವನ್ನು ಒಡಿತಾನೆ. ಜೊತೆಗೆ ಮರಾಠರು ಮತ್ತು ನಿಜಾಮರನ್ನು ತನ್ನ ಕಡೆಗೆ ಸೆಳೆಯುವುದರಲ್ಲಿ ಆತನು ಯಶಸ್ಸನ್ನು ಕಾಣ್ತಾನೆ. ಆದರೆ ಇದೇ ಸಂದರ್ಭದಲ್ಲಿ ಆರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳು ಕಾಣಿಸ್ತವೆ. ಹೈದರಾಬಾದ್ನ ನಿಜಾಮ ಮತ್ತು ಹೈದರಾಲಿ ಜೊತೆಯಾಗಿ ಆರ್ಕಾಟ್ ಮೇಲೆ ದಾಳಿಯನ್ನು ನಡೆಸ್ತಾರೆ. ಆ ಮೂಲಕ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭ ಆಗುತ್ತೆ.
ಅಂತಿಮವಾಗಿ ಈ ಯುದ್ಧ 1769ರಲ್ಲಿ ಅಂತ್ಯಗೊಂಡಿತ್ತು. ಅಂತ್ಯಗೊಳಿಸಿದಂಥ ಒಪ್ಪಂದ ಮದ್ರಾಸ್ ಒಪ್ಪಂದ. ಹೀಗೆ ನೀವು ಈ ಎಲ್ಲ ಅಂಶಗಳನ್ನು ಬರಿಬೇಕಾಗುತ್ತೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದಂಥ ಸಂದರ್ಭದಲ್ಲಿ. ಇನ್ನು ನಾವು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡೋದಾದರೆ 1780ರಿಂದ 1784ರವರೆಗೆ ಈ ಯುದ್ಧ ನಡೀತು ಅಂತ ನಿಮ್ಗೆ ಗೊತ್ತು. ಹಾಗಾದರೆ ಇದಕ್ಕೆ ಕಾರಣ ಏನು? ತಿರುವಾಂಕೂರು ಮತ್ತು ತಂಜಾವೂರು ರಾಜ್ಯಗಳಲ್ಲಿ ಉಂಟಾದಂತಹ ರಾಜಕೀಯ ಸನ್ನಿವೇಶಗಳೇ ಇದಕ್ಕೆ ಮುಖ್ಯವಾದಂಥ ಕಾರಣವಾಗಿದ್ದವು. ಮತ್ತೊಂದು ಮುಖ್ಯವಾದಂಥ ಕಾರಣ, ಮಾಹೆ ಏನಿದೆ ಅದು ಫ್ರೆಂಚರ ವಸಾಹತಾಗಿತ್ತು, ಹೈದರ್ ಅಲಿಯ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ಆದರೆ ಬ್ರಿಟಿಷರು ಏನು ಮಾಡ್ತಾರೆ, ಮಾಹೆಯನ್ನು ವಶಪಡಿಸಿಕೊಂಡ್ರು. ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡಿದ್ದೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯವಾದಂಥ ಕಾರಣ ಆಯಿತು. ಅಷ್ಟೇ ಅಲ್ಲದೆ ಯಾವಾಗ ಬ್ರಿಟಿಷರು ಮಾಹೆಯನ್ನು ವಶಪಡಿಸ್ಕೊಳ್ತಾರೋ ಹೈದರ್ ಅಲಿ ಬ್ರಿಟಿಷರ ಮೇಲೆ ದಾಳಿಯನ್ನು ನಡೆಸ್ತಾನೆ. ಆದರೆ 1781ರಲ್ಲಿ ಪೋರ್ಟೋ ನೋವೆ ಎನ್ನುವಂಥ ಒಂದು ಕದನದಲ್ಲಿ ಹೈದರ್ ಅಲಿ ಪರಾಭವಗೊಳ್ತಾನೆ. ಆದರೆ ಹೈದರ್ ಅಲಿ ಸೋತ ನಂತರ ಬ್ರಿಟಿಷರಿಗೆ ಒಂದು ರೀತಿಯ ಆತ್ಮಸ್ಥೈರ್ಯ ಉಂಟಾಗುತ್ತೆ. ಅಷ್ಟೇ ಅಲ್ಲದೆ ಬ್ರಿಟಿಷರು ಪುಲಿಕಾಟ್ ಮತ್ತು ಸೋಲಿಂಗೂರು ಕದನದಲ್ಲಿಯೂ ಸಹ ಹೈದರ್ ಅಲಿಯನ್ನು ಸೋಲಿಸ್ತಾರೆ. ಇದರಿಂದಾಗಿ ಹೈದರ್ ಅಲಿಗೆ ತೀವ್ರವಾದಂತಹ ಆರ್ಥಿಕ ಹಾನಿ ಉಂಟಾಗುತ್ತೆ. ಇಷ್ಟೇ ಅಲ್ಲದೆ ಹೈದರ್ ಅಲಿ 1782ರಲ್ಲಿ ಅನಾರೋಗ್ಯದಿಂದ ಆತನು ನಿಧನನಾಗ್ತಾನೆ. ಹೈದರ್ ಅಲಿಯ ನಿಧನದ ನಂತರ ಟಿಪ್ಪು ಸುಲ್ತಾನ್, ಮೈಸೂರಿನ ಹುಲಿ ಅಂತ ನಾವೇನು ಕರಿತೀವಿ, ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುಂದುವರಿಸ್ತಾನೆ. ಮುಂದುವರಿಸಿದ್ದಷ್ಟೇ ಅಲ್ಲದೆ ಮಂಗಳೂರು ಕರಾವಳಿ ತೀರ ಪ್ರದೇಶದ ಮೇಲೆ ಹತೋಟಿಯನ್ನು ಸಾಧಿಸ್ತಾನೆ. ಜೊತೆಗೆ ಮಂಗಳೂರಿನತ್ತ ಮುನ್ನಡೆದು ಬ್ರಿಟಿಷರ ಸೈನ್ಯವನ್ನು ಸೋಲಿಸ್ತಾನೆ. ಕೊನೆಗೆ 1784ರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಇದಿಷ್ಟು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಪ್ರಮುಖ ಅಂಶಗಳಾದರೆ, ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನಾವಿಲ್ಲಿ ನೋಡೋದಾದರೆ ಇದು 1790ರಿಂದ 1792ರವರೆಗೆ ನಡೆಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಹೈದರ್ ಅಲಿ ನಿಧನನಾಗ್ತಾನೆ. ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮುಂದುವರಿಸ್ತಾನೆ. ಆದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ್ದು ಟಿಪ್ಪು ಸುಲ್ತಾನ್. ಹಾಗಾದರೆ ಯುದ್ಧಕ್ಕೆ ಕಾರಣ ಏನು? ನೇರವಾದಂಥ ಕಾರಣ ಅಂದರೆ ಅದು ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ. ತಿರುವಾಂಕೂರು ರಾಜಕಾರಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಂದರೆ ಏನು ಅಂದರೆ, ಆ ರಾಜ್ಯದ ಅಂದರೆ ತಿರುವಾಂಕೂರು ರಾಜ್ಯದ ರಾಜ ನೆರೆಯ ಕೊಚ್ಚಿ ಸಂಸ್ಥಾನದಲ್ಲಿ ಬ್ರಿಟಿಷರ ಬೆಂಬಲದಿಂದ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಅಷ್ಟಕ್ಕೆ ಅವನು ಸುಮ್ಮನಿರೋದಿಲ್ಲ. ಡಚ್ಚರ ಆಯಕೋಟ ಮತ್ತು ಕಾಂಗನೂರು ಕೋಟೆಗಳನ್ನು ಸಹ ಆತನು ಡಚ್ಚರಿಂದ ಪಡೆದುಕೊಂಡಿದ್ದನು. ಇದು ಯುದ್ಧಕ್ಕೆ ನೇರವಾದಂಥ ಕಾರಣ ಆಗಿತ್ತು. ಜೊತೆಗೆ ಮಂಗಳೂರು ಒಪ್ಪಂದದ ಉಲ್ಲಂಘನೆ ಕೂಡ ಆಗಿತ್ತು. ಮಂಗಳೂರು ಒಪ್ಪಂದದ ಪ್ರಕಾರ ಯಾವುದೇ ರೀತಿಯಾದಂಥ ಕೋಟೆಗಳನ್ನು ಬಲಪಡಿಸುವಂತಿರಲಿಲ್ಲ. ಇದರಿಂದಾಗಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ವೈರತ್ವವನ್ನು ಸಾಧಿಸ್ತಾನೆ. ಜೊತೆಗೆ ಯಾವಾಗ ವೈರತ್ವವನ್ನು ಸಾಧಿಸ್ತಾನೋ ಬ್ರಿಟಿಷರು ಟಿಪ್ಪುವಿನ ಮೇಲೆ ದಾಳಿ ಮಾಡ್ತಾರೆ. ಟಿಪ್ಪುವಿನ ಬ್ರಿಟಿಷರ ಸೈನ್ಯದ ನಾಯಕತ್ವವನ್ನು ಇಲ್ಲಿ ವಹಿಸಿದ್ದು ಕಾರ್ನ್ವಾಲಿಸ್ ನಾಯಕತ್ವವನ್ನು ವಹಿಸ್ತಾನೆ. ಜೊತೆಗೆ ನಿಜಾಮ ಮತ್ತು ಮರಾಠರ ನೆರವನ್ನು ಪಡೆದುಕೊಂಡು ಟಿಪ್ಪುವಿನ ಮೇಲೆ ದಾಳಿಯನ್ನು ನಡೆಸ್ತಾರೆ. ಇದೇ ಸಂದರ್ಭದಲ್ಲಿ ನಿಜಾಮ ಮತ್ತು ಮರಾಠರು ಬ್ರಿಟಿಷರ ಜೊತೆ ಸೇರಿದ ನಂತರ ಯುದ್ಧ ತನ್ನದೇ ಆದಂಥ ತಿರುವನ್ನು ಪಡೆದುಕೊಳ್ಳುತ್ತೆ. ಸಂಘಟಿತ ಸೈನ್ಯ ಒಂದೊಂದಾಗಿ ಕೋಟೆಯನ್ನು ವಶಪಡಿಸ್ಕೊಳ್ತಾ ಶ್ರೀರಂಗಪಟ್ಟಣದ ಕಡೆಗೆ ಬರುತ್ತೆ. ರಾತ್ರಿ ವೇಳೆಯಲ್ಲಿ ಶ್ರೀರಂಗಪಟ್ಟಣದ ಕೋಟೆಯನ್ನು ಹಾಳುಗೆಡವಲಾಯಿತು. ಇದರಿಂದ ವಿಚಲಿತಗೊಂಡ ಟಿಪ್ಪು ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದಕ್ಕೆ ನಿರ್ಧರಿಸ್ತಾನೆ. ಆ ಒಪ್ಪಂದವೇ ಶ್ರೀರಂಗಪಟ್ಟಣ ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಹಾಗಾದರೆ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು? ಟಿಪ್ಪು ಯುದ್ಧದಲ್ಲಿ ಸೋತಿರ್ತಾನೆ, ಅವಮಾನಕರವಾದಂಥ ಒಪ್ಪಂದವನ್ನು ಮಾಡಿಕೊಳ್ಬೇಕಾಯಿತು. ಯಾಕಂದರೆ ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಕೊಡಬೇಕಾಯಿತು. 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡಬೇಕಾಗಿತ್ತು. ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ತನ್ನ 2 ಮಕ್ಕಳನ್ನು ಆತನು ಒತ್ತೆಯಾಗಿ ಬ್ರಿಟಿಷರಿಗೆ ನೀಡಬೇಕಾಯಿತು. ಈ ಒಪ್ಪಂದದ ಇನ್ನೊಂದು ಷರತ್ತು ಅಂದರೆ ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದಂಥ ಎಲ್ಲ ಸೈನಿಕರನ್ನು ಬಿಡುಗಡೆಗೊಳಿಸಲಾಯಿತು. ಆಗಲೇ ಶ್ರೀರಂಗಪಟ್ಟಣದಲ್ಲಿ ಬ್ರಿಟಿಷರ ಸೈನಿಕರು ಇದ್ದರು. ಬ್ರಿಟಿಷರು ಸೈನಿಕರನ್ನು ಶ್ರೀರಂಗಪಟ್ಟಣದಿಂದ ಹಿಂತೆಗೆದುಕೊಂಡರು. ಇವೆಲ್ಲವುಗಳು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು. ಇನ್ನು 1799ರಲ್ಲಿ ನಡೆದಂಥ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡೋದಾದರೆ ಇದಕ್ಕೂ ಸಹ ಅನೇಕ ಕಾರಣಗಳಿವೆ. ಹಾಗಾದರೆ ಯುದ್ಧಕ್ಕೆ ಕಾರಣಗಳೇನು ಅಂತ ನೀವಿಲ್ಲಿ ಕಾಣ್ತಾ ಇದೆಯಲ್ಲ, ಟಿಪ್ಪು ಭಾರತೀಯ ರಾಜರ ಒಕ್ಕೂಟವನ್ನು ತನ್ನೆಡೆಗೆ ಸೆಳೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೇ ಇದ್ದ.
ತಮ್ಮ ಬದ್ಧ ವೈರಿಗಳಾದ ಫ್ರೆಂಚರೊಂದಿಗೆ ಟಿಪ್ಪು ಹೊಂದಿದ್ದಂಥ ಸಂಬಂಧಗಳು ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ವೈರತ್ವ ಭಾವನೆಯನ್ನು ಬೆಳೆಸಿದವು. ಶ್ರೀರಂಗಪಟ್ಟಣ ಒಪ್ಪಂದದ ಅವಮಾನವನ್ನು ಟಿಪ್ಪು ಮರೆಯಲಿಲ್ಲ. ಹೇಗಾದರೂ ಮಾಡಿ ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಿಕೊಳ್ಳಬೇಕು ಅನ್ನುವಂಥದ್ದು ಟಿಪ್ಪುವಿನ ಉದ್ದೇಶವಾಗಿತ್ತು. ಹೀಗಾಗಿ ಆತನು ಇತರ ರಾಜ್ಯರ ಒಕ್ಕೂಟದ ಸಹಾಯವನ್ನು ಪಡಿತಾನೆ, ಜೊತೆಗೆ ಫ್ರೆಂಚರ ಸಹಾಯವನ್ನು ಕೂಡ ಪಡಿತಾನೆ. ಕೊನೆಗೆ ಟಿಪ್ಪು ಬ್ರಿಟಿಷರ ವಿರುದ್ಧವಾಗಿದ್ದಂಥ ಫ್ರೆಂಚರ ಸಹಕಾರವನ್ನು ಪಡೆಯುವುದಕ್ಕೆ ಪ್ರಯತ್ನಿಸುವ ಸಲುವಾಗಿ ರಾಯಭಾರಿಯನ್ನು ಕಳಿಸ್ತಾನೆ. ಇದು ಬ್ರಿಟಿಷರಿಗೆ ಅಸಮಾಧಾನವನ್ನು ತಂದಿತ್ತು. ಇದೇ ಸಂದರ್ಭದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಬಗ್ಗೆ ನಾವು ಕೇಳಿರ್ತೀವಿ. ಆತನು ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪುವಿನ ಮೇಲೆ ಹೇರುವಂತಹ ಒಂದು ಪ್ರಯತ್ನ ಮಾಡ್ತಾನೆ. ಆದರೆ ಟಿಪ್ಪು ಸುಲ್ತಾನ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳುವುದಕ್ಕೆ ನಿರಾಕರಿಸ್ತಾನೆ. ಕೊನೆಗೆ 1799ರಲ್ಲಿ ಯುದ್ಧ ಆರಂಭ ಆಯಿತು. ಅದುವೇ 4ನೇ ಆಂಗ್ಲೋ ಮೈಸೂರು ಯುದ್ಧ. ಈ ಯುದ್ಧ ಏನಿದೆ, ಟಿಪ್ಪು ವೀರಾವೇಶದಿಂದ ಹೋರಾಡ್ತಾನೆ. ಆದರೆ 1799ರಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಮರಣ ಹೊಂದಿದ್ದನು. ಟಿಪ್ಪುವಿನ ಮರಣದ ನಂತರ ಏನಾಯಿತು? ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ತನ್ನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮನ ಜೊತೆ ಹಂಚಿಕೊಂಡ್ರು. ಅಷ್ಟೇ ಅಲ್ಲದೆ ಅವು ಅಳಿದುಳಿದ ಪ್ರದೇಶಗಳನ್ನು, ಸಣ್ಣ ಭೌಗೋಳಿಕ ಪ್ರದೇಶವನ್ನು ಮೈಸೂರು ಒಡೆಯರ ರಾಜವಂಶದ ಪ್ರತಿನಿಧಿಗೆ ವರ್ಗಾಯಿಸಲ್ಪಟ್ಟಿತ್ತು. ಆ ಮೈಸೂರನ್ನು ಮುಂದೆ ಮೈಸೂರು ಸಂಸ್ಥಾನವೆಂದು ಕರೆಯಲಾಯಿತು. ಹೀಗೆ 4 ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ನಾವು ಜಾಸ್ತಿ ಗಮನವನ್ನು ಕೊಡಬೇಕಾಗುತ್ತೆ. ಕಾರಣಗಳಿರ್ಬೋದು ಅಥವಾ ಪರಿಣಾಮಗಳಿರ್ಬೋದು. ಈ ಅಧ್ಯಾಯದ ಮತ್ತೊಂದು ಮುಖ್ಯವಾದಂಥ ಅಂಶ ಅಂದರೆ ಅದು ದೊಂಡಿಯ ವಾಘ್. ಈತ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸಿದ್ದ. ಈತನು ಧೈರ್ಯ, ಶೌರ್ಯ, ಸಾಹಸಗಳಿಗೆ ಹೆಸರಾಗಿದ್ದ. ಎಲ್ಲರೂ ಇವನನ್ನು ವಾಘ್ ಅಂತ ಕರಿತಾ ಇದ್ರು. ವಾಘ್ ಅಂದರೆ ಹುಲಿ ಅಂತ ಅರ್ಥ. ಅಷ್ಟೇ ಅಲ್ಲದೆ ಈತನು ಮೈಸೂರಿನ ಹೈದರಾಲಿಯ ಸೈನ್ಯದಲ್ಲಿ ಆರಂಭದಲ್ಲಿ ಅಶ್ವಾರೋಹಿ ಸೈನಿಕನಾಗಿ ಕೆಲಸಕ್ಕೆ ಸೇರ್ತಾನೆ. ನಂತರ ಸೇನಾ ನಾಯಕನಾಗ್ತಾನೆ. ಆ ನಂತರದಲ್ಲಿ ತನ್ನದೇ ಆದಂಥ ಒಂದು ಸೈನ್ಯವನ್ನು ಕಟ್ಟುತ್ತಾನೆ. ಅಷ್ಟೇ ಅಲ್ಲದೆ ಹೈದರಾಲಿಯ ಮರಣದ ನಂತರ ಟಿಪ್ಪುವಿನ ಸೈನ್ಯದಲ್ಲೂ ಈತ ಸೇವೆಯನ್ನು ಸಲ್ಲಿಸಿದ್ದ. ಆದರೆ ಟಿಪ್ಪು ಮತ್ತು ದೊಂಡಿಯ ವಾಘ್ ನಡುವೆ ಮನಸ್ತಾಪ ಉಂಟಾಗುತ್ತೆ. ಟಿಪ್ಪು ದೊಂಡಿಯ ವಾಘ್ನನ್ನು ಜೈಲಿಗೆ ಕಳಿಸ್ತಾನೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಟಿಪ್ಪು ಸುಲ್ತಾನ್ ಮರಣ ಹೊಂದುತ್ತಾನೆ. ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ದೊಂಡಿಯ ವಾಘ್ನನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸಿದರು. ತರುವಾಯ ಈತನು ಒಂದು ತನ್ನದೇ ಆದಂಥ ಸೈನ್ಯವನ್ನು ಸಂಘಟಿಸ್ತಾನೆ. ಸೈನಿಕ ಕಾರ್ಯಾಚರಣೆಗಳನ್ನು ಈತನು ಆರಂಭಿಸ್ತಾನೆ. ಜೊತೆಗೆ ಟಿಪ್ಪುವಿನ ಸೈನ್ಯದಲ್ಲಿದ್ದಂಥ ಅತೃಪ್ತ ಸೈನಿಕರು, ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟ ಪಾಳೆಗಾರರು ಮೊದಲಾದವರೆಲ್ಲರನ್ನ ಸಂಘಟಿಸಿ ತನ್ನದೇ ಆದಂಥ ಒಂದು ಸೈನ್ಯವನ್ನು ಕಟ್ಟುತ್ತಾನೆ. ಆ ಮೂಲಕ ಬ್ರಿಟಿಷರ ವಿರುದ್ಧ ಬಂಡಾಯದ ಬಾವುಟವನ್ನು ಹಾರಿಸ್ತಾನೆ. ಶಿವಮೊಗ್ಗ, ಬಿದರ್ನೂರಿನ ಕೋಟೆಗಳನ್ನು ಸಹ ಆತನು ವಶಪಡಿಸಿಕೊಳ್ತಾನೆ. ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿ ವಿಫಲನಾಗ್ತಾನೆ. ಆ ಸಂದರ್ಭದಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಆಗಿದ್ದಂಥ ಲಾರ್ಡ್ ವೆಲ್ಲೆಸ್ಲಿ ದೊಂಡಿಯ ವಾಘ್ನ ಬಂಡಾಯವನ್ನು ಹತ್ತಿಕ್ಕುವುದಕ್ಕೆ ಪ್ರಾರಂಭಿಸ್ತಾನೆ. ಕೊನೆಗೆ ನಿಜಾಮ ಮತ್ತು ಮರಾಠರ ಸೈನ್ಯದ ನಡುವೆ ಸಿಲುಕಿದ್ದ ದೊಂಡಿಯಾನ ನೇತೃತ್ವದಲ್ಲಿನ ಸೈನ್ಯದ ಮೇಲೆ ಬ್ರಿಟಿಷರು ಯಾಪಲ ಪೆರವಿ ಎನ್ನುವಂಥ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದರು. ಕೋನಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆಗೈದರು. ಆ ಮೂಲಕ ದೊಂಡಿಯ ವಾಘ್ ನಿಧನನಾದನು. ಇಲ್ಲಿ ಟಿಪ್ಪು ಸುಲ್ತಾನ್ ಹೈದರಾಲಿ ಥರನೇ ಬ್ರಿಟಿಷರ ವಿರುದ್ಧ ಕರ್ನಾಟಕದಲ್ಲಿ ಹೋರಾಡಿದಂಥ ಮತ್ತೊಬ್ಬ ವೀರನಾಯಕ ಅದು ದೊಂಡಿಯ ವಾಘ್ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು. ಇನ್ನು ಈ ಅಧ್ಯಾಯದಲ್ಲಿರೋ ಮತ್ತೊಂದು ಮುಖ್ಯವಾದಂಥ ಅಂಶ ಕಿತ್ತೂರಿನ ರಾಣಿ ಚೆನ್ನಮ್ಮ. ನಿಮಗೆಲ್ಲರಿಗೂ ಗೊತ್ತೇ ಇದೆ ಮಕ್ಕಳೇ, ಪರೀಕ್ಷೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಸಾಧನೆಯನ್ನು ವಿವರಿಸಿ ಅಂದಾಗ ನೀವು ಅನೇಕ ಅಂಶಗಳನ್ನು ಬರಿಬೇಕಾಗತ್ತೆ. ಯಾವ್ಯಾವ ಅಂಶಗಳನ್ನು ನೀವು ಬರಿಬೇಕು ಅನ್ನೋದನ್ನು ನಾವೀಗ ನೋಡೋಣ. ಕಿತ್ತೂರಿನ ಬಂಡಾಯ ನಡೆದಿದ್ದು ಅದು ವೀರರಾಣಿ ಚೆನ್ನಮ್ಮನ ನೇತೃತ್ವದಲ್ಲಿ. ಯಾವಾಗ ನಡೀತು? 1824ರಲ್ಲಿ. ಇನ್ನು ಚೆನ್ನಮ್ಮನ ಬಗ್ಗೆ ನೋಡಬೇಕು ಅಂದರೆ ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ ಶಿವಲಿಂಗಪ್ಪ ಎನ್ನುವಂಥ ಹುಡುಗನನ್ನು ದತ್ತು ಪಡೆದುಕೊಂಡು ಚೆನ್ನಮ್ಮ ಆಡಳಿತವನ್ನು ಪ್ರಾರಂಭಿಸ್ತಾಳೆ. ಆದರೆ ಇದೇ ಸಂದರ್ಭದಲ್ಲಿ ತ್ಯಾಕ್ರೆ ಏನಿದ್ದಾನೆ, ಈತನು ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಆ ಸಂದರ್ಭದಲ್ಲಿ ಡಾಲೌಸಿ ಜಾರಿಗೆ ತಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಯಾವುದೇ ಮಗುವನ್ನು ದತ್ತು ತೆಗೆದುಕೊಳ್ಳುವಂತಿರಲಿಲ್ಲ. ಹೀಗಾಗಿ ಅವನು ಬಾಂಬೆಯ ಗವರ್ನರಿಗೆ ಈ ದತ್ತಕ್ಕದ ಬಗ್ಗೆ ವರದಿಯನ್ನು ಸಲ್ಲಿಸ್ತಾನೆ. ದತ್ತು ಮಕ್ಕಳಿಗೆ ಹಕ್ಕನ್ನು ನೀಡುವುದನ್ನು ನಿರಾಕರಿಸಿ ಕಿತ್ತೂರಿನ ಆಡಳಿತವನ್ನು ತನ್ನ ವಶಕ್ಕೆ ಪಡೆದುಕೊಳ್ಳುವುದಕ್ಕೆ ತ್ಯಾಕರೆ ಪ್ರಯತ್ನಿಸ್ತಾನೆ. ಅಷ್ಟೇ ಅಲ್ಲದೆ ಕಿತ್ತೂರಿನ ಖಜಾನೆ, ಕೋಟೆ ಕೊತ್ತಲೆಗಳ ಸುಪರ್ದಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ಆಗ
ಚೆನ್ನಮ್ಮನಿಗೆ ಕೋಪ ಬರುತ್ತೆ. ತ್ಯಾಕ್ರಿ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸುವುದಕ್ಕೆ ಆತನ ಜೊತೆ ಯುದ್ಧ ಮಾಡೋದು ಅನಿವಾರ್ಯ ಅಂತ ಬಯಸ್ತಾಳೆ. ಜೊತೆಗೆ ತ್ಯಾಕರೆ ಮೇಲೆ ದಾಳಿ ಮಾಡ್ತಾಳೆ. ದಾಳಿಯ ನಂತರ ಈ ಯುದ್ಧದಲ್ಲಿ ತ್ಯಾಕರೆ ಗುಂಡೇಟಿಗೆ ಬಲಿಯಾಗ್ತಾನೆ. ನಂತರ ಚೆನ್ನಮ್ಮ ಅನೇಕ ಬ್ರಿಟಿಷ್ ಸೈನಿಕರನ್ನು ಸೆರೆಮನೆಗೆ ದೂಡಿದಳು. ಆದರೆ ಇದೇ ಸಂದರ್ಭದಲ್ಲಿ ಬ್ರಿಟಿಷರು ಕಿತ್ತೂರನ್ನು ಹೇಗಾದರೂ ಮಾಡಿ ವಶಪಡಿಸಿಕೊಳ್ಳಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ನಿರ್ಧಾರದ ನಂತರ ಬ್ರಿಟಿಷರು ಲೆಫ್ಟಿನೆಂಟ್ ಕರ್ನಲ್ ಡೀಕನನ್ನು ಕಳಿಸ್ಕೊಡ್ತಾರೆ. ಆತನು ಕಿತ್ತೂರಿಗೆ ಮುತ್ತಿಗೆ ಹಾಕ್ತಾನೆ. ಇದೇ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ವೀರಾವೇಶದಿಂದ ಬ್ರಿಟಿಷರ ವಿರುದ್ಧ ಹೋರಾಡ್ತಾಳೆ. ಆದರೆ ಬ್ರಿಟಿಷರು ರಾಣಿ ಚೆನ್ನಮ್ಮಳನ್ನು ಸೆರೆ ಹಿಡಿತಾರೆ. ಕಿತ್ತೂರು ಬ್ರಿಟಿಷರ ವಶವಾಯಿತು. ಕೊನೆಗೆ ಸೆರೆ ಹಿಡಿಯಲ್ಪಟ್ಟಂತಹ ರಾಣಿ ಚೆನ್ನಮ್ಮ ಮತ್ತು ಆಕೆಯ ಸಹಚರರನ್ನು ಬೈಲಹೊಂಗಲದ ಕೋಟೆಯಲ್ಲಿ ಸೆರೆಮನೆಯಲ್ಲಿ ಇಡಲಾಯಿತು. ಚೆನ್ನಮ್ಮ ಮರಣ ಹೊಂದಿದರು. ಹೀಗಾಗಿ ಚೆನ್ನಮ್ಮ ಏನಿದ್ದಾರೆ ಇವತ್ತಿಗೂ ಸಹ ಆಕೆ ಆದರ್ಶಪ್ರಾಯಳಾಗಿದ್ದಾಳೆ. ಈ ಎಲ್ಲ ಅಂಶಗಳನ್ನು ನೀವು ಪರೀಕ್ಷೆಯಲ್ಲಿ ಬರಿಬೇಕಾಗುತ್ತೆ. ರಾಣಿ ಚೆನ್ನಮ್ಮ ಅಂದ ತಕ್ಷಣ ನಮಗೆ ನೆನಪಾಗೋದು ಯಾರೋ? ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ 1829ರಿಂದ 30ರ ಸಂದರ್ಭದಲ್ಲಿ ಅವಧಿಯಲ್ಲಿ ಹೋರಾಟವನ್ನು ನಡೆಸಿದ್ದ. ಸಂಗೊಳ್ಳಿ ರಾಯಣ್ಣನ ಹೆಸರು ಕೂಡ ಅಜರಾಮರ ಮತ್ತು ಆದರ್ಶಪ್ರಾಯ ಎನಿಸಿದೆ. ಈತ ಒಬ್ಬ ವೀರ ಯೋಧನಾಗಿದ್ದ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯವಾದಂಥ ಕರ್ತವ್ಯ ಅಂತ ಆತ ಭಾವಿಸಿದ್ದ. ಈತನ ಮನೆತನದವರು ಪರಂಪರೆಯಿಂದಲೂ ಹಿಂದಿನಿಂದಲೂ ಸೈನಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ. ಹೀಗಾಗಿ ಬ್ರಿಟಿಷರು ಆತನನ್ನು ಬಂಧಿಸ್ತಾರೆ. ನಂತರ ಬಿಡುಗಡೆಗೊಳಿಸಿದರು. ಬಿಡುಗಡೆಗೊಂಡಂತಹ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡ್ತಾನೆ. ಅಷ್ಟಕ್ಕೆ ಆತ ಸುಮ್ಮನಿರೋದಿಲ್ಲ. ಯಾರ್ಯಾರು ಬ್ರಿಟಿಷರ ಸೈನ್ಯಕ್ಕೆ ಸಹಾಯವನ್ನು ನೀಡ್ತಾ ಇದ್ರೋ ಅವರನ್ನು ಸಹ ಈತನು ಸೋಲಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ಆ ಹಳ್ಳಿಗರು ಸಹ ಇವನ ಆಕ್ರೋಶಕ್ಕೆ ತುತ್ತಾದರು. ಬ್ರಿಟಿಷರು ಏನಂದ್ಕೋತಾರಂದರೆ ರಾಯಣ್ಣ ರಾಣಿ ಚೆನ್ನಮ್ಮಳ ಕುಮ್ಮಕ್ಕಿನಿಂದಲೇ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ಇಷ್ಟೆಲ್ಲ ಸೈನಿಕ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾನೆ ಅಂತ ಭಾವಿಸಿದ್ರು. ನಂತರ ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರಿಸಿದರು. ಆದರೂ ಅವರು ಸುಮ್ಮನಿರೋದಿಲ್ಲ. ಹೇಗಾದರೂ ಮಾಡಿ ನಾವು ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿಯಲೇಬೇಕು ಅಂತ ಒಂದು ಸಂಚನ್ನು ರೂಪಿಸ್ತಾರೆ. ಆ ಸಂಚು ಏನು ಅಂದರೆ ಕಿತ್ತೂರಿನ ಚೆನ್ನಮ್ಮಳಿಗೆ ವಿರೋಧಿಗಳಾಗಿದ್ದಂಥ ದೇಸಾಯಿಗಳ ಬೆಂಬಲವನ್ನು ಪಡೆದುಕೊಳ್ತಾರೆ. ಅದರಲ್ಲಿ ಪ್ರಮುಖವಾದಂಥ ದೇಸಾಯಿ ಯಾರಂದರೆ ಅಮಲ್ದಾರನಾಗಿದ್ದಂತಹ ಕೃಷ್ಣರಾಯನ ಸಹಾಯವನ್ನು ಪಡಿತಾರೆ. ಈತನ ಮೋಸದಿಂದ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಕೈಗೆ ಸಿಗ್ತಾನೆ. ಆತನನ್ನು ಬಂಧಿಸಲಾಯಿತು. ಆತನ ಬಂಧನದ ನಂತರ ಸಂಗೊಳ್ಳಿ ರಾಯಣ್ಣನ ಸೈನಿಕರು ಕೂಡ ಶರಣಾಗತರಾಗ್ತಾರೆ. ಕೊನೆಗೆ ಆತನನ್ನು ಮುಖ್ಯ ಅಪರಾಧಿ ಅಂತ ಘೋಷಿಸಲಾಯಿತು. 1831ರಲ್ಲಿ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಲಾಯಿತು. ಹೀಗಾಗಿ ಇವತ್ತಿಗೂ ಸಹ ಸಂಗೊಳ್ಳಿ ರಾಯಣ್ಣನ ಸಾಧನೆಗಳನ್ನು ಕನ್ನಡಿಗರಾದ ನಾವೆಲ್ಲರೂ ನೆನಪು ಮಾಡ್ಕೊಳ್ತೀವಿ ಪ್ರೀತಿಯ ವಿದ್ಯಾರ್ಥಿಗಳೇ. ಹಾಗೆ ಈ ಅಧ್ಯಾಯದ ಇನ್ನೊಂದು ಮುಖ್ಯವಾದಂಥ ಅಂಶ ಹಲಗಲಿಯ ಬೇಡರ ದಂಗೆ. ಹಾಗಾದರೆ ಹಲಗಲಿಯ ಬೇಡರು ಎಲ್ಲಿ ದಂಗೆ ಎದ್ರು ಬ್ರಿಟಿಷರ ವಿರುದ್ಧ ಅಂತ ನೋಡೋದಾದರೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹಲಗಲಿಯಲ್ಲಿರೋದು ಒಂದು ಪುಟ್ಟ ಗ್ರಾಮ. ಇಲ್ಲಿ ಬ್ರಿಟಿಷರು 1857ರ ಬಂಡಾಯದ ಸಂದರ್ಭದಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದುವೇ ಶಸ್ತ್ರಾಸ್ತ್ರಗಳ ಕಾಯ್ದೆ. ಈ ಕಾಯ್ದೆಯ ಪ್ರಕಾರ ಪ್ರತಿಯೊಬ್ಬರು ತಮ್ಮಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರಿಗೆ ಹಿಂತಿರುಗಿಸಬೇಕಾಗಿತ್ತು. ಈ ಕಾಯ್ದೆಯನ್ನು ಹಲಗಲಿಗೂ ಸಹ ಏನು ಮಾಡಲಾಯಿತು? ಅನ್ವಯಿಸಲಾಯಿತು. ಹಲಗಲಿಯ ಬೇಡರು ಈ ಶಸ್ತ್ರಾಸ್ತ್ರಗಳನ್ನೇ ಅವಲಂಬಿಸಿದರು. ತಲೆತಲಾಂತರಗಳಿಂದ ಬೇಟೆಯಾಡುವಂಥ ಉದ್ದೇಶಕ್ಕೆ ಬಂದೂಕುಗಳನ್ನು ಅವಲಂಬಿಸಿದರು. ಕಾಯ್ದೆಯ ಪ್ರಕಾರ ಯಾವುದೇ ಕಾರಣಕ್ಕೂ ನಾವು ಈ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರಿಗೆ ವಾಪಸ್ ಕೊಡುವುದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಬಹಳ ಹಿಂದಿನಿಂದಲೂ ಬಂದಂತಹ ಶಸ್ತ್ರಾಸ್ತ್ರಗಳನ್ನು ವಾಪಸ್ ಕೊಡಬೇಕು ಅಂತ ಒತ್ತಾಯಿಸಿದಾಗ ಬ್ರಿಟಿಷರ ವಿರುದ್ಧ ಅವರು ಸಿಡಿದೆದ್ರು. ನಂತರ ಈ ಹೋರಾಟದಲ್ಲಿ ಹಲಗಲಿಯ ಬೇಡರಿಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದ್ದಂತಹ ಮಂಟೂರು, ಬೋದಾನಿ, ಆಲಗುಂಡಿಯ ಬೇಡರು ಹಲಗಲಿಯ ಬೇಡರ ಜೊತೆ ಸೇರಿಕೊಳ್ತಾರೆ. ಇವರೆಲ್ಲರ ಸಹಾಯದಿಂದ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಹಲಗಲಿಯ ಬೇಡರು ಪ್ರಯತ್ನಿಸ್ತಾರೆ. ಆದರೆ ಬಂಡಾಯವನ್ನು ಹತ್ತಿಕ್ಕುವುದಕ್ಕೆ ಇಂಗ್ಲಿಷರ ಸೇನೆ ಹಲಗಲಿ ಗ್ರಾಮವನ್ನು ಪ್ರವೇಶ ಮಾಡುತ್ತೆ. ಆದರೆ ಬಂಡಾಯವಿದ್ದಂಥ ಬೇಡರನ್ನು ನಿಷ್ಕಾರುಣ್ಯವಾಗಿ ಅತ್ಯಂತ ದಮನಕಾರಿಯಾಗಿ ಬ್ರಿಟಿಷರು ಹತ್ತಿಕ್ಕಿದರು. ಎಲ್ಲರನ್ನೂ ಗಲ್ಲಿಗೇರಿಸುವ ಮೂಲಕ ಬ್ರಿಟಿಷರು ಬಂಡಾಯವನ್ನು ಹತ್ತಿಕ್ಕಿದರು. ಹೀಗೆ ಈ ಬಂಡಾಯ
ಕೊನೆಗೊಂಡಿತು. ಇದಿಷ್ಟು ಈ ಅಧ್ಯಾಯದಲ್ಲಿ ನಾವು ಪ್ರಾಮುಖ್ಯತೆ ನೀಡಬೇಕಾದಂಥ ಪ್ರಮುಖ ಅಂಶಗಳು. ಇದರ ಜೊತೆಗೆ ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಇತರ ಅನೇಕ ನಾಯಕರುಗಳು ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ದಿದ್ರು. ಸುರಪುರದ ವೆಂಕಟಪ್ಪ ನಾಯಕ, ಕೊಪ್ಪಳದ ವೀರಪ್ಪ, ಕೊಡಗಿನ ದಂಗೆಯನ್ನು ನಾವು ಕಾಣ್ತೀವಿ. ಈ ಎಲ್ಲ ಅಂಶಗಳ ಬಗೆಗೂ ಸಹ ನೀವು ಗಮನವನ್ನು ನೀಡಬೇಕಾಗುತ್ತೆ. ಹೀಗೆ ಈ ಅಧ್ಯಾಯದಲ್ಲಿ ನೀವು ಈ ಅಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಆಂಗ್ಲ ಮೈಸೂರು ಯುದ್ಧಗಳು, ದೊಂಡಿಯವಾಗ್, ಕಿತ್ತೂರಿನ ಬಂಡಾಯ ಅಥವಾ ವೀರರಾಣಿ ಚೆನ್ನಮ್ಮಳ ಸಾಧನೆ, ಸಂಗೊಳ್ಳಿ ರಾಯಣ್ಣನ ಸಾಧನೆಗಳು ಮತ್ತು ಹಲಗಲಿಯ ಬೇಡರ ದಂಗೆ. ಇದು ಇತಿಹಾಸ ವಿಭಾಗದ 4ನೇ ಅಧ್ಯಾಯವಾದರೆ, ಇನ್ನು ಇತಿಹಾಸ ವಿಭಾಗದ 5ನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಇದು ಹೆಸರೇ ಹೇಳುತ್ತೆ, ಸಮಾಜ ಮತ್ತು ಧರ್ಮದಲ್ಲಿ ಕಂಡುಬರುವಂತಹ ಸುಧಾರಣೆಗಳನ್ನು ನಾವಿಲ್ಲಿ ಕಾಣ್ತೀವಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, 19ನೇ ಶತಮಾನವನ್ನು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ನವೋದಯ ಕಾಲ ಅಂತ ನಾವು ಕರಿತೀವಿ. ಭಾರತದ ಹೊಸ ಸುಧಾರಣಾ ಕಾಲ ಅಂತಲೂ ನಾವು ಕರಿತೀವಿ. ಯಾಕಂದರೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಇಂಗ್ಲೀಷ್ ಭಾಷೆಯನ್ನು ಜಾರಿಗೆ ತರಲಾಗಿತ್ತು. ಇಂಗ್ಲೀಷ್ ಭಾಷೆಯನ್ನು ಕಲಿತಂತಹ ಯುವಕರು ಬೇರೆ ದೇಶಗಳಲ್ಲಿ ಅಸ್ತಿತ್ವದಲ್ಲಿದ್ದಂಥ ರಾಷ್ಟ್ರೀಯತೆ ಇರ್ಬೋದು, ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಸಮಾನತೆ ಇರ್ಬೋದು, ವೈಚಾರಿಕತೆಯ ಬಗ್ಗೆ ತಿಳುವಳಿಕೆಯನ್ನು ಪಡೆದುಕೊಂಡರು. ಭಾರತದಲ್ಲಿ ಅಂದು ಅಸ್ತಿತ್ವದಲ್ಲಿದ್ದಂತಹ, ಅಂದಿನ ಸಮಾಜದಲ್ಲಿದ್ದಂತಹ, ಧರ್ಮದಲ್ಲಿದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಿದರು. ಆ ಎಲ್ಲ ಅಂಶಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ. ಅಂದರೆ ಈ ಅಧ್ಯಾಯದಲ್ಲಿ ನಾವು ಯಾವ ರೀತಿಯ ಅಂಶಗಳನ್ನು ತಿಳ್ಕೊಳ್ಬೇಕು, ಯಾವ ರೀತಿಯ ಅಂಶಗಳಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂದರೆ ಅದು ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಅಲಿಘರ್ ಸುಧಾರಣಾ ಚಳುವಳಿ, ರಾಮಕೃಷ್ಣ ಮಿಷನ್, ಥಿಯೋಸಾಫಿಕಲ್ ಸೊಸೈಟಿ. ಈ ಅಧ್ಯಾಯದ ಪ್ರಮುಖ ಅಂಶಗಳು ಇವು. ಮೊದಲನೇದಾಗಿ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಯಾವುದೋ ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜದಲ್ಲಿರುವಂಥ ಪ್ರಮುಖ ಅಂಶಗಳು ಯಾವುದು? ಒಬ್ಬರೇ ದೇವ್ರನ್ನ ಪೂಜೆ ಮಾಡಬೇಕು ಅಂತ ಬ್ರಹ್ಮ ಸಮಾಜ ಪ್ರತಿಪಾದಿಸಿತು. ಅಂದು ಸಮಾಜದಲ್ಲಿರ್ತಕ್ಕಂಥ ಅರ್ಥಹೀನ ಆಚರಣೆಗಳನ್ನು ಅದು ವಿರೋಧಿಸಿತು. ಪ್ರತಿಯೊಬ್ಬ ವ್ಯಕ್ತಿ, ಸಮಾಜದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು. ಆ ಘನತೆಗೆ ಯಾವುದೇ ನೀತಿ ನಿಯಮಗಳಾಗಲಿ ಆಚರಣೆಗಳಾಗಲಿ ಅಡ್ಡಿ ಬರಬಾರ್ದು ಅನ್ನೋದು ಬ್ರಹ್ಮ ಸಮಾಜದ ನಿಲುವಾಗಿತ್ತು. ಬಹುಪತ್ನಿತ್ವವನ್ನು ವಿರೋಧಿಸಿದರು. ಸ್ತ್ರೀಯರಿಗೆ ಸಮಾನತೆಯನ್ನು ಕೊಡಬೇಕು ಅಂತ ಇವರು ಆಶಿಸಿದರು. ವಿಶೇಷವಾಗಿ ವಿಧವೆಯರ ದುಸ್ಥಿತಿಯನ್ನು ಹೋಗಲಾಡಿಸುವ ಸಲುವಾಗಿ ಅವರು ಆಸ್ತಿಯಲ್ಲಿ ಪಾಲು ನೀಡಬೇಕು ಅಂತ ಬ್ರಹ್ಮ ಸಮಾಜ ಪ್ರತಿಪಾದಿಸಿತು. ಜೊತೆಗೆ ಬಾಲ್ಯ ವಿವಾಹವನ್ನು ಸಹ ಇದು ಖಂಡಿಸಿತು. ಒಳ್ಳೆಯದೆಲ್ಲಿದ್ದರೂ ಪರವಾಗಿಲ್ಲ, ಅದನ್ನು ಸ್ವೀಕರಿಸಬೇಕು ಅಂತ ಬ್ರಹ್ಮ ಸಮಾಜ ಹೇಳುತ್ತೆ. ವೇದಾಂತ ಮತ್ತು ಉಪನಿಷತ್ತುಗಳು ಈ ಆಶಯಗಳನ್ನು ಬೋಧಿಸುತ್ತವೆ ಎಂದು ಬ್ರಹ್ಮ ಸಮಾಜ ಸಾರಿತು. ಈ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನೊಂದು ದಯಾನಂದ ಸರಸ್ವತಿ. ದಯಾನಂದ ಸರಸ್ವತಿ ಅಂದಾಗ ನಮ್ಮ ನೆನಪಾಗುವುದು ಯಾವುದು? ಸತ್ಯಾರ್ಥ ಪ್ರಕಾಶ, ವೇದಗಳಿಗೆ ಹಿಂತಿರುಗಿ ಎನ್ನುವಂಥ ಘೋಷಣೆ, ಜೊತೆಗೆ ಆರ್ಯ ಸಮಾಜ. ಹಾಗಾದರೆ ದಯಾನಂದ ಸರಸ್ವತಿಯವರು ಆರಂಭಿಸಿದ ಆರ್ಯ ಸಮಾಜದ ಮುಖ್ಯ ಉದ್ದೇಶಗಳೇನು? ಆರ್ಯ ಸಮಾಜ ಹೇಳುತ್ತೆ, ಎಲ್ಲ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರನಲ್ಲಿ ನಂಬಿಕೆ ಇಡಬೇಕು, ಹುಟ್ಟಿನಿಂದ ಯಾರೂ ಶೂದ್ರರು ಅಲ್ಲ ಅಥವಾ ಬ್ರಾಹ್ಮಣರೂ ಅಲ್ಲ ಅಂತ ಹೇಳಿ ಜಾತಿಯ ಆಧಾರವನ್ನು ಆರ್ಯ ಸಮಾಜ ಖಂಡಿಸಿತು. ಅಷ್ಟೇ ಅಲ್ಲದೆ ಅಂತರ್ಜಾತೀಯ ವಿವಾಹಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟರು. ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿಯನ್ನು ತಿರಸ್ಕರಿಸಿದರು. ಜೊತೆಗೆ ಸ್ತ್ರೀ ಪುರುಷರಿಬ್ಬರೂ ಸಮಾನರು, ಇವರಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲ ಅಂದರು. ವೇದಗಳು ಮಾತ್ರ ಶ್ರೇಷ್ಠವಾದದ್ದು. ಪ್ರಾಚೀನ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಜೊತೆಗೆ ಬೋಧನೆ ಮಾಡಬೇಕು ಅಂತ ಆರ್ಯ ಸಮಾಜ ಹೇಳ್ತು. ಇವೆಲ್ಲವೂ ಆರ್ಯ ಸಮಾಜದ ಉದ್ದೇಶಗಳು. ಈ ಅಧ್ಯಾಯದ ಇನ್ನೊಂದು ಪ್ರಮುಖವಾದಂಥ ಸಮಾಜ ಯಾವುದದು? ಪ್ರಾರ್ಥನಾ ಸಮಾಜ. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ. ಹಾಗಾದರೆ ಪ್ರಾರ್ಥನಾ ಸಮಾಜ ಬೋಧಿಸಿದ ತತ್ವಗಳು ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ಮಹಿಳೆಯರ ಸಮಸ್ಯೆಗಳಿಗೆ ಮಾತ್ರ ನಾವು ಗಮನ ಕೊಡಬಾರ್ದು. ಶೂದ್ರರು, ಅತಿ ಶೂದ್ರ ಸಮುದಾಯಗಳು ಎದುರಿಸುತ್ತಿರುವಂಥ ಸಮಸ್ಯೆಗಳಿಗೂ ಸಹ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ಪ್ರಾರ್ಥನಾ ಸಮಾಜ ಮತ್ತು ಅದನ್ನು ಸ್ಥಾಪಿಸಿದ ಆತ್ಮಾರಾಮ್ ಪಾಂಡುರಂಗರು ಪ್ರತಿಪಾದಿಸಿದರು. ಪ್ರಾರ್ಥನಾ ಸಮಾಜವನ್ನು 1867ರಲ್ಲಿ ಆತ್ಮಾರಾಮ್ ಪಾಂಡುರಂಗ ಅವರು ಇದನ್ನು ಪ್ರಾರಂಭ ಮಾಡಿದ್ರು. ಪಶ್ಚಿಮದ ಆಧುನಿಕ ಆಲೋಚನೆಗಳ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮವನ್ನು
ಪುನರ್ವಿಮರ್ಶಿಸಿಕೊಳ್ಳುವ ಅಗತ್ಯ ಇದೆ ಅಂತ ಈ ಸಂಘಟನೆ ಪ್ರತಿಪಾದಿಸಿತು. ಸಮಾಜ ಸುಧಾರಣೆ ಅನ್ನೋದು ಕೇವಲ ನಂಬಿಕೆಯಾಗಿ ಉಳಿಬಾರ್ದು, ಅವೆಲ್ಲವುಗಳು ವಾಸ್ತವದಲ್ಲಿ ಅನುಷ್ಠಾನಕ್ಕೆ ಬರಬೇಕೆನ್ನುವುದು ಪ್ರಾರ್ಥನಾ ಸಮಾಜದ ಆಶಯವಾಗಿತ್ತು. ಈ ಸಂಸ್ಥೆಯ ನೇತೃತ್ವದಲ್ಲಿ ಸ್ತ್ರೀಯರ ಶಿಕ್ಷಣಕ್ಕೆ ಮಹತ್ವ ಕೊಡಲಾಯಿತು. ನಿರ್ಗತಿಕರಿಗೆ ಬದುಕುವ ಆಸರೆಯನ್ನು ಕಲ್ಪಿಸುವಂತಹ ಕಾರ್ಯಕ್ರಮಗಳು ಕೂಡ ಅನುಷ್ಠಾನಗೊಂಡವು. ಇವೆಲ್ಲವುಗಳು ಪ್ರಾರ್ಥನಾ ಸಮಾಜದ ಪ್ರಮುಖವಾದಂಥ ಅಂಶಗಳು. ಇನ್ನೊಂದು ಮಹಾತ್ಮ ಜ್ಯೋತಿಬಾ ಫುಲೆ. ಇವ್ರನ್ನ ನೆನಪಿಸ್ಕೊಂಡಾಗ ನಮಗೆ ನೆನಪಾಗುವುದು ಯಾವುದು? ಸತ್ಯಶೋಧಕ ಸಮಾಜ. ಹಾಗಾದರೆ ಸತ್ಯಶೋಧಕ ಸಮಾಜದ ಬಗ್ಗೆ ನೋಡೋಣ ಈಗ. ಓಕೆ, ಸತ್ಯಶೋಧಕ ಸಮಾಜವನ್ನು ಆರಂಭಿಸಿದವರು ಮಹಾತ್ಮ ಜ್ಯೋತಿಬಾ ಫುಲೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇವರು ಗುಲಾಮಗಿರಿ ಮತ್ತು ಷಟ್ಕರಿಯಚ್ಚ ಅಸೂದ್ ಎನ್ನುವ ಗ್ರಂಥವನ್ನು ರಚಿಸಿದರು. ಶಾಲೆಗಳನ್ನು ಪ್ರಾರಂಭಿಸಿ ಶೂದ್ರರು ಮತ್ತು ಹೆಣ್ಣು ಮಕ್ಕಳಿಗೆ ಸಹಾಯವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಮಾಲಿ ಸಮುದಾಯಕ್ಕೆ ಸೇರಿದರೂ ಸಹ ತಮ್ಮ ಬಾವಿಯಲ್ಲಿ ಬೇರೆ ಜಾತಿಯವರಿಗೆ, ಅಸ್ಪೃಶ್ಯರಿಗೆ, ಇತರ ಜಾತಿಯವರಿಗೆ ನೀರು ಸೇದಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮಹಾತ್ಮ ಜ್ಯೋತಿಬಾ ಫುಲೆಯವರ ಎಲ್ಲ ಕಾರ್ಯಗಳಲ್ಲಿ ಅವರಿಗೆ ನೆರವನ್ನು ನೀಡಿದ್ದು ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ. ಅವರನ್ನು ಸಹ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೇಬೇಕು. ಇವರಿಬ್ಬರೂ ಸೇರಿ ಹೆಣ್ಣು ಮಕ್ಕಳಿಗೆ ವಸತಿ ನಿಲಯಗಳನ್ನು ಸ್ಥಾಪಿಸಿದರು. ಇವೆಲ್ಲವುಗಳು ಸತ್ಯಶೋಧಕ ಸಮಾಜದ ಪ್ರಮುಖ ಅಂಶಗಳು. ಇನ್ನು ಈ ಅಧ್ಯಾಯದ ಮತ್ತೊಂದು ಪ್ರಮುಖವಾದಂಥ ಅಂಶ ಅಲಿಗರ್ ಚಳುವಳಿ. ಅಲಿಗರ್ ಚಳುವಳಿಯನ್ನು ಆರಂಭಿಸಿದವರು ಯಾರು? ಸರ್ ಸೈಯದ್ ಅಹಮದ್ ಖಾನ್. ಸರ್ ಸೈಯದ್ ಅಹಮದ್ ಖಾನ್ ಅವರಿಂದ ಅಲಿಗರ್ ಸುಧಾರಣಾ ಚಳುವಳಿ ಆರಂಭ ಆಯಿತು. ಇವರೇನು ಹೇಳ್ತಾರೆ ಅಂದರೆ, ಕಾಲ ಬದಲಾದಂತೆ ಧರ್ಮವನ್ನು ನಾವೆಲ್ಲರೂ ಅರ್ಥೈಸಿಕೊಳ್ಳಬೇಕು. ನಮ್ಮ ಧರ್ಮವನ್ನು ಅರ್ಥೈಸಿಕೊಳ್ಳುವ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಬದಲಾಗಲೇಬೇಕು. ಇಲ್ಲದೆ ಹೋದರೆ ಧರ್ಮ ಜಡವಾಗುತ್ತದೆ ಅಂತ ಕರೆದ್ರು. ತಮ್ಮ ಜೀವನದ ಉದ್ದಕ್ಕೂ ಸಂಪ್ರದಾಯ, ಮೌಢ್ಯಗಳು, ಅಜ್ಞಾನ, ಅವೈಜ್ಞಾನಿಕ ಮನೋಧರ್ಮದ ವಿರುದ್ಧ ಸರ್ ಸೈಯದ್ ಅಹಮದ್ ಖಾನರು ಹೋರಾಟವನ್ನು ನಡೆಸಿದರು. ಅಷ್ಟೇ ಅಲ್ಲದೆ ಎಲ್ರಿಗೂ ತೆರೆದ ಮನಸ್ಸು ಇರಬೇಕು. ಒಂದು ವೇಳೆ ತೆರೆದ ಮನಸ್ಸು ಇಲ್ಲದೆ ಹೋದರೆ ಯಾವುದೇ ರೀತಿಯಾದಂಥ ಸಾಮಾಜಿಕ ಪ್ರಗತಿಯಾಗಲಿ ಬೌದ್ಧಿಕ ಪ್ರಗತಿಯಾಗಲಿ ಸಾಧ್ಯವಿಲ್ಲ ಅಂತ ಕರೆದ್ರು. ಮುಸ್ಲಿಂ ಸಮುದಾಯದಲ್ಲಿ ಅಂದು ಅಸ್ತಿತ್ವದಲ್ಲಿದ್ದಂಥ ಪರದಾ ಪದ್ಧತಿಯನ್ನು ಇವರು ಖಂಡಿಸಿದರು. ಮುಸ್ಲಿಂ ಹೆಣ್ಣು ಮಕ್ಕಳು ಎಲ್ಲರೂ ವಿದ್ಯಾವಂತರಾಗಬೇಕು ಅನ್ನೋದು ಸರ್ ಸೈಯದ್ ಅಹಮದ್ ಖಾನ್ ಅವರ ಆಶಯವಾಗಿತ್ತು. ಆದರೆ ಬಹುಪತ್ನಿತ್ವ, ಮುಸ್ಲಿಂ ಸಮುದಾಯದಲ್ಲಿ ಕಂಡು ಬಂದಿದ್ದಂತಹ ಬಹುಪತ್ನಿತ್ವಕ್ಕೆ ಇವರು ಬೆಂಬಲವನ್ನು ನೀಡಲಿಲ್ಲ. ಜೊತೆಗೆ ತಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಉದ್ದೇಶದಿಂದ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಅಲಿಗರ್ ಎನ್ನುವ ಸ್ಥಳದಲ್ಲಿ ಇವರು ಆರಂಭಿಸ್ತಾರೆ. ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ಸಂಸ್ಕೃತಿಯ ಕುರಿತು ಚಿಂತನೆಗಳನ್ನು ಹರಡುವ ಉದ್ದೇಶದಿಂದ ಈ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಇವರು ಬಳಸಿಕೊಳ್ತಾರೆ. ಮುಂದೆ ಈ ಕಾಲೇಜ್ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಬದಲಾಯಿತು. ಇದಿಷ್ಟು ಸರ್ ಸೈಯದ್ ಅಹಮದ್ ಖಾನ್ ಮತ್ತು ಅಲಿಗರ್ ಚಳುವಳಿ. ಇನ್ನು ರಾಮಕೃಷ್ಣ ಮಿಷನ್ ಬಗ್ಗೆ ನಾವು ನೋಡಲೇಬೇಕಾಗತ್ತೆ. ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಕೇಳಿರ್ತೀವಿ. ಸ್ವಾಮಿ ವಿವೇಕಾನಂದರಿಂದ ಆರಂಭಗೊಂಡಂಥ ಸಂಸ್ಥೆಯೇ ಅದು ರಾಮಕೃಷ್ಣ ಮಿಷನ್. ಯಾಕೆ ಅವರು ಆರಂಭಿಸಿದರು? ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನು ಸಾರುವುದಕ್ಕೆ, ತಮ್ಮ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಆಶಯಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಆರಂಭಿಸ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರು ಜಾತಿ ವ್ಯವಸ್ಥೆ, ಅದರ ಶೋಷಣೆಯ ವಿವಿಧ ಮುಖಗಳು, ಬಡತನ, ಅನಕ್ಷರತೆ, ಅಜ್ಞಾನ ಮುಂತಾದಂತಹ ಅನಿಷ್ಟಗಳ ವಿರುದ್ಧ ತಮ್ಮ ಜೀವಿತಾವಧಿಯಲ್ಲಿ ನಿರಂತರವಾಗಿ ಅವರು ಹೋರಾಡ್ತಾರೆ. ಅಷ್ಟೇ ಅಲ್ಲದೆ ಸಮಾಜ ಸುಧಾರಣೆಗೆ ಸಂಬಂಧಿಸಿದಂತೆ ವಿವೇಕಾನಂದರ ಆಶಯ ಏನು ಅಂದರೆ, ಮೊದಲು ಜನರನ್ನ ವಿದ್ಯಾವಂತರಾಗಿ ಮಾಡಬೇಕು. ಜನರು ವಿದ್ಯಾವಂತರಾದರೆ ಅವರೇ ಸುಧಾರಣೆಯನ್ನು ತರ್ತಾರೆ, ಅವರೇ ಸುಧಾರಣೆಯನ್ನು ಬಯಸ್ತಾರೆ. ಶಾಸನ ರೂಪಿಸುವಂಥ ಸಂಸ್ಥೆಗಳು ಹೆಚ್ಚು ಹೆಚ್ಚು ಬರಬೇಕು. ಆ ಮುಖಾಂತರ ಸಮಾಜ ಸುಧಾರಣೆಯ ಕಾನೂನುಗಳು ಜಾರಿಗೊಳ್ಳಬೇಕು ಅಂತ ಅವರು ಬಯಸಿದರು. ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ನಾವ್ಯಾರೂ ಅನುಕರಿಸಬಾರ್ದು, ಅದನ್ನು ಬಿಡಬೇಕು ಅಂದರು. ಧರ್ಮದ ನಿಜವಾದಂಥ ಕರ್ತವ್ಯ ಅಂದರೆ ಕತ್ತಲೆಯಲ್ಲಿರುವವರಿಗೆ ಬೆಳಕನ್ನು ನೀಡಬೇಕು. ಇಲ್ಲದೇ ಹೋದರೆ ಅದು ಧರ್ಮವೇ ಅಲ್ಲ. ಕತ್ತಲೆಯಲ್ಲಿರುವವರಿಗೆ ಬೆಳಕು ನೀಡೋದಂದರೆ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಬೇಕು. ಯಾರ ಆತ್ಮ ಬಡವರಿಗಾಗಿ ಮಿಡಿಯುತ್ತದೆಯೋ ಅವನೇ ಮಹಾತ್ಮ. ಇಲ್ಲದೆ ಹೋದರೆ ಆತನು ದುರಾತ್ಮ ಅಂತ ವಿವೇಕಾನಂದರು ಕರೆದರು. 1893ರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಒಂದು ಸಮ್ಮೇಳನ ನಡೆಯಿತು. ಅದುವೇ ವಿಶ್ವ ಧಾರ್ಮಿಕ ಸಮ್ಮೇಳನ. ಈ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿದ್ರು. ಅವರು ಮಾಡಿದಂಥ ಭಾಷಣದಿಂದ ಪಾಶ್ಚಿಮಾತ್ಯರಿಗೆ ಭಾರತದ ಸಂಸ್ಕೃತಿಯ ಹಿರಿಮೆಯನ್ನು ಪರಿಚಯ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಇದೆಲ್ಲವೂ ರಾಮಕೃಷ್ಣ ಮಿಷನ್ ಮತ್ತು ಸ್ವಾಮಿ ವಿವೇಕಾನಂದರ
ಬೋಧನೆಗಳು. ಈ ಅಧ್ಯಾಯದ ಇನ್ನೊಂದು ಮುಖ್ಯವಾದಂಥ ಅಂಶ ಥಿಯೋಸಾಫಿಕಲ್ ಸೊಸೈಟಿ. ಥಿಯೋಸಾಫಿಕಲ್ ಸೊಸೈಟಿ ಅಂದಾಗ ನಾವು ಇಬ್ಬರು ವ್ಯಕ್ತಿಗಳನ್ನು ನೆನಪು ಮಾಡ್ಕೊಳ್ತೀವಿ. ಯಾರದು? ಮೇಡಮ್ ಬ್ಲಾವಟ್ಸ್ಕೆ ಮತ್ತು ಕರ್ನಲ್ HS ಆಲ್ಕಾಟ್ ಇದನ್ನು ಆರಂಭಿಸಿದರು. ಇವರು ಮದ್ರಾಸ್ನ ಹತ್ತಿರ ಇರುವಂಥ ಅಡ್ಯಾರ್ ಎಂಬ ಕೇಂದ್ರದಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ಆರಂಭಿಸಿದರು. ಇದರ ಮುಖ್ಯವಾದಂಥ ಉದ್ದೇಶವನ್ನು ನಾವು ನೋಡೋದಾದರೆ, ಮೊದಲನೇದು ವಿವಿಧ ಧರ್ಮಗಳು ಮತ್ತು ದರ್ಶನಗಳು ಮತ್ತು ವಿಜ್ಞಾನಗಳ ತುಲನಾತ್ಮಕ ಅಧ್ಯಯನ ಮಾಡುವಂಥದ್ದು. ಎರಡನೇದು ಮನುಷ್ಯನ ಆಂತರ್ಯದಲ್ಲಿರುವಂಥ ಅದಮ್ಯ ಚೇತನ ಶಕ್ತಿಯನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸುವುದು ಇದರ ಇನ್ನೊಂದು ಉದ್ದೇಶ. ಇನ್ನು ಈ ಥಿಯೋಸಾಫಿಕಲ್ ಸೊಸೈಟಿಗೆ ಹೊಸ ರೂಪ ಕೊಟ್ಟಿದ್ಯಾರು? ಆ್ಯನಿ ಬೆಸೆಂಟ್. ಆ್ಯನಿ ಬೆಸೆಂಟರಿಂದಾಗಿ ಥಿಯೋಸಾಫಿಕಲ್ ಸೊಸೈಟಿ ತನ್ನದೇ ಆದಂಥ ರೂಪವನ್ನು ಪಡೆದುಕೊಳ್ತು. ಆ್ಯನಿ ಬೆಸೆಂಟ್ರು ಐರಿಷ್ ಮಹಿಳೆಯವರು ಭಾರತಕ್ಕೆ ಬಂದು ಥಿಯೋಸಾಫಿಕಲ್ ಸೊಸೈಟಿಯ ಚಳುವಳಿಯಲ್ಲಿ ಭಾಗವಹಿಸಿದರು. ಹೀಗಾಗಿ ಈ ಚಳುವಳಿ ಗಮನಾರ್ಹವಾಗಿ ಬೆಳೆಯತೊಡಗುತ್ತೆ. ಭಗವದ್ಗೀತೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದರು. ಹೀಗಾಗಿ ಇವರನ್ನು ನಾವು ಶ್ವೇತ ಸರಸ್ವತಿ ಅಂತ ಕರಿತೀವಿ. ಇವರು ಇನ್ನೊಂದು ಮುಖ್ಯವಾದಂಥ ಅಂಶಕ್ಕೆ ಮಹತ್ವ ಕೊಟ್ಟರು. ಅದೇನು ಅಂದರೆ ಎಲ್ಲ ವರ್ಗಗಳಿಗೂ ಶಿಕ್ಷಣ ಸಿಗಬೇಕು ಅನ್ನೋದು ಅವರ ಆಶಯವಾಗಿತ್ತು. ಎಲ್ಲರಿಗೂ ಶಿಕ್ಷಣ ಕೊಡುವ ಉದ್ದೇಶದಿಂದಾಗಿ ಶಾಲೆಗಳನ್ನು ತೆರೆದರು. ಆ್ಯನಿ ಬೆಸೆಂಟ್ರು ಸೆಂಟ್ರಲ್ ಹಿಂದೂ ಕಾಲೇಜನ್ನು ಬನಾರಸ್ನಲ್ಲಿ ಪ್ರಾರಂಭಿಸಿದರು. ಆದರೆ ಮುಂದೆ ಮದನ್ ಮೋಹನ ಮಾಳವೀಯ ಅವರ ಪ್ರಯತ್ನದಿಂದಾಗಿ ಸೆಂಟ್ರಲ್ ಹಿಂದೂ ಕಾಲೇಜ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆಗೊಂಡಿತು. ಅಷ್ಟೇ ಅಲ್ಲದೆ ನ್ಯೂ ಇಂಡಿಯಾ ಮತ್ತು ಕಾಮನ್ವೀಲ್ ಎನ್ನುವಂಥ 2 ಪತ್ರಿಕೆಗಳನ್ನು ಇವರು ಆರಂಭಿಸಿದರು. 1916ರಲ್ಲಿ ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸಿ ಮದ್ರಾಸು ಪ್ರಾಂತ್ಯದಲ್ಲಿ ಈ ಹೋಮ್ ರೂಲ್ ಚಳುವಳಿಗೆ ಇವರು ಚಾಲನೆಯನ್ನು ನೀಡಿದರು. ಜೊತೆಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಭಾಗವಹಿಸಿದಂತಹ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಕೂಡ ಆ್ಯನಿ ಬೆಸೆಂಟ್ ಆಗಿದ್ದರು. ಹೀಗೆ ಆ್ಯನಿ ಬೆಸೆಂಟ್ರು ಥಿಯೋಸಾಫಿಕಲ್ ಸೊಸೈಟಿಗೆ ಹೊಸ ರೂಪ ಕೊಡುವುದರಲ್ಲಿ ಜೊತೆಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ನಾವು ಭಾಗವಹಿಸಿದ್ದನ್ನು ಕಾಣ್ತೇವೆ. ಹಾಗಾದರೆ ಮಕ್ಕಳೇ, ಈ ಅಧ್ಯಾಯದಲ್ಲಿ ನೀವು ಈ ಎಲ್ಲ ಅಂಶಗಳಿಗೆ ಮಹತ್ವವನ್ನು ಕೊಡಬೇಕು. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಅಲಿಘರ್ ಸುಧಾರಣಾ ಚಳುವಳಿ, ರಾಮಕೃಷ್ಣ ಮಿಷನ್ ಮತ್ತು ಥಿಯೋಸಾಫಿಕಲ್ ಸೊಸೈಟಿ. ಇನ್ನು ಇತಿಹಾಸ ವಿಭಾಗದ 6ನೇ ಅಧ್ಯಾಯವನ್ನು ನಾವು ನೋಡೋದಾದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದನ್ನು 1857ರ ದಂಗೆ ಅಂತಲೂ ನಾವು ಕರಿತೀವಿ. ಈ ಅಧ್ಯಾಯದಲ್ಲಿ ನಾವೇನೆಲ್ಲ ನೋಡ್ತೀವಿ? ದಂಗೆ ನಡೆಯುವುದಕ್ಕೆ ಕಾರಣಗಳು, ದಂಗೆಯ ವಿಫಲತೆಗೆ ಕಾರಣಗಳು, ದಂಗೆಯ ಪರಿಣಾಮಗಳನ್ನು ನಾವು ನೋಡ್ತೀವಿ. ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿದೆ 1857ರಲ್ಲಿ ಭಾರತೀಯರು ಮೊಟ್ಟ ಮೊದಲ ಬಾರಿಗೆ ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ರು. ಕಾರಣ ಬ್ರಿಟಿಷರು ಜಾರಿಗೆ ತಂದಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಮತ್ತು ಸಹಾಯಕ ಸೈನ್ಯ ಪದ್ಧತಿ. ಈ 2 ಪದ್ಧತಿಗಳ ಮುಖಾಂತರ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸಾಧಿಸುವುದಕ್ಕೆ ಬ್ರಿಟಿಷರು ಪ್ರಯತ್ನಿಸಿದರು. ಸಮಾಜದಲ್ಲಿರುವಂಥ ಎಲ್ಲ ವರ್ಗಗಳನ್ನು ಶೋಷಿಸಿದರು. ಹೀಗಾಗಿ ಭಾರತದ ಸಮಾಜದಲ್ಲಿದ್ದಂಥ ಎಲ್ಲ ವರ್ಗಗಳು ಬ್ರಿಟಿಷರ ವಿರುದ್ಧ ಅಸಂತುಷ್ಟರಾಗಿದ್ದರು. ಅವರಲ್ಲಿರ್ತಕ್ಕಂತಹ ಅಸಹನೆ ಎನ್ನುವುದು 1857ರಲ್ಲಿ ಸ್ಫೋಟಗೊಂಡಿತು. ಹಾಗಾದರೆ 1857ರ ದಂಗೆಗೆ ಕಾರಣಗಳೇನು ಅಂತ ನಾವು ನೋಡೋದಾದರೆ 5 ಕಾರಣಗಳನ್ನು ನಾವು ನೋಡ್ತೀವಿ. ರಾಜಕೀಯ ಕಾರಣಗಳು, ಹಾಗೆ ಆರ್ಥಿಕ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಸೈನಿಕ ಕಾರಣಗಳು, ಕೊನೆಯದಾಗಿ ತಕ್ಷಣದ ಕಾರಣ. ಈ 5 ಕಾರಣಗಳು 1857ರ ದಂಗೆಗೆ ಕಾರಣಗಳಾದವು. ಹಾಗಾದರೆ ಮೊದಲನೇ ಕಾರಣ ಈಗ ನೋಡೋಣ, ರಾಜಕೀಯ ಕಾರಣಗಳು. ರಾಜಕೀಯ ಕಾರಣ ಅಂದಾಗ ನಮ್ಮ ನೆನಪಾಗೋದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಜಾರಿಗೆ ತಂದಿದ್ಯಾರು? ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ ಇದನ್ನು ಜಾರಿಗೆ ತಂದ. ಈ ನೀತಿಯಿಂದಾಗಿ ಏನಾಯಿತು? ಈ ನೀತಿಯಿಂದಾಗಿ ಸತಾರ, ಜೈಪುರ, ಝಾನ್ಸಿ, ಉದಯಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಇನ್ನೊಂದು ಮುಖ್ಯವಾದಂಥ ಅಂಶ ನಾವಿಲ್ಲಿ ಗಮನಿಸಬೇಕು. ತಂಜಾವೂರು, ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಗಳನ್ನು ಕೂಡ ಬ್ರಿಟಿಷರು ರದ್ದುಪಡಿಸಿದರು. ಮೊಘಲ್ ಚಕ್ರವರ್ತಿ 2ನೇ ಬಹದ್ದೂರ್ ಶಾ, ನಿಮ್ಗೆ ಗೊತ್ತಿದೆಯಲ್ಲ, 2ನೇ ಬಹದ್ದೂರ್ ಶಾನನ್ನು ಅವಧ್ನ ನವಾಬನನ್ನು ಬ್ರಿಟಿಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು. ಇವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂಥ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಹೀಗೆ ರಾಜಕೀಯ ಕಾರಣಗಳನ್ನು ಬರೀರಿ ಅಂದಾಗ ನೀವು ಈ ಅಂಶಗಳನ್ನು ಬರಿಬೇಕಾಗುತ್ತೆ ಮಕ್ಕಳೇ. ಇನ್ನು ಮುಂದಿನ ಕಾರಣ ಆರ್ಥಿಕ ಕಾರಣ. ಆರ್ಥಿಕ ಕಾರಣ ಅಂದಾಗ ನಮ್ಮ ನೆನಪಾಗೋದು ಕೈಗಾರಿಕಾ ಕ್ರಾಂತಿ. ಇಂಗ್ಲೆಂಡ್ನಲ್ಲಿ ಉಂಟಾದಂತಹ ಕೈಗಾರಿಕಾ ಕ್ರಾಂತಿಯ ಪರಿಣಾಮದಿಂದಾಗಿ ಭಾರತದಲ್ಲಿ ಅಂದು ಅಸ್ತಿತ್ವದಲ್ಲಿದ್ದಂತಹ ಗೃಹ ಕೈಗಾರಿಕೆಗಳು, ದೇಶೀಯ ಮತ್ತು ಕರಕುಶಲತೆಯ ಕೈಗಾರಿಕೆಗಳು ನಾಶವಾಗ್ತಾ ಹೋದವು. ಕೈಗಾರಿಕಾ ಕ್ರಾಂತಿಯ ನಂತರ ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರ ಮಾತ್ರ ಆಗಿರಲಿಲ್ಲ,
ಅನೇಕ ಕೈಗಾರಿಕೆಗಳು ಇಂಗ್ಲೆಂಡ್ನಲ್ಲಿ ಹುಟ್ಕೊಂಡು ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಭಾರತದಲ್ಲಿದ್ದಂಥ ಕರಕುಶಲಗಾರರು ನಿರುದ್ಯೋಗಿಗಳಾದರು. ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ಅದನ್ನು ಅವಲಂಬಿಸಿದಂತಹ ನೇಕಾರರು, ನೂಲುವವರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡರು. ಅಷ್ಟೇ ಅಲ್ಲದೆ ಗೃಹ ಕೈಗಾರಿಕೆಗಳು ಇದೇ ರೀತಿಯಾದಂತಹ ತೀವ್ರ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಯಿತು. ಭಾರತದ ವಸ್ತುಗಳನ್ನು ಇಂಗ್ಲೆಂಡ್ನಲ್ಲಿ ಮಾರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕಂದರೆ ಇಂಗ್ಲೀಷರು ದುಬಾರಿ ಸುಂಕವನ್ನು ಭಾರತದ ವಸ್ತುಗಳ ಮೇಲೆ ಹೇರ್ತಾ ಇದ್ರು. ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದಂತಹ ಜಮೀನ್ದಾರರು ರೈತರನ್ನು ಶೋಷಣೆ ಮಾಡ್ತಾ ಇದ್ರು. ಬ್ರಿಟಿಷರು ಇನಾಮ್ ಆಯೋಗವನ್ನು ನೇಮಕ ಮಾಡಿ ಇನಾಮ್ ಭೂಮಿಯನ್ನು ವಾಪಸ್ಸು ಪಡೆದುಕೊಂಡರು. ಇವೆಲ್ಲವುಗಳು 1857ರ ದಂಗೆಗೆ ಆರ್ಥಿಕ ಕಾರಣಗಳು. ಇನ್ನು ಆಡಳಿತಾತ್ಮಕ ಕಾರಣಗಳನ್ನು ನಾವು ನೋಡೋದಾದರೆ, ಬ್ರಿಟಿಷರು ಒಂದು ಹೊಸ ರೀತಿಯ ಕಾನೂನನ್ನು ಜಾರಿಗೆ ತಂದರು. ಅದನ್ನು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆ ಅಂತ ನಾವು ಕರಿತೀವಿ. ಈ ಕಾಯ್ದೆಯ ಪ್ರಕಾರ ಭಾರತೀಯರು ಮತ್ತು ಬ್ರಿಟಿಷರ ನಡುವೆ ಸಾಕಷ್ಟು ಪಕ್ಷಪಾತಗಳಿದ್ದವು. ಭಾರತೀಯರಿಗೆ ಆದಂತಹ ಪ್ರತ್ಯೇಕ ನಿಯಮಗಳು ಅನ್ವಯವಾಗ್ತಾ ಇದ್ದವು. ಅಷ್ಟೇ ಅಲ್ಲದೆ ಆಂಗ್ಲ ಭಾಷೆಯನ್ನು ಬ್ರಿಟಿಷರು ನ್ಯಾಯಾಲಯದ ಭಾಷೆಯನ್ನಾಗಿ ಮಾಡಿದ್ದು ಭಾರತೀಯರಿಗೆ ಇಷ್ಟವಾಗಲಿಲ್ಲ. ಅಷ್ಟೇ ಅಲ್ಲದೆ ಇಂಗ್ಲೀಷ್ ನ್ಯಾಯಾಧೀಶರು ಇಂಗ್ಲೀಷರ ಪರವಾಗಿ ನ್ಯಾಯದಾನವನ್ನು ನೀಡ್ತಾ ಇದ್ರು. ಭಾರತೀಯರಿಗೆ ನ್ಯಾಯದಾನ ನೀಡುವಂಥ ಸಂದರ್ಭದಲ್ಲಿ ಪಕ್ಷಪಾತವನ್ನು ಅವರು ಮಾಡ್ತಾ ಇದ್ರು. ಬ್ರಿಟಿಷರು ಜಾರಿಗೆ ತಂದಂಥ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು ಭಾರತೀಯರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಹೀಗೆ ಇವೆಲ್ಲವುಗಳು ಆಡಳಿತಾತ್ಮಕ ಕಾರಣಗಳಾಗಿದ್ದವು. ಇನ್ನೊಂದು 4ನೇ ಕಾರಣ ಸೈನಿಕ ಕಾರಣಗಳು. ಹೌದಾ, ಸೈನಿಕ ಕಾರಣಗಳು ನಿಮ್ಗೆ ಗೊತ್ತೇ ಇದೆ. ಭಾರತದ ಸೈನಿಕರು ಬ್ರಿಟಿಷರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರು. ಅವರನ್ನು ನಾವು ಸಿಪಾಯಿಗಳು ಅಂತ ಕರಿತಾ ಇದ್ವಿ. ಆದರೆ ಈ ಸಂದರ್ಭದಲ್ಲಿ ಸಿಪಾಯಿಗಳ ಸ್ಥಿತಿ ಮಾತ್ರ ಶೋಚನೀಯವಾಗಿತ್ತು, ಗಂಭೀರವಾಗಿತ್ತು. ಯಾಕೆ ಶೋಚನೀಯವಾಗಿತ್ತು ಅಂತ ನೋಡೋದಾದರೆ, ಬ್ರಿಟಿಷ್ ಸೈನಿಕರಿಗಿದ್ದಂಥ ಸ್ಥಾನಮಾನ ಭಾರತೀಯ ಸೈನಿಕರಿಗಿರಲಿಲ್ಲ. ವೇತನ ಕಮ್ಮಿ ಇತ್ತು. ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲೇ ಇಲ್ಲ. ಅಷ್ಟೇ ಅಲ್ಲದೆ ಭಾರತೀಯ ಸೈನಿಕರನ್ನು ಸಾಗರ ದಾಟಿ ಬೇರೆ ದೇಶಗಳಿಗೆ ಹೋಗಬೇಕಾಗಿತ್ತು. ಭಾರತೀಯ ಸೈನಿಕರು ಸಾಗರ ದಾಟಿ ಬೇರೆ ದೇಶಗಳಿಗೆ ಹೋಗಬೇಕಾಗಿತ್ತು. ಬೇರೆ ದೇಶಗಳಿಗೆ ಹೋಗುವಂತೆ ಒತ್ತಾಯಿಸಲಾಗಿತ್ತು. ಇದು ಆ ಸಂದರ್ಭದಲ್ಲಿ ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು. ಅವರ ಧರ್ಮಕ್ಕೆ, ಅವರ ಸಂಪ್ರದಾಯಗಳಿಗೆ ಅದು ವಿರುದ್ಧವಾಗಿತ್ತು. ಇನ್ನು ಕೊನೆಯದಾಗಿ ದಂಗೆಯ ತಕ್ಷಣದ ಕಾರಣ ನಮ್ಗೆ ಗೊತ್ತೇ ಇದೆ. ರಾಯಲ್ ಎನ್ಫೀಲ್ಡ್ ಬಂದೂಕುಗಳು. ಬ್ರಿಟಿಷ್ ಸೈನ್ಯದ ಕೆಳಗೆ ಕೆಲಸ ಮಾಡ್ತಾ ಇದ್ದ ಭಾರತೀಯ ಸೈನಿಕರ ಸಂಖ್ಯೆ ಜಾಸ್ತಿ ಇತ್ತು. ಹೀಗಾಗಿ ಭಾರತೀಯ ಸಿಪಾಯಿಗಳು ಏನಂದ್ಕೋತಾರಂದರೆ, ನಾವೆಲ್ಲರೂ ಬ್ರಿಟಿಷರ ವಿರುದ್ಧ ಒಗ್ಗಟ್ಟಾಗಿ ಓಡಿಸಿದ್ರೆ ಖಂಡಿತವಾಗಿಯೂ ಬ್ರಿಟಿಷರನ್ನ ಭಾರತದಿಂದ ಓಡಿಸ್ಬೋದು ಅನ್ನುವಂಥ ಆತ್ಮವಿಶ್ವಾಸ ಭಾರತೀಯ ಸೈನಿಕರಲ್ಲಿತ್ತು. ಇದೇ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ಹೊಸ ರೀತಿಯ ಬಂದೂಕನ್ನು ಜಾರಿಗೆ ತಂದಿದ್ರು. ಅದನ್ನು ರಾಯಲ್ ಎನ್ಫೀಲ್ಡ್ ಬಂದೂಕುಗಳು ಅಂತ ನಾವು ಕರಿತೀವಿ. ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಉಪಯೋಗಿಸ್ತಾ ಇದ್ದಂಥ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಲಾಗಿತ್ತು ಅನ್ನುವಂಥ ವದಂತಿ ಹಬ್ಬಿತ್ತು. ಹೀಗಾಗಿ ಹಿಂದೂಗಳು ಮತ್ತು ಮುಸ್ಲಿಂ ಸೈನಿಕರು ಇದನ್ನು ಉಪಯೋಗಿಸುವುದಕ್ಕೆ ನಿರಾಕರಿಸಿದರು. ಯಾಕಂದರೆ ಹಿಂದೂಗಳಿಗೆ ಹಸು ಪವಿತ್ರ, ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು. ರಾಯಲ್ ಎನ್ಫೀಲ್ಡ್ ಬಂದೂಕನ್ನು ಉಪಯೋಗಿಸುವುದಕ್ಕೆ ನಿರಾಕರಿಸಿದರು. ಈ ವದಂತಿಯೇ ಮುಂದೆ ತಕ್ಷಣದ ಕಾರಣವಾಯಿತು. ಯಾವಾಗ ಬ್ರಿಟಿಷರು ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸುವಂತೆ ಭಾರತೀಯ ಸೈನಿಕರನ್ನು ಒತ್ತಾಯಿಸಿದರೋ ಆಗ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಸಿಡಿದೆದ್ರು. ಕೊನೆಗೆ ದಂಗೆ ಆರಂಭ ಆಯಿತು. ನಿಮ್ಗೆ ಗೊತ್ತೇ ಇದೆ, ದಂಗೆ ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ನೇತೃತ್ವದಲ್ಲಿ ಆರಂಭ ಆಗುತ್ತೆ. ನಂತರ ಮೀರತ್ತು, ಆನಂತರದಲ್ಲಿ ದೆಹಲಿಗೆ ತೆರಳಿರೋದನ್ನು ನಾವು ಕಾಣ್ತೀವಿ. ಕಾನ್ಪುರದಲ್ಲಿ ನಾನಾ ಸಾಹೇಬ್ ಇರ್ಬೋದು, ತಾತ್ಯಾ ಟೋಪಿ ಇರ್ಬೋದು, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಹೀಗೆ ದಂಗೆ ಭಾರತದ ವಿವಿಧ ಭಾಗಗಳಿಗೆ ಹರಡಿತು. ಆದರೆ ದಂಗೆ ವಿಫಲವಾಯಿತು ಅನ್ನೋದನ್ನು ನಾವಿಲ್ಲಿ ಮರಿಬಾರದು. 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು? ಅನೇಕ ಕಾರಣಗಳನ್ನು ನಾವು ನೋಡ್ತೀವಿ. ಮೊದಲನೇದು, ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆ ಆಗಿರಲಿಲ್ಲ. ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಇದು ವ್ಯಾಪಿಸಿತ್ತು. ದೇಶವನ್ನು ಬಿಡುಗಡೆಗೊಳಿಸುವುದಕ್ಕಿಂತ ಮುಖ್ಯವಾಗಿ ತಮ್ಮ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆಸಿದಂಥ ದಂಗೆಯಾಗಿತ್ತು. ಯೋಜಿತವಾದಂಥ ದಂಗೆಯಾಗಿರಲಿಲ್ಲ. ಅನಿರೀಕ್ಷಿತ ಕಾರಣಗಳಿಂದ ಅದು ಪ್ರೇರೇಪಿತವಾಗಿತ್ತು. ಜೊತೆಗೆ ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟು ಚೆನ್ನಾಗಿತ್ತು, ಆದರೆ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ,
ಬದಲಾಗಿ ಭಿನ್ನತೆ ಇತ್ತು. ಬ್ರಿಟಿಷ್ ಸೈನಿಕರಲ್ಲಿ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತವಾದ ಸಂಘಟನೆ ಇತ್ತು. ಭಾರತೀಯ ಸೈನಿಕರಲ್ಲಿ ಅದು ಇರಲೇ ಇಲ್ಲ. ಹಾಗೆ ಬ್ರಿಟಿಷ್ ಸೈನಿಕರಲ್ಲಿದ್ದಂಥ ಯುದ್ಧತಂತ್ರ, ಸೈನಿಕ ಪರಿಣತಿ, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತು ಅದು ಭಾರತೀಯರಲ್ಲಿ ಇರಲಿಲ್ಲ. ಹೋರಾಟಗಾರರಲ್ಲಿ ನಿಶ್ಚಿತವಾದಂಥ ಗುರಿ ಇರಲಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಯಾರ ವಿರುದ್ಧ ಹೋರಾಡ್ತಾ ಇದ್ದೀವಿ ಅನ್ನೋದು ಬಹುತೇಕ ಹೋರಾಟಗಾರರಿಗೆ ಅದು ಗೊತ್ತೇ ಇರಲಿಲ್ಲ. ಜೊತೆಗೆ ನಮ್ಮವರೇ ನಮಗೆ ಮೋಸ ಮಾಡಿದ್ರು ಮಕ್ಕಳೇ. ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿಸಿದ್ರು, ಸಿಪಾಯಿಗಳಿಗೆ ಬೆಂಬಲವನ್ನು ನೀಡಲಿಲ್ಲ. ಆದರೆ ಇನ್ನೊಂದು ಮುಖ್ಯವಾಗಿ ಸಿಪಾಯಿಗಳು ಸಹ ಇಲ್ಲಿ ಕೆಲವೊಂದು ತಪ್ಪನ್ನು ಮಾಡ್ತಾರೆ. ಲೂಟಿ ಮಾಡಿದ್ರು, ದರೋಡೆ ಮಾಡಿದರು. ಇಂಥ ಗಂಭೀರವಾದಂಥ ತಪ್ಪುಗಳಿಂದಾಗಿ ಜನಸಾಮಾನ್ಯರ ವಿಶ್ವಾಸವನ್ನು ಕಳೆದುಕೊಂಡ್ರು. ಜನಸಾಮಾನ್ಯರು ಸಿಪಾಯಿಗಳು ಅಂದರೆ ಸಾಕು ದೂರ ಓಡ್ತಾ ಇದ್ರು. ಯಾಕಂದರೆ ಕೆಲವು ಸಿಪಾಯಿಗಳು ಈ ರೀತಿಯಾದಂತಹ ಗಂಭೀರವಾದಂಥ ತಪ್ಪುಗಳನ್ನು ಮಾಡಿದ್ರು. ಇನ್ನು ಈ ಅಧ್ಯಾಯದ ಕೊನೆಯ ಅಂಶ ಅದು ದಂಗೆಯ ಪರಿಣಾಮಗಳು. 1857ರ ದಂಗೆಯಿಂದ ಯಾವ ರೀತಿಯ ಬದಲಾವಣೆಗಳು ಅಥವಾ ಪರಿಣಾಮಗಳನ್ನು ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತ್ತು. ಬ್ರಿಟಿಷರ ಆಳ್ವಿಕೆ ಕೊನೆಗೊಂಡಿಲ್ಲ. ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತವನ್ನು ಕೊನೆಗೊಳಿಸಿತು. ಆಡಳಿತವನ್ನು ಬ್ರಿಟನ್ ಸಾಮ್ರಾಜ್ಯಕ್ಕೆ ವರ್ಗಾವಣೆಗೊಳಿಸಲಾಯಿತು. ಭಾರತದ ವ್ಯವಹಾರವನ್ನು ನೋಡಿಕೊಳ್ಳುವುದಕ್ಕೆ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಯನ್ನು ನೇಮಕ ಮಾಡಲಾಯಿತು. 1858ರಲ್ಲಿ ದಂಗೆ ನಡೆದದ್ದು. 1857ರಲ್ಲಿ ಮರು ವರ್ಷ ಅಂದರೆ 1858ರಲ್ಲಿ ಬ್ರಿಟನ್ ರಾಣಿ ಯಾರಾಗಿದ್ದರು, ಕ್ವೀನ್ ವಿಕ್ಟೋರಿಯಾ, ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ. ಆಕೆ ಹೊರಡಿಸಿದಂಥ ಘೋಷಣೆಗಳು ಅಂದರೆ ಕಂಪನಿ ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದಂಥ ಎಲ್ಲ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು. ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈ ಬಿಡುವುದಾಗಿ ಆಕೆ ಹೇಳ್ತಾಳೆ. ಜೊತೆಗೆ ಭಾರತೀಯರಿಗೆ ಮುಂದೆ ಸುಭದ್ರವಾದಂಥ ಸರ್ಕಾರವನ್ನು ನಾವು ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಮುಂದೆ ನೀವು ಈ ರೀತಿಯಾದಂಥ ದಂಗೆ ನಡೆಸಬೇಡಿ. ಅಷ್ಟೇ ಅಲ್ಲದೆ ನೀವೆಲ್ಲರೂ ಕಾನೂನಿನ ಮುಂದೆ ಸಮಾನರು ಎನ್ನುವಂಥ ಸೌಲಭ್ಯಗಳನ್ನು ನಾವು ನಿಮ್ಗೆ ಕೊಡ್ತೀವಿ. ಧಾರ್ಮಿಕ ಸಹಿಷ್ಣುತೆಯನ್ನು ಮುಂದೆ ನಾವು ಅನುಸರಿಸ್ತೀವಿ. ಯಾವುದೇ ಕಾರಣಕ್ಕೂ ಭಾರತೀಯರ ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ರಾಣಿ ವಿಕ್ಟೋರಿಯಾ 1858ರಲ್ಲಿ ತನ್ನ ಘೋಷಣೆಯಲ್ಲಿ ತಿಳಿಸ್ತಾಳೆ. ಹೀಗೆ ಇದೆಲ್ಲವುಗಳು 1857ರ ದಂಗೆಯ ಪರಿಣಾಮಗಳು. ಮಕ್ಕಳೇ, ಈ 3 ಅಧ್ಯಾಯಗಳಿಂದ ನೀವು ಪ್ರಮುಖವಾಗಿ ಈ ಪ್ರಶ್ನೆಗಳಿಗೆ ಮಹತ್ವವನ್ನು ಕೊಡಬೇಕಾಗುತ್ತೆ. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಯಾವುವು? 4ನೇ ಆಂಗ್ಲೋ ಮೈಸೂರು ಯುದ್ಧ ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು. ಈ ಹೇಳಿಕೆಯನ್ನು ವಿಮರ್ಶಿಸಿ ಅಂತ ಕೇಳ್ಬೋದು. ದೊಂಡಿಯ ವಾಘ್ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿಶ್ಲೇಷಿಸಿ. ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ. ಕಿತ್ತೂರಿನ ವೀರರಾಣಿ ಚೆನ್ನಮ್ಮಳ ಸಾಧನೆಗಳನ್ನು ವಿವರಿಸಿ. ಹಲಗಲಿಯ ಬೇಡರ ದಂಗೆಯನ್ನು ವಿವರಿಸಿ. ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು? ಆನಿ ಬೆಸೆಂಟರ ಸುಧಾರಣಾ ಕ್ರಮಗಳು ಯಾವುವು? ಆರ್ಯ ಸಮಾಜದ ಉದ್ದೇಶಗಳು ಯಾವುವು? ಜೊತೆಗೆ 1857ರ ದಂಗೆಗೆ ಆರ್ಥಿಕ ಬದಲಾವಣೆಗಳು ಹೇಗೆ ಕಾರಣವಾದವು ವಿವರಿಸಿ ಅಂತಲೂ ಕೇಳ್ಬೋದು. ಹಾಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣಗಳೇನು, ದಂಗೆಯ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ. 1857ರ ದಂಗೆಯ ರಾಜಕೀಯ ಕಾರಣಗಳು ಯಾವುವು, 1857ರ ದಂಗೆಯ ಆಡಳಿತಾತ್ಮಕ ಕಾರಣಗಳನ್ನು ತಿಳಿಸಿ. ಹಾಗೆ 1857ರ ದಂಗೆಯ ಪರಿಣಾಮಗಳು ಯಾವುವು ಅನ್ನುವಂಥ ಪ್ರಶ್ನೆಗಳನ್ನು ನಾವು ಈ 3 ಅಧ್ಯಾಯಗಳಿಂದ ನಿರೀಕ್ಷೆ ಮಾಡ್ತೀವಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಇತಿಹಾಸ ವಿಭಾಗದ 4, 5 ಮತ್ತು 6ನೇ ಅಧ್ಯಾಯಗಳಾದ ಕರ್ನಾಟಕದಲ್ಲಿ ಬ್ರಿಟಿಷ್ ವಿರೋಧಿ ಚಳುವಳಿಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಈ 3 ಅಧ್ಯಾಯಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಇಲ್ಲಿ ಚರ್ಚಿಸಿದಂಥ ಅಂಶಗಳ ಜೊತೆಗೆ ಪಠ್ಯಪುಸ್ತಕವನ್ನು ನೀವೆಲ್ಲರೂ ಕಡ್ಡಾಯವಾಗಿ ಓದಲೇಬೇಕು. ಜೊತೆಗೆ ನಿಮ್ಮ ಶಿಕ್ಷಕರು ನೀಡುವಂತಹ ಸಲಹೆ ಸೂಚನೆಗಳನ್ನು ಅನುಸರಿಸಿ ನೀವು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಇತಿಹಾಸ ವಿಭಾಗದ ಉಳಿದ ಅಧ್ಯಾಯಗಳ ಬಗ್ಗೆ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಓದಲಿಕ್ಕೆ, ಆಡಲಿಕ್ಕೆ, ನೋಡಲಿಕ್ಕೆ, ಬರೆಯಲಿಕ್ಕೆ ನೀನಿಡು ಇಷ್ಟಿಷ್ಟು ಸಮಯ, ಆತ್ಮಾವಲೋಕನಕ್ಕೂ ಸಮಯ ಒಂದಿಷ್ಟಿರಲಿ, ಅರಿನಿನ್ನ ಮಾಟವನ್ನು ಮುದ್ದು ರಾಮ
ಎಂಬ ಶಿವಪ್ಪ ಅವರ ಮಾತಿನಂತೆ ಪಾಠಗಳನ್ನು ಮನನ ಮಾಡುವ, ನೆನಪಿಸಿಕೊಳ್ಳುವಂತಹ ಪುನರ್ಮನನ ಕನ್ನಡ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಚಿಕ್ಕ ದೇವೇಗೌಡ, ಕರ್ನಾಟಕ ಪಬ್ಲಿಕ್ ಶಾಲೆ, ಉತ್ತರಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1. ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಿಮಗೆ 2 ಸುಂದರ ಕಥೆಗಳನ್ನು, ಕನ್ನಡ ಪ್ರಥಮ ಭಾಷೆಯಲ್ಲಿರುವಂತಹ 2 ವ್ಯಾಕರಣಾಂಶಗಳನ್ನು ಪುನರ್ಮನನ ಮಾಡಿಸಲಿಕ್ಕೆ ನೀವು ಇಂದು ಭೇಟಿಯಾಗಿದ್ದೇವೆ. ಮೊದಲಿಗೆ ಗದ್ಯಪಾಠ ವೃಕ್ಷಸಾಕ್ಷಿ. ಲೇಖಕರು ದುರ್ಗಸಿಂಹ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಕಥಾ ಸಾಹಿತ್ಯ ಅತ್ಯಂತ ಜನಪ್ರಿಯವಾದಂಥ ಸಾಹಿತ್ಯ. ಕತೆ ಯಾರಿಗಿಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಆಸಕ್ತಿದಾಯಕವಾಗಿ ಕೇಳುವಂಥ ಒಂದು ಸಾಹಿತ್ಯ ಪ್ರಕಾರ ಇದ್ದರೆ ಅದು ಕಥಾ ಸಾಹಿತ್ಯ. ಈ ಕಥೆಗಳು ಮನರಂಜನೆ ಜೊತೆಗೆ ಜೀವನದ ಮೌಲ್ಯಗಳನ್ನು, ನೀತಿಗಳನ್ನು ತಿಳಿಸ್ಕೊಡ್ತವೆ. ಸತ್ಯ, ಧರ್ಮ, ಅಹಿಂಸೆ, ತ್ಯಾಗ, ವೈರಾಗ್ಯ, ನಿಸ್ವಾರ್ಥ ಇತ್ಯಾದಿ ಆದರ್ಶ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳಿಕ್ಕೆ ಈ ಕಥೆಗಳು ನಮಗೆ ಪ್ರೇರಣೆಯನ್ನು ನೀಡುತ್ತೆ. ಅದಕ್ಕಾಗಿ ಈ ಕಥೆಯನ್ನು ನಾವು ಅಧ್ಯಯನ ಮಾಡ್ತಾಯಿದ್ವಿ. ಕಥೆಯನ್ನು ಬರೆದವ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಬನ್ನಿ. ದುರ್ಗಸಿಂಹ ಕನ್ನಡ ಸಾಹಿತ್ಯದಲ್ಲಿ ಬಹುಮುಖ ಪ್ರತಿಭೆಯುಳ್ಳಂತಹ ಕವಿ. ಖಡ್ಗ ಹಿಡಿಯುವ ಕೈ ಲೇಖನಿಯನ್ನೂ ಹಿಡಿಯಬಲ್ಲದು ಎಂಬ ಅಪೂರ್ವ ಉದಾಹರಣೆ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಈ ದುರ್ಗಸಿಂಹ. ಈ ದುರ್ಗಸಿಂಹನ ಕಾಲ ಕ್ರಿಸ್ತಶಕ 1031. ಈತನ ಊರು ಕಿಸುಗಾಡಿನ ಸೈಯಡಿ, ಅಂದರೆ ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವದಿ. ದುರ್ಗಸಿಂಹನು ರಾಜ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ಸಂಧಿವಿಗ್ರಹಿಯಾಗಿದ್ದ, ದಂಡನಾಯಕನೂ ಆಗಿದ್ದ. ಜೊತೆಗೆ ಮತಧರ್ಮ ಸಮನ್ವಯಕನಾಗಿ ಹೆಸರನ್ನು ಪಡೆದವನು. ಹರಿಹರ ಭವನಗಳನ್ನು ಕಟ್ಟಿಸಿ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದಂಥವನು. ಹಾಗಾಗಿ ಇವನು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖ ಅನ್ನಿಸ್ಕೊಳ್ತಾನೆ. ಈತನ ಕತೆಗೆ ಹಿನ್ನೆಲೆ ಯಾವ ವಸ್ತು? ಮೊದಲು ಗುಣಾಢ್ಯನೆಂಬ ಕವಿ ಪೈಶಾಚಿಕ ಭಾಷೆಯಲ್ಲಿ ಬೃಹತ್ ಕಥೆಯನ್ನು ರಚಿಸಿದ್ದ. ಆ ಬೃಹತ್ ಕಥೆಯನ್ನು ಆಧರಿಸಿ ಸಂಸ್ಕೃತದಲ್ಲಿ ವಸುಭಾಗಭಟ್ಟನೆಂಬ ಕವಿ ಪಂಚತಂತ್ರವನ್ನು ರಚಿಸಿದ್ದ. ಆ ವಸುಭಾಗಭಟ್ಟನ ಪಂಚತಂತ್ರ ಕೃತಿಯೇ ನಮ್ಮ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಕೃತಿ ರಚಿಸಲು ಆಧಾರ ಆಗಿದೆ. ಪ್ರಸ್ತುತ ವೃಕ್ಷಸಾಕ್ಷಿ ಕಥೆಯನ್ನು ಈ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆರಿಸಲಾಗಿದೆ. ಇಡೀ ಭರತಖಂಡದಲ್ಲಿ ಪಂಚತಂತ್ರ ಕಥೆಗಳನ್ನು ಕೇಳಿರದ ಯಾವ ಹಿರಿಯರು ಇಲ್ಲ ಅನ್ನಿಸ್ಕೊಳ್ತೀನಿ. ಅದೇ ರೀತಿ ಮಕ್ಕಳು ಕೂಡ ಪಂಚತಂತ್ರ ಕಥೆಗಳೆಂದರೆ ಎಲ್ಲರ ಕಿವಿ ಇತ್ತ ಕಡೆ ಆಲಿಸಬೇಕು ಅನಿಸುತ್ತೆ. ಪಂಚತಂತ್ರ ಈ ಕೃತಿಯ ವೈಶಿಷ್ಟ್ಯತೆ ಏನು? ಇದೊಂದು ಗದ್ಯ ಮತ್ತು ಪದ್ಯ ಮಿಶ್ರಿತವಾದಂತಹ ಕಾವ್ಯ ನಿರೂಪಣೆ ಮತ್ತು ಕಥಾ ನಿರೂಪಣೆ. ಇದನ್ನು ನಾವು ಚಂಪು ಶೈಲಿ ಅಂತ ಕರಿತೇವೆ. ಇಲ್ಲಿ 48 ಕಥೆಗಳು, ಜೊತೆಗೆ 475 ಪದ್ಯಗಳು, 230 ಶ್ಲೋಕಗಳಿಂದಲೂ ಕೂಡ ಸಮೃದ್ಧವಾದಂಥ ಕೃತಿ ಈ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಕೃತಿ. ಕೃತಿಯ ಸಂಪಾದಕರು ಗುಣ್ಮಿ ಚಂದ್ರಶೇಖರ ಐತಾಳ್ರು. ಪಂಚತಂತ್ರಗಳೆಂದ್ರೇನು? ನಾವೆಲ್ಲ ಕಡೆ ಹೇಳ್ತೀವಿ. ಪಂಚತಂತ್ರಗಳೆಂದ್ರೆ ಏನು ಅಂತಂದರೆ ಭೇದ, ಪರೀಕ್ಷಾ, ವಿಶ್ವಾಸ ಮತ್ತು ವಂಚನ ಇತ್ಯಾದಿ ಮಿತ್ರ ಕಾರ್ಯ. ಈ ಪಂಚತಂತ್ರಗಳನ್ನು ಆಧರಿಸಿಯೇ ಹಿಂದೆ ರಾಜಾನುರಾಜರ ಕಾಲದಲ್ಲಿ ತಮ್ಮ ರಾಜಕೀಯ ವಿದ್ಯಮಾನಗಳನ್ನು ಬಗೆಹರಿಸ್ಕೊಳ್ತಾ ಇದ್ದರು. ಆ ಮೂಲಕ ತಮ್ಮ ಮಕ್ಕಳಿಗೆ ಈ ಪಂಚತಂತ್ರ ಸೂತ್ರಗಳ ಮೂಲಕವೇ ಶಿಕ್ಷಣವನ್ನು ನೀಡ್ತಾ ಇದ್ರು ಅನ್ನುವಂಥ ಸಂಗತಿಯನ್ನು ನಾವು ಅನೇಕ ಕಡೆ ಕೇಳಿಬರ್ತದೆ. ಜೊತೆಗೆ ಈ ಕಥೆಯಲ್ಲಿ ಬರುವಂಥ ಮುಖ್ಯಾಂಶಗಳನ್ನು ನಾವು ತಿಳ್ಕೊಳ್ಬೇಕು. ಕತೆ ಏನು ಸಂದೇಶವನ್ನು ನೀಡುತ್ತೆ? ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಹಣಕ್ಕಿಂತ ಗುಣಲೇಸು, ಮಾಡಿದ್ದುಣ್ಣೋ ಮಹಾರಾಯ. ಈ ಎಲ್ಲ ನಾಣ್ಣುಡಿಗಳನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಪೂರಕವಾದಂತಹ ಕತೆ ಇದಾಗಿದೆ. ಕಥೆಯನ್ನು ಅವಲೋಕನ ಮಾಡೋದಾದರೆ, ಮಧುರಾ ನಗರದಲ್ಲಿ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬ 2 ಗೆಳೆಯರು, ವ್ಯಾಪಾರಿಗಳ ಮಕ್ಕಳು, ಪರಸ್ಪರ ಸ್ನೇಹಿತರಾಗಿದ್ದರು. ಇಬ್ಬರೂ ಜೊತೆಯಲ್ಲೇ ವ್ಯಾಪಾರಕ್ಕೆ ಹೋಗಿ ಬರ್ತಾಯಿದ್ರು. ಒಮ್ಮೆ ಹೀಗೆ ಹೊರನಾಡಿಗೆ ವ್ಯಾಪಾರಕ್ಕೆ ಹೋದಾಗ ಅಪಾರವಾದ ಹೊನ್ನಿನ ಲಾಭ ಅವರಿಗೆ ಸಿಕ್ತು. ಅದನ್ನು ಪಡೆದು ಅವರು ಮರಳಿ ಮಧುರಾ ನಗರಕ್ಕೆ ಬರುವ ಸಂದರ್ಭದಲ್ಲಿ ಇನ್ನೇನು ಊರನ್ನು ಸಮೀಪಿಸುವ ಹತ್ತಿರ ಬಂದಾಗ ಹೊನ್ನನ್ನು ಹಂಚಿಕೊಳ್ಳುವಂಥ ಆಲೋಚನೆ ಬರುತ್ತೆ. ಆ ಸಂದರ್ಭದಲ್ಲಿ
ದುಷ್ಟಬುದ್ಧಿ ಒಂದು ಸಲಹೆಯನ್ನು ಕೊಡ್ತಾನೆ. ನೋಡು, ಈ ಹೊನ್ನನ್ನು ಮನೆಯಲ್ಲಿಟ್ಟು ಮತ್ತೆ ನಾವು ವ್ಯಾಪಾರಕ್ಕೆ ಹೋಗಬೇಕಾಗತ್ತೆ. ನಿಶ್ಚಿಂತೆಯಿಂದ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ, ಕಾರಣ ರಕ್ಷಣೆ ಬೇಕದಕ್ಕೆ. ಹಾಗಾಗಿ ನಾವು ಹೊನ್ನನ್ನು ಖರ್ಚಿಗೆ ಸಾಕಷ್ಟು ತೆಗೆದುಕೊಂಡು ಉಳಿದ ಹಣವನ್ನು ಈ ಮರದ ಕೆಳಗಡೆ ಬಚ್ಚಿಟ್ಟು ಬಿಡೋಣ, ಅಗತ್ಯ ಬಿದ್ದಾಗ ಇಬ್ಬರೂ ಬಂದು ತೆಗೆದುಕೊಳ್ಳೋಣ ಎಂಬ ಸಲಹೆಯನ್ನು ದುರಾಲೋಚನೆಯಿಂದ ದುಷ್ಟಬುದ್ಧಿ ನೀಡ್ತಾನೆ. ಈ ಪಾಠದಲ್ಲಿ ಬರುವಂಥ ಪ್ರಶ್ನೆ ಮೊದಲನೇದು ಇದೆ. ದುಷ್ಟಬುದ್ಧಿ ಯಾವ ಸಲಹೆಯನ್ನು ನೀಡಿದನು? ದುಷ್ಟಬುದ್ಧಿ ಹೊನ್ನನ್ನು ಈ ವಟವೃಕ್ಷದ ಕೆಳಗೆ ಬಚ್ಚಿಡೋಣ, ಅಗತ್ಯ ಬಿದ್ದಾಗ ಇಬ್ಬರು ತೆಗೆದುಕೊಳ್ಳೋಣ ಎಂಬ ಸಲಹೆಯನ್ನು ನೀಡುತ್ತಾನೆ. ಸರಿ, ಹೊನ್ನನ್ನು ಇಬ್ಬರು ಕೂಡ ಅಲ್ಲಿ ಬಚ್ಚಿಡ್ತಾರೆ. ದುಷ್ಟಬುದ್ಧಿಯು ಕೆಲವು ದಿನಗಳ ನಂತರ ಏಕಾಂಗಿಯಾಗಿ ಹೋಗಿ ಆ ಹೊನ್ನನ್ನು ತಾನೇ ಕದ್ದು ಬಿಡ್ತಾನೆ. ಕದ್ದಿದ್ದೂ ಅಲ್ಲದೆ ಧರ್ಮಬುದ್ಧಿಯೇ ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿಬಿಡ್ತಾನೆ. ಇದು ಕಥೆಯಲ್ಲಿ ನೀವು ಓದಿದ್ದೀರಿ. ಊರಿನ ಧರ್ಮಾಧಿಕಾರರ ಬಳಿ ಹೋಗಿ ದೂರನ್ನು ನೀಡ್ತಾನೆ. ಜೊತೆಗೆ ಈ ಹೊನ್ನನ್ನು ಕದ್ದಿರಲಿಕ್ಕೆ ವೃಕ್ಷವೂ ಕೂಡ ಸಾಕ್ಷಿಯಾಗಿದೆ, ನನಗೆ ವಿಚಾರಣೆ ಮಾಡಿ ನ್ಯಾಯ ದೊರಕಿಸಿಕೊಡಿ ಎಂಬ ಆರೋಪವನ್ನು ದುಷ್ಟಬುದ್ಧಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ವಟವೃಕ್ಷವು ಸಾಕ್ಷಿ ಹೇಳುತ್ತೆಯೇ? ಆಶ್ಚರ್ಯ ಆಗುತ್ತೆ. ಧರ್ಮಾಧಿಕರಣರು ಅಶ್ರುತಪೂರ್ವಂ ಎಂಬ ಆಶ್ಚರ್ಯಕರ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾರೆ. ಅದನ್ನು ನೋಡೋಣ, ಈ ಮರ ಏನಾದರೂ ಸಾಕ್ಷಿ ಹೇಳುತ್ತೆ ಅನ್ನೋದಾದರೆ ಈ ದಿನ ಸಂಜೆ ಆಗಿದೆ, ನಾಳೆ ಹೋಗಿ ಆ ಮಠದ ಆ ವಟವೃಕ್ಷದ ಬಳಿ ನಾವು ಸಾಕ್ಷಿಯನ್ನು ಕೇಳೋಣ ಅಂತ ಹೇಳಿ ಅವರಿಬ್ಬರನ್ನು ಸಮಾಧಾನ ಮಾಡಿ ಮನೆಗೆ ಕಳಿಸ್ಕೊಡ್ತಾರೆ. ಇತ್ತ ಕಡೆ ದುಷ್ಟಬುದ್ಧಿ ಮನೆಗೆ ಬಂದು ತಂದೆಯನ್ನು ವಟವೃಕ್ಷದ ಪೊಟರೆಯಲ್ಲಿ ಕುಳಿತು ಸುಳ್ಳು ಸಾಕ್ಷಿ ಹೇಳುವಂತೆ ಒತ್ತಾಯಿಸುತ್ತಾನೆ. ದುಷ್ಟಬುದ್ಧಿಯು ತಂದೆ ಪ್ರೇಮಮತಿಯನ್ನು ವಟವೃಕ್ಷದ ಒಳಗೆ ಕುಳಿತು ಸುಳ್ಳು ಸಾಕ್ಷಿ ಹೇಳುವಂತೆ ಒತ್ತಾಯಿಸುತ್ತಾನೆ. ಸುಳ್ಳು ಸಾಕ್ಷಿ ಹೇಳಲು ಒತ್ತಾಯಿಸಲು ಕಾರಣವೇನು? ದುಷ್ಟಬುದ್ಧಿ ಹೇಳ್ತಾನೆ, ನಿನ್ನ ಒಂದು ಸುಳ್ಳು ನುಡಿಯಿಂದ ನಾವು ಬಹಳ ದಿನಗಳವರೆಗೆ ಉಂಡು ಉಟ್ಟು ಸುಖವಾಗಿ ಬಾಳಬಹುದು ಅನ್ನುವಂಥ ಸ್ವಾರ್ಥ ಆಲೋಚನೆ ಈ ದುಷ್ಟಬುದ್ಧಿಗೆ ಬರುತ್ತೆ. ಹಾಗಾದರೆ ತಂದೆ ಹಿರಿಯನಾಗಿ, ತಂದೆಯಾಗಿ, ತಿಳುವಳಿಕೆಯುಳ್ಳವನಾಗಿ ಒಪ್ಕೊಳ್ತಾನೆಯೇ ಸುಳ್ಳು ಸಾಕ್ಷಿ ಹೇಳೋಕ್ಕೆ? ಖಂಡಿತ ಇಲ್ಲ. ಇಡೀ ಕಥಾಭಾಗದ ನೈತಿಕ ಸಂದೇಶ ಇರೋದೇ ಈ ತಂದೆ ಪ್ರೇಮಮತಿಯ ಅಭಿಪ್ರಾಯದಲ್ಲಿ. ಆತ ಹೇಳ್ತಾನೆ, ನೋಡು ಮಗು, ಪರದನ ಹರಣಂ ವಿಶ್ವಾಸಘಾತುಕಂ ಸ್ವಾಮಿ ದ್ರೋಹಂ ಇವೆಲ್ಲಂ ಏಗೈದು ಕಿಡಿಸುಗುಂ ಇಂತಪ್ಪುದೆಲ್ಲಮಂ ನೀನು ಅರಿದಿರ್ದೆ ಎನ್ನನುಂ ಸಾಕ್ಷಿ ಮಾಡಿ ಕಿಡಿಸಲ್ ಬಗೆದೆ ನಿನ್ನ ಪಳುವಗೆ ನಮ್ಮ ಕುಲವನ್ ಎಲ್ಲಮನ್ ಅಳಿವ ಬಗೆ. ಬೇಡ ಮಗು, ಈ ರೀತಿ ನಾವು ಪರರ ವಸ್ತುವನ್ನು ಕದಿಯೋದು, ವಿಶ್ವಾಸದ್ರೋಹ ಮಾಡುವಂಥದ್ದು, ವಂಚನಾ ಕಾರ್ಯ ಮಾಡುವಂಥದ್ದು ಕುಲನಾಶಕ್ಕೆ ಕಾರಣವಾಗುತ್ತೆ ಅಂತ ಹೇಳಿ ತಂದೆ ನಿರಾಕರಿಸ್ತಾನೆ. ಆದರೂ ಕೂಡ ಮಗ ದುಷ್ಟಬುದ್ಧಿ ತಂದೆಯನ್ನು ದಂಡಿಸಿ ದೈಹಿಕವಾಗಿ ಹಲ್ಲೆ ಮಾಡಿ ಹೊಡೆದು ಬಡಿದು ಒಪ್ಪಿಸ್ತಾನೆ. ಅದನ್ನು ಕವಿ ಹೇಗೆ ಒಂದು ಮಾರ್ಮಿಕ ರೀತಿಯಲ್ಲಿ ವರ್ಣಿಸ್ತಾನೆ ಅನ್ನುವಂಥ ಪದ್ಯ ಆ ಕಥಾಭಾಗದಲ್ಲಿ ಬರುತ್ತೆ. ಮೇದಿನಿಯಂ ಕ್ರಮಕ್ರಮದೆ ಪರ್ವಿದುದಾತ್ತ ನಭೋ ವಿಭಾಗಂ ಆಚ್ಛಾದಿತ ಧಿಂಗ್ಮುಖಂ ವ್ಯವಹಿತ ಅಖಿಲ ದೃಷ್ಟಿಪಥಂ ತಮಾಲ ಭೃಂಗೋದರ ನೀರದಾಗಮ ಘನ ಪ್ರಕ್ರಾಂಜನ ಪುಂಜ ಕೋಕಿಲ ಅಬ್ಜೋದರ ಕಾಯ ಕಾಂತಿ ಶಿತಿಕಂಠಗಳ ಪ್ರತಿಮ ಪ್ರಭಂ ತಮಂ. ಈ ರೀತಿ ಒಂದು ಸುಂದರವಾದ ಮಾರ್ಮಿಕವಾದ ಪ್ರಕೃತಿಯ ಹಿನ್ನೆಲೆಯುಳ್ಳ ವರ್ಣನೆಯನ್ನು ಕೊಡ್ತಾರೆ. ಪ್ರೇಮಮತಿ ಯಾಕೆ ಸುಳ್ಳನ್ನು ಹೇಳಲಿಕ್ಕೆ ಒಪ್ಕೊಂಡ, ಹೇಗೆ ಒಂದು ಜ್ಞಾನಿಯಾದಂಥ ಪ್ರೇಮಮತಿ ಈ ಒಂದು ತಪ್ಪು ನಡೆಯನ್ನು ಹೆಜ್ಜೆ ಇಡಲಿಕ್ಕೆ ಕಾರಣನಾಗ್ತಾನೆ ಅನ್ನೋದನ್ನು ಕವಿ ಮಾರ್ಮಿಕವಾಗಿ ಇಲ್ಲಿ ವಿವರಿಸಿದ್ದಾನೆ. ಭೂಮಿಯ ಮೇಲಿನ ಬೆಳಗನ್ನು ಮರೆಮಾಡುವ ರೀತಿಯಲ್ಲಿ ಕತ್ತಲು ಹೇಗೆ ಆವರಿಸ್ತು ನೋಡಿ. ದುಂಬಿಯ ಮೈಬಣ್ಣದಂಥ ಕಪ್ಪಾದ ಹೊಗೆ ತುಂಬಿದ ಕಾರ್ಮೋಡಗಳು ಕಣ್ಣ ನೋಟಕ್ಕೂ ಮಿಗಿಲಾಗಿ ದಶ ದಿಕ್ಕುಗಳನ್ನೂ ಆವರಿಸಿ ಆಕಾಶ ಭೂಮಿಯೆಲ್ಲೆಡೆ ವ್ಯಾಪಿಸುತ್ತಾ ಕತ್ತಲೆಯ ಅಂಧಕಾರವು ಆವರಿಸಿತು. ಆ ಕತ್ತಲು ಕಾಡಿಗೆಯಷ್ಟು ಕಪ್ಪಾಗಿತ್ತು, ಕೋಗಿಲೆಯ ಮೈಬಣ್ಣದಂತಹ ಕಗ್ಗತ್ತಲು ಅದಾಗಿತ್ತು. ವಿಷ್ಣುವಿನ ದೇಹದ ಕಾಂತಿಯಷ್ಟು ಕಪ್ಪು ಆ ಅಂಧಕಾರದಲ್ಲಿ ತುಂಬಿತ್ತು. ಶಿವನ ಕಂಠದಂತೆ ಹೋಲಿಸಲು ಅಸಾಧ್ಯವಾದ ಅಗಾಧವಾದ ಅಂಧಕಾರ ಈ ಜಗತ್ತನ್ನು ಆವರಿಸಿತ್ತು.
ಆದರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕವಿ ವರ್ಣಿಸ್ತಾ ಇರೋದು ಈ ಕಪ್ಪನೆಯ ಕಾರ್ಮೋಡಗಳು ಶಾಶ್ವತ ಅಲ್ಲ. ಅವು ತೇಲಿ ಮರೆಯಾದ ಮೇಲೆ ಮತ್ತೆ ಬೆಳಕು ಬಂದೇ ಬರುತ್ತೆ. ಹಾಗೆ ಮತ್ತೆ ಸತ್ಯ ಹೊರಹೊಮ್ಮುತ್ತೆ ಅನ್ನುವಂಥದ್ದನ್ನು ಕವಿ ಇಲ್ಲಿ ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ನೀವು ಪರೀಕ್ಷಾ ದೃಷ್ಟಿಯಿಂದ ಕವಿ ಪ್ರೇಮಮತಿಯು ಹೇಳಿದ ಈ ಸಾಕ್ಷಿಯನ್ನು ಹೇಗೆ ವರ್ಣಿಸಿದ್ದಾನೆ ಎಂಬುದನ್ನು ಈ ಪದ್ಯದ ಮೂಲಕ ನೀವು ಅವಲೋಕನ ಮಾಡಬೇಕಾಗುತ್ತೆ. ಅಂಧಕಾರವು ಬೆಳಕಿನ ಎಲ್ಲ ಪ್ರದೇಶವನ್ನು ಆವರಿಸಿತು ಎನ್ನುತ್ತಾ ಕವಿ ತಿಳುವಳಿಕೆಯುಳ್ಳ ತಂದೆ ಪ್ರೇಮಮತಿಗೆ ಸುಳ್ಳು ಹೇಳಲು ಅನಿವಾರ್ಯವಾದ ಸಂಗತಿಯನ್ನು ಮಾರ್ಮಿಕವಾಗಿ ಇಲ್ಲಿ ವರ್ಣಿಸಿದ್ದಾನೆ. ಬೆಳಕನ್ನು ಕತ್ತಲು ಆವರಿಸಿದಂತೆ, ಜ್ಞಾನದ ಎಡೆಯನ್ನು ಅಜ್ಞಾನ ಆವರಿಸಿದಂತೆ ಇಲ್ಲಿ ಚಿತ್ರಿಸಲಾಗಿದೆ. ಆದರೆ ಅಜ್ಞಾನದ ಕಾರ್ಮೋಡಗಳು ಶಾಶ್ವತ ಅಲ್ಲ, ಸತ್ಯದ ಬೆಳಕೇ ಶಾಶ್ವತ. ಹಾಗಾಗಿ ಮುಂದೆ ಸತ್ಯ ಜಯ ಪಡೆಯುತ್ತೆ ಅನ್ನುವಂಥದ್ದನ್ನು ಈ ಪದ್ಯದಲ್ಲಿ ನಾವು ಮುನ್ಸೂಚನೆಯಾಗಿ ಕಾಣ್ತೇವೆ. ಇನ್ನು ಧರ್ಮಾಧಿಕಾರಣರು ಮರುದಿನ ವಟವೃಕ್ಷದ ಬಳಿ ಬರಲಿಕ್ಕೆ ಸಿದ್ಧತೆಯನ್ನು ಮಾಡುವಾಗ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ. ಮುಂಜಾನೆ ಎದ್ದು ಧರ್ಮಬುದ್ಧಿ ಏನು ಮಾಡಿದನು? ಮುಂಜಾನೆ ಎದ್ದು ಧರ್ಮಬುದ್ಧಿಯು ಜಳಕ ಮಾಡಿ, ಬುಧರಿಗೆ ವಂದಿಸಿ, ದೇವತೆಗಳನ್ನು ಅರ್ಚಿಸಿ, ಯಾಕೆ ಅಂದರೆ ಅವನಿಗೆ ಸತ್ಯ ಬೇಕಿದೆ, ವೃಕ್ಷವನ್ನು ಪೂಜಿಸಬೇಕಾಗಿದೆ, ಭಕ್ತಿಯಿಂದ ಅವನು ಬರ್ತಾನೆ. ಇತ್ತ ಕಡೆ ದುಷ್ಟಬುದ್ಧಿ ಏನು ಮಾಡ್ತಾನೆ? ಹಲ್ಲನ್ನೂ ಉಜ್ಜದೆ, ಮುಖವನ್ನೂ ತೊಳಿದೆ, ನೇರವಾಗಿ ಧರ್ಮಾಧಿಕರಣರ ಬಂದು ನೋಡಿ ಇನ್ನೂ ಆತ ಬಂದಿಲ್ಲ ಅಂತ ಆರೋಪ ಮಾಡ್ತಾನೆ. ಇರಲಿ, ಎಲ್ಲರೂ ಕೂಡಿ ವೃಕ್ಷದ ಬಳಿ ಹೋಗ್ತಾರೆ. ವೃಕ್ಷದ ಬಳಿ ಹೋಗಿ ಧರ್ಮಾಧಿಕರಣರು ವೃಕ್ಷವನ್ನು ಏನೆಂದು ಪ್ರಾರ್ಥಿಸಿದರು? ಎಲೆ ವೃಕ್ಷವೇ, ನೀನು ದೇವಾನುದೇವತೆಗಳ ಆವಾಸ ಸ್ಥಾನವೇ ಆಗಿದ್ದಲ್ಲಿ, ಪವಿತ್ರ ಸ್ಥಳವೇ ಆಗಿದ್ದಲ್ಲಿ, ಪವಿತ್ರ ವೃಕ್ಷವೇ ಆಗಿದ್ದರೆ ತಪ್ಪದೆ ಸತ್ಯವನ್ನು ನುಡಿ ಅಂತ ಹೇಳಿ ಆ ವೃಕ್ಷವನ್ನು ಕೇಳ್ಕೊಳ್ತಾರೆ. ವೃಕ್ಷದ ಕಡೆಯಿಂದ ಒಂದು ಅಗೋಚರವಾದ ಅಶರೀರವಾಣಿಯ ಧ್ವನಿ ಕೇಳಿಸುತ್ತೆ. ಏನದು? ಧರ್ಮಬುದ್ಧಿಯೇ ಹೊನ್ನನ್ನು ಕದ್ದನೋ. ಇದು ಧ್ವನಿ ಒಳಗೆ ಅಡಗಿ ಕುಳಿತ ಪ್ರೇಮಮತಿ ದುಷ್ಟಬುದ್ಧಿಯ ತಂದೆಯದು. ಒಂದು ಸಂದೇಹ ಬರುತ್ತೆ. ಯಾರಿಗೆ? ಧರ್ಮಬುದ್ಧಿಗೆ. ನಿಮಗೆ ಗೊತ್ತಿದೆ ಈ ಕತೆ. ಏನು ಸಂದೇಹ ಅವನಲ್ಲಿ ಬರೋದು? ಇದು ಪ್ರಶ್ನಾದೃಷ್ಟಿಯಿಂದ ಬಹಳ ಮುಖ್ಯ. ವಟವೃಕ್ಷದ ಕಡೆಯಿಂದ ಧರ್ಮಬುದ್ಧಿಯೇ ಹೊನ್ನನ್ನು ಕದ್ದನು ಎಂಬ ಧ್ವನಿ ಕೇಳಿದಾಗ ಧರ್ಮಬುದ್ಧಿಯಲ್ಲಿ ಮನದಲ್ಲಿ ಮೂಡಿದ ಸಂದೇಹವೇನೋ? ಏನಂದರೆ, ಈ ವೃಕ್ಷ ದೇವತೆಗಳ ಆವಾಸ ಸ್ಥಾನವೇ ಆಗಿದ್ದಲ್ಲಿ ವೃಕ್ಷವು ಸತ್ಯವನ್ನೇಕೆ ಹೇಳಲಿಲ್ಲ ಎಂಬ ಸಂದೇಹ ಧರ್ಮಬುದ್ಧಿಗೆ ಬರುತ್ತೆ. ಕೂಡಲೇ ಆತ ಏನು ಮಾಡ್ತಾನೆ? ತಾನು ಧರ್ಮಬುದ್ಧಿಯು ಒಂದು ಸುತ್ತು ಮರವನ್ನು ಸುತ್ತು ಹಾಕಿ ಅಲ್ಲಿ ಮನುಷ್ಯ ಸಂಚಾರ ಇದೆ ಎಂಬುದನ್ನು ತಿಳಿತಾನೆ. ನೋಡಿ, ಈ ಮರದ ಸುತ್ತ ಬತ್ತನವನು ಬಂದಾಗ ಅಲ್ಲಿ ಯಾರೋ ಮನುಷ್ಯರು ಓಡಾಡಿರುವಂಥ ಹೆಜ್ಜೆ ಗುರುತನ್ನು ಕಾಣ್ತಾನೆ. ಕಂಡ ತಕ್ಷಣ ಇಲ್ಲಿ ಏನೋ ಮೋಸ ನಡೆದಿದೆ, ಇದನ್ನು ನಾನು ಬಹಳ ಸೂಕ್ಷ್ಮತೆಯಿಂದ ಹೊರಗೆ ತೆಗಿಬೇಕು ಅಂಥೇಳಿ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅವನು ಒಂದು ಮಾತನ್ನು ಹೇಳ್ತಾನೆ. ಹುಸಿಯದ ಬೇಹಾರಿಯೇ ಇಲ್ಲ, ಸುಳ್ಳು ಹೇಳದ ವ್ಯಾಪಾರಿ ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಬ್ಬ ವ್ಯಾಪಾರಿ, ಸುಳ್ಳನ್ನು ಹೇಳಿಬಿಟ್ಟಿದ್ದೀನಿ, ದಯಮಾಡಿ ಕ್ಷಮಿಸಿ. ನಾನು ಈ ಕೂಡಲೇ ಈ ಮರದಲ್ಲಿ ಇಟ್ಟಿರುವಂಥ ಹೊನ್ನನ್ನು ತೆಗೆದುಕೊಡ್ತೀನಿ. ಇಲ್ಲಿ ಇಡಲಿಕ್ಕೆ ಕಾರಣ ಏನು? ಒಂದು ದಿನ ನಾನು ಕದಲಿಕ್ಕೆ ಬಂದಿದ್ದೆ, ಬೆಳಗಾಗಿ ಕದಲಿಕ್ಕಾಗಲಿಲ್ಲ. ಆ ಹೊನ್ನನ್ನು ಮರದ ಪೊಟ್ರೆಯಲ್ಲಿ ಇಟ್ಬಿಟ್ಟು ಹೋದೆ. ಮರುದಿವಸ ತೆಗೆದುಕೊಳ್ಳೋಣ ಅಂತ ಬಂದೆ. ಆ ಹೊನ್ನನ್ನು ಒಂದು ಸರ್ಪ ಸುತ್ತಿ ಮಲಗಿತ್ತು. ಹೆದರುಕೊಂಡು ನಾನು ತೆಗೆದುಕೊಳ್ಳಿಲ್ಲ. ಈಗ ನಿಮ್ಮ ಸಮ್ಮುಖದಲ್ಲಿ ಈ ಸರ್ಪವನ್ನು ಹೊರಗೆ ತೆಗೆದು ಹೊನ್ನನ್ನು ನಿಮಗೆ ಕೊಟ್ಬಿಡ್ತೇನೆ. ಇದು ಧರ್ಮಬುದ್ಧಿ ಮಾಡಿದಂತಹ ಉಪಾಯ, ಸತ್ಯವನ್ನು ಬಯಲು ಮಾಡಲಿಕ್ಕೆ. ಸತ್ಯವನ್ನು ಬಯಲು ಮಾಡಲು ಧರ್ಮಬುದ್ಧಿಯು ಮಾಡಿದ ಉಪಾಯವೇನು ಅನ್ನುವಂಥ ಪ್ರಶ್ನೆಗೆ ಇದು ಉತ್ತರ. ಮರವನ್ನು ಒಂದು ಸುತ್ತು ಬಂದನು, ಮನುಷ್ಯ ಸಂಚಾರವನ್ನು ಕಂಡನು, ಇಲ್ಲೇನೋ ಮೋಸವಿದೆ ಎಂದು ತಿಳಿದನು. ಧರ್ಮಾಧಿಕರಣರಿಗೆ ನಾನು ಕದಿಯಲು ಬಂದಾಗ ಬೆಳಗಾಯಿತು, ಹಾಗಾಗಿ ಈ ಮರದ ಪೊಟರೆಯಲ್ಲಿ ಇಟ್ಟು ಮರುದಿನ ಹೋಗಿ ನೋಡಿದೆ, ಅದನ್ನು ಹಾವು ಸುತ್ತಿತ್ತು. ಆದ ಕಾರಣ ಈಗ ನಿಮ್ಮ ಮುಂದೆ ಆ ಹೊನ್ನನ್ನು ತೆಗೆದುಕೊಡುವೆ, ಹಾವನ್ನು ಓಡಿಸಿ ಎಂದು ಹೇಳಿ ಮರದ ಪೊಟರೆಗೆ ಹುಲ್ಲು ಪುಳ್ಳೆ
ಹಸಿಯ ಸೊಪ್ಪನ್ನು ತುಂಬಿ ಬೆಂಕಿಯನ್ನು ಹಚ್ಚಿಬಿಡ್ತಾನೆ. ಹಚ್ಚಿದ ತಕ್ಷಣ ಒಳಗೆ ಕುಳಿತಂತಹ ಪ್ರೇಮಮತಿಗೆ ಬೆಂಕಿ ತಗುಲಿ ಹೊಗೆ ಸುತ್ತಿ ಇಳಿ ವಯಸ್ಸಿನ ಆ ಮುದುಕ ಕೆಮ್ಮುತ್ತಾ ಹೊರಬಿದ್ದು ಪ್ರಾಣವನ್ನು ಕಳ್ಕೊಳ್ತಾನೆ. ಹೀಗೆ ಧರ್ಮಬುದ್ಧಿ ಸತ್ಯವನ್ನು ಹೊರಗೆ ತೆಗಿತಾನೆ. ಧರ್ಮಬುದ್ಧಿಯು ಸುಳ್ಳು ಹೇಳದ ವ್ಯಾಪಾರಿ ಇಲ್ಲ. ಆದ್ದರಿಂದ ಕದ್ದ ಹೊನ್ನನ್ನು ತೆಗೆಯುವಾಗ ಬೆಳಗಾಯಿತು, ಮರುದಿನ ನೋಡಲಾಗಿ ಅದನ್ನು ಹಾವು ಸುತ್ತಿ ಮಲಗಿತ್ತು, ಕೊಳ್ಳಲಾಗದೆ ಹೆದರಿಕೆಯಿಂದ ಮನೆಗೆ ಹೋದೆ. ಈಗ ನಿಮ್ಮ ಸಮ್ಮುಖದಲ್ಲಿ ಹಾವನ್ನು ಹೊರದಬ್ಬಿ ಹೊನ್ನು ತೆಗೆದುಕೊಡುವೆನೆಂದು ಹೇಳಿ ಪೊಟ್ರೆಗೆ ಹುಲ್ಲು ಪುಳ್ಳೆ ತುಂಬಿ ಬೆಂಕಿ ಹಚ್ಚುವನು. ಆಗ ಪ್ರೇಮಮತಿ ಹೊಗೆ ತುಂಬಿ ಬೆಂಕಿಯಿಂದ ಸುಟ್ಟು ಮರಣ ಹೊಂದುವನು. ಹೀಗೆ ಧರ್ಮಬುದ್ಧಿ ಸತ್ಯವನ್ನು ಹೊರಗೆ ತೆಗೆದನು. ಇದು ನಿಮ್ಮ ಉತ್ತರ ಆಗಬೇಕಾಗತ್ತೆ. ಇನ್ನು ಈ ಕಥೆಯ ಕೆಲವು ಸಂದರ್ಭೋಚಿತ ವಾಕ್ಯಗಳನ್ನು ವಿವರಿಸಿ ಎನ್ನುವಂಥ ಪ್ರಶ್ನೆ ಬರುತ್ತೆ. ಅದಕ್ಕೆ ಈ ಕೆಲವು ವಾಕ್ಯಗಳನ್ನು ನೀವು ಗಮನಿಸ್ಕೊಳ್ಬೇಕಾಗತ್ತೆ ಮತ್ತು ಇವುಗಳ ಅರ್ಥವನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಈಗಾಗಲೇ ನೀವು ಶಾಲೆಗಳಲ್ಲಿ ಅಭ್ಯಾಸ ಮಾಡಿದ್ದೀರಾ, ಆಯ್ಕೆ, ಸಂದರ್ಭ, ಸ್ವಾರಸ್ಯದೊಡನೆ ವಿವರಿಸಿ ಅಂತ ಹೇಳಿ. ತಸ್ಕರಸ್ಯ ಅನೃತಂ ಬಲಂ, ಕಳ್ಳನಿಗೆ ಸುಳ್ಳೇ ಬಲವಾಗುತ್ತೆ. ಕಳ್ಳನಿಗೆ ಕಡ್ನಾಲ್ಗೆ ಅಂತ ಹೇಳಿ ಬಯಲ್ಸಿ ಮೇಲೆ ಹೇಳ್ತಾರೆ. ಕಳ್ಳನಿಗೆ ಸುಳ್ಳೇ ಒಂದು ಬಲವಾದ ಮಾತಾಗಿರುತ್ತೆ. ಮತ್ತು ಮನುಷ್ಯರ ಸುಕೃತ ದುಕೃತಗಳು ದೈವಗಳು ಅರಿಗುಂ, ಮನುಷ್ಯರ ಪಾಪ ಕಾರ್ಯ ಮತ್ತು ಒಳ್ಳೆಯ ಕಾರ್ಯಗಳನ್ನು ದೇವರು ಸದಾ ಗಮನಿಸ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಪರಧನ ಹರಣಂ ವಿಶ್ವಾಸಘಾತುಕಂ ಸ್ವಾಮಿ ದ್ರೋಹಂ, ಬೇರೆಯವರ ಹಣವನ್ನು ಕದಿಯೋದು ವಿಶ್ವಾಸ ದ್ರೋಹವಾಗುತ್ತೆ, ಸ್ವಾಮಿ ದ್ರೋಹವಾಗುತ್ತೆ, ಕುಲನಾಶಕ್ಕೆ ಕಾರಣವಾಗುತ್ತೆ. ಇದು ಪ್ರೇಮಮತಿ ಹೇಳಿದಂಥ ಬುದ್ಧಿಮಾತು. ಮತ್ತೊಂದು ವಿಚಾರ ಇಲ್ಲಿದೆ. ಪ್ರಕೃತಿ ವಿಕೃತಿಯಾದ ಮನುಷ್ಯನ ಆಯುಷ್ಯಂ ಕುಂದುಗುಂ, ಇದು ಬಹಳ ಪ್ರಸ್ತುತವಾದಂಥ ಸಂಗತಿ. ಯಾವ ಮನುಷ್ಯ ಅಥವಾ ಯಾವ ಮನುಕುಲ ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಳ್ಳುತ್ತೋ ಅವತ್ತು ಆ ಮನುಷ್ಯನ ಅಥವಾ ಆ ಮನುಷ್ಯ ಕುಲದ ನಾಶ ಪ್ರಾರಂಭವಾಗುತ್ತೆ ಅನ್ನುವಂಥದ್ದನ್ನು ಕವಿ ಅಷ್ಟು ವರ್ಷಗಳ ಹಿಂದಲೇ ಹೇಳಿದ್ದ. ಪ್ರಕೃತಿಗೆ ವಿರುದ್ಧವಾಗಿ ಮತ್ತು ಸತ್ಯಕ್ಕೆ ವಿರುದ್ಧವಾಗಿ ನಡೆದಂಥ ಮನುಷ್ಯ ಯಾವತ್ತಿದ್ರೂ ಅವನು ವಿನಾಶಕ್ಕೆ ಕಾರಣನಾಗ್ತಾನೆ, ಅವನ ಆಯಸ್ಸು ಕುಂದುತ್ತದೆ. ಈ ರೀತಿ ಒಂದು ಮೌಲ್ಯಯುತ ಸಂದೇಶವನ್ನು ಈ ಒಂದು ಕತೆ ನಮಗೆ ನೀಡುತ್ತೆ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಕೆಲವು ಪದಗಳ ಅರ್ಥವನ್ನು ನೀವು ತಿಳ್ಕೊಳ್ಳೇಬೇಕು. ಅದು ಪಾಠದ ಹಿಂಬದಿಯಲ್ಲಿರುವಂಥ ಮುಖ್ಯ ಪದಗಳ ಅರ್ಥ. ಹಳಗನ್ನಡದಲ್ಲಿ ಕುಟಿಲ ಕೃತ್ರಿಮ ಅಂದರೆ ಮೋಸ, ಅಬ್ಜೋದರ ಅಂದರೆ ವಿಷ್ಣು, ಕಾಪು ಅಂದರೆ ರಕ್ಷಣೆ. ಹಾಗೆ ತಮಾಲ ಅಂದರೆ ಕತ್ತಲು, ನೀರದ ಅಂದರೆ ಮೋಡ, ಪರದು ಅಂದರೆ ವ್ಯಾಪಾರ. ಇಲ್ಲಿ ಪಕಾರ ಬಂದಾಗ ಹಕಾರ ಬರುವಂಥದ್ದು ಸಾಮಾನ್ಯ ಹಳಗನ್ನಡ ಲಕ್ಷಣ. ಮತ್ತು ಪಾ ಬಂದಾಗ ವಾನು ಕೂಡ ಬರುತ್ತೆ. ಪರದು ವ್ಯಾಪಾರ, ಬಳ್ಳಾರಿ ಮಾರಿ, ಹುಸಿ ಸುಳ್ಳು, ಅನೃತ ಇವೆಲ್ಲವೂ ಕೂಡ ಸುಳ್ಳಿನ ಅರ್ಥದಲ್ಲೇ. ಆದಿತ್ಯ ಸೂರ್ಯ, ಕೂರ್ಮೆ ಅಂದರೆ ಸ್ನೇಹ, ಚೋದ್ಯ ಅಂದರೆ ಅದ್ಭುತ, ತಸ್ಕರ ಅಂದರೆ ಕಳ್ಳ, ಪನ್ನಗ ಅಂದರೆ ಹಾವು, ಬೀಯ ಅಂದರೆ ವ್ಯಯ ಇತ್ಯಾದಿ ಪದಗಳನ್ನು ನೀವು ಒಂದಿಷ್ಟು ಪಟ್ಟಿ ಮಾಡಿ ಪರೀಕ್ಷಾ ದೃಷ್ಟಿಯಿಂದ ಅವಲೋಕನ ಮಾಡಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ಸುಂದರ ಕತೆ ನಿಮಗೆ ಬಹಳ ಇಷ್ಟವಾಗಿತ್ತು ಅನಿಸುತ್ತೆ. ಮತ್ತೊಮ್ಮೆ ನೆನಪು ಮಾಡ್ಕೊಂಡಿದ್ದೀರಾ. ಈಗ ಮತ್ತೊಂದು ಕತೆ ಕಡೆ ಹೋಗೋಣ. ಅದು ಸುಕುಮಾರ ಸ್ವಾಮಿಯ ಕತೆ. ಕಥೆಯನ್ನು ರಚಿಸಿರ್ತಕ್ಕಂಥವರು ಕವಿ ಶಿವಕೋಟ್ಯಾಚಾರ್ಯರು. ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತ ಹೇಳಿ ಕೀರ್ತಿ ಪಡೆದಂಥ ಈ ಸುಕುಮಾರ ಸ್ವಾಮಿಯ ಕತೆ ಉಳ್ಳಂಥ ಒಂದು ಒಡ್ಡಾರಾಜನೆ ಕೃತಿ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಮೊದಲ ಗದ್ಯ ಕೃತಿ, ಜೊತೆಗೆ ಒಡ್ಡಾರಾಧನೆ ಅಂದರೆ ಯತಿಗಳ ಆರಾಧನೆ. ಧರ್ಮವೀರರು ತಪಸ್ಸಿಗೆ ಕುಳಿತಾಗ, ಅಂದರೆ ಜೈನ ಧರ್ಮದ ಒಟುಗಳು ಸನ್ಯಾಸಿಗಳು ತಪಸ್ಸಿಗೆ ಕುಳಿತಾಗ ದೇವತೆ, ಮನುಷ್ಯರು, ಪ್ರಾಣಿ ಅಥವಾ ಜಡವಸ್ತು, ಕೀಟ, ಕ್ರಿಮಿಗಳು, ಹಸಿವು, ಬಾಯಾರಿಕೆ, ಶೀತ, ವಾತ ಇತ್ಯಾದಿ ಯಾವುದೇ ತೊಂದರೆಗಳಿಂದ ತಪಸ್ಸಿಗೆ ಭಂಗ ಬಾರದಿರಲಿ ಅನ್ನುವ ಕಾರಣಕ್ಕೆ ತಪಸ್ಸಿಗೆ ಕುಳಿತಂಥ ವ್ಯಕ್ತಿಯ ಮುಂದೆ ಈ ಕಥೆಗಳನ್ನು ಪಠಿಸ್ತಾ ಇದ್ದರು. ಅದಕ್ಕಾಗಿಯೇ ಇದನ್ನು ವೃದ್ಧರ ಆರಾಧನೆ ಅಂತಲೂ ಕೂಡ ಕರೀತಾ ಇದ್ದೀವಿ. ಒಡ್ಡಾರಾದರೆ ಕಥೆಯ ಉದ್ದೇಶ ಇಷ್ಟು. ಒಡ್ಡಾರಾಧನೆಯ ಕೃತಿಯಲ್ಲಿ ಬರುವಂಥ 19 ಕಥೆಗಳನ್ನು ಅವಲೋಕನ ಮಾಡಿದಾಗ ಎಲ್ಲ ಕಥೆಗಳ ಸಂದೇಶವನ್ನು ಒಂದು ಸಂಗ್ರಹಿಸಿ ಹೇಳೋದಾದರೆ ಆ ಜೈನ ಯತಿಗಳ, ತೀರ್ಥಂಕರರ ಒಂದು ಭವಾವಳಿಗಳು ಮತ್ತು ಮೋಕ್ಷ ಸಾಧನೆಗೆ ಅವರು ಕೈಗೊಳ್ಳುವಂತಹ ತಪಸ್ಸಿನ ಕೈಂಕರ್ಯದ ಒಟ್ಟಾರೆ ಸಾರವನ್ನು ಹೀಗೆ ಹೇಳ್ಬೋದು. ಭೋಗ ಜೀವನದಿಂದ ಯೋಗ ಜೀವನದೆಡೆಗೆ ಸಾಗ್ತದೆ.
ವೈಭವದಿಂದ ವೈರಾಗ್ಯದೆಡೆಗೆ ಸಾಗುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹಾಗೆ ನಶ್ವರತೆಯಿಂದ ಶಾಶ್ವತ ಮೋಕ್ಷದೆಡೆಗೆ, ಮುಕ್ತಿಯೆಡೆಗೆ ಪಾತ್ರಗಳು ಸಾಗ್ತವೆ. ತಪಸ್ಸಿನಿಂದ ಸಿದ್ಧಿಯೆಡೆಗೆ ಸಾಗುವುದು ಈ ಕಥೆಗಳ ಎಲ್ಲ ಕಥಾನಾಯಕರ ಒಂದು ಸಾಮಾನ್ಯ ಗುಣವನ್ನು ನಾವು ಕಾಣ್ತೇವೆ. ಜೊತೆಗೆ ಒಡ್ಡಾರಾಧನೆ ಕೃತಿ ಒಂದು ಸಮೃದ್ಧವಾದ ಸಂಸ್ಕೃತ ಪದ ಸಂಪತ್ತಿನಿಂದ ಕೂಡಿದ ಸುದೀರ್ಘ ವಾಕ್ಯಗಳನ್ನೊಳಗೊಂಡಂಥ ಅದ್ಭುತವಾದಂಥ ಕೃತಿ. ಓದುಗರನ್ನು ಒಂದು ಸೂಜಿಗಲ್ಲಿನಂತೆ ಸೆಳೆಯುವಂಥ ಕೃತಿ ಈ ಒಡ್ಡಾರಾಧನೆ. ದೀರ್ಘವಾದ ವಾಕ್ಯವೃಂದದ ಜೊತೆಗೆ ಪದ ಸಂಪತ್ತು ನಿಜಕ್ಕೂ ನಮ್ಮ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ ಸಾಕ್ಷಿಯಾಗುತ್ತೆ. ಈ ಒಡ್ಡಾರಾಧನೆ ಕೃತಿಯ ಕರ್ತೃವನ್ನು ಪರಿಚಯ ಮಾಡಿಕೊಳ್ಳೋಣ. ಶಿವಕೋಟ್ಯಾಚಾರ್ಯರ ಕಾಲ ಕ್ರಿಸ್ತಶಕ 10ನೇ ಶತಮಾನ, ಸುಮಾರು 920 ಅಂತ ಹೇಳಿ ವಿದ್ವಾಂಸರು ಹೇಳಿದ್ದಾರೆ. ಇವರ ಸ್ಥಳ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕೋಗಳಿ ನಾಡು. ಇವರ ಕೃತಿ ಜೈನ ಧರ್ಮದ 19 ಕಥೆಗಳನ್ನು ಒಳಗೊಂಡಂಥ ಕೃತಿ. ಇದನ್ನು ಉಪಸರ್ಗದ ಕೇವಲಿಗಳ ಕಥೆ ಅಂತಲೂ ಕೂಡ ನಾವು ಕರೀತೇವೆ. ಕಥೆಯ ಆರಂಭ ಹೀಗಿದೆ. ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಉಜ್ಜಯಿನಿ ಎಂಬ ಪಟ್ಟಣ. ಕತೆ ಪ್ರಾರಂಭ ಆಗೋದು ಒಂದು ಸ್ಥಳ, ಒಂದು ಕಾಲಮಾನ, ಒಂದು ಪಾತ್ರದ ಆರಂಭವನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಜಂಬೂ ದ್ವೀಪದ ಭರತ ಕ್ಷೇತ್ರದ ಉಜ್ಜಯಿನಿ ಪಟ್ಟಣದಿಂದ ಕತೆ ಆರಂಭಗೊಳ್ತಾ ಇದೆ. ಇಂದ್ರದತ್ತ ಮತ್ತು ಗುಣವತಿ ಎಂಬ ದಂಪತಿಗಳ ಮಗ ಸೂರದತ್ತ, ಜೊತೆಗೆ 32 ಕೋಟಿ ಹೊನ್ನಿನ ಶ್ರೀಮಂತಿಕೆಯುಳ್ಳ ಸುಭದ್ರ ಶೆಟ್ಟಿ ಮತ್ತು ಸರ್ವಯಶಿ ಎಂಬ ದಂಪತಿಗಳಿರ್ತಾರೆ. ಆ ದಂಪತಿಗಳ ಮಗಳು ಯಶೋಭದ್ರೆ. ಈ ಸೂರದತ್ತ ಮತ್ತು ಯಶೋಭದ್ರೆಯರು ಕೂಡಿ ಮದುವೆಯಾಗಿ ಆ ದಂಪತಿಗಳ ಮಗುವೇ ಇವತ್ತಿನ ಕಥಾನಾಯಕ ಸುಕುಮಾರ ಸ್ವಾಮಿ. ಹೀಗೆ ಸೂರದತ್ತ ಮತ್ತು ಯಶೋಭದ್ರೆ ಇವರ ಮಗನೇ ಸುಕುಮಾರ ಸ್ವಾಮಿ. ಈ ಸುಕುಮಾರ ಸ್ವಾಮಿಯ ಜನನದ ಸಂದರ್ಭದ ಒಂದು ಐತಿಹ್ಯವನ್ನು ನಾವು ಗಮನಿಸಬೇಕು. ಒಬ್ಬ ಜ್ಯೋತಿಷಿ, ನೈಮಿತಿಕ ಅಂತ ಹೇಳಿ ಕರಿತೇವೆ, ಆ ಮಗು ಹುಟ್ಟಿದಾಗ ಒಂದು ಜ್ಯೋತಿಷ್ಯವನ್ನು ಹೇಳಿರ್ತಾನೆ. ಏನದು ಅಂದರೆ, ಯಾವಾಗ ಈತನಿಗೆ ಋಷಿಗಳ ದರ್ಶನವಾಗುವುದೋ ಅಂದು ಈತ ವೈರಾಗ್ಯವನ್ನು ಪಡೆದು ತಪಸ್ಸಿಗೆ ತೆರಳಿಬಿಡ್ತಾನೆ. ಈ ಭವಿಷ್ಯವಾಣಿಯನ್ನು ಕೇಳಿ ಯಶೋಭದ್ರೆಗೆ ಆತಂಕ ಉಂಟಾಗುತ್ತೆ ಅಲ್ವೇ. ಯಾವುದೇ ತಂದೆ ತಾಯಿಗಳಿಗೆ ಮಗ ವೈರಾಗ್ಯನಾಗ್ತಾನೆ ಅಥವಾ ತಪಸ್ಸಿಗೆ ತೆರಳ್ತಾನೆ, ಸುಖಭೋಗಗಳನ್ನು ಅನುಭವಿಸೋದಿಲ್ಲ ಅಂದಾಗ ಆತಂಕಕ್ಕೆ ಒಳಗಾಗ್ತಾರೆ. ಕೊನೆಗೆ ಒಂದಷ್ಟು ದಿನಗಳ ನಂತರ ತಂದೆ ಸೂರದತ್ತ ಏನು ಮಾಡ್ತಾನೆ, ಮಗನಿಗೆ ಶೆಟ್ಟಿಪಟ್ಟವನ್ನು ಕಟ್ಟಿ, ಅಂದರೆ ಸುಕುಮಾರ ಸ್ವಾಮಿಗೆ ಶೆಟ್ಟಿಪಟ್ಟವನ್ನು ಕಟ್ಟಿ ತಪಸ್ಸಿಗೆ ತೆರಳಿಬಿಡ್ತಾನೆ. ಆಗ ಸುಕುಮಾರನ ಅಷ್ಟು ಜವಾಬ್ದಾರಿ ಯಶೋಭದ್ರೆ ಮೇಲೆ, ತಾಯಿ ಮೇಲೆ ಬೀಳುತ್ತೆ. ತಾಯಿ ಏನು ಮಾಡ್ತಾಳೆ, ಅವನ ಎಲ್ಲ ಸುಖ ಭೋಗಗಳನ್ನು ಮನೆಯಲ್ಲೇ ಅನುಭವಿಸುವಂತೆ ವ್ಯವಸ್ಥೆ ಮಾಡಿ ಮನೆಗೆ ಕಾವಲುಗಾರರನ್ನು ನೇಮಿಸಿಬಿಡ್ತಾಳೆ. ಅಂದರೆ ಯಾರೂ ಯತಿಗಳೂ ಬರಬಾರ್ದು, ಈತ ಯತಿಗಳನ್ನು ನೋಡಬಾರ್ದು ಅನ್ನೋ ರೀತಿಯಲ್ಲಿ ಅವನನ್ನು ಕಾಪಾಡಿಕೊಳ್ತಾಳೆ. ಆ ಅರಮನೆಯೊಳಗೆ ವೈಭವದ ಜೀವನವನ್ನು ಒದಗಿಸಿಕೊಡ್ತಾಳೆ. ಸುಕುಮಾರ ಸ್ವಾಮಿಯ ವೈಭವದ ಜೀವನವನ್ನು ಕುರಿತು ವಿವರಿಸಿ ಅಂತಂದಾಗ, ಸುಕುಮಾರನು ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಹಾವ ಭಾವ, ಕಾಂತಿಯುಳ್ಳ ಯುವಕನಾಗಿದ್ದನು. 32 ಕೋಟಿ ಚಿನ್ನದ ನಾಣ್ಯಗಳು, ಪಂಚರತ್ನಗಳು, 32 ಕೋಟಿ ಲತಾಗೃಹಗಳು ಅವನಲ್ಲಿ ಇದ್ದುವು. ಜೊತೆಗೆ ಮನೋರಂಜನೆಗಾಗಿ ಈ ಸುಕುಮಾರ ಸ್ವಾಮಿಗೆ ನೃತ್ಯಾಂಗನೆಯರು, ಅದು 32 ಜನ ಅಷ್ಟೇ ಅಲ್ಲ, ರೂಪ, ಲಾವಣ್ಯ, ಹಾವ ಭಾವಗಳುಳ್ಳಂಥ ದೇವಲೋಕದ ಅಪ್ಸರೆಯರಂತೆ ಕಾಣುವಂತಹ ಸೌಂದರ್ಯವತಿಯರಾದ 32 ಜನ ಮಡದಿಯರನ್ನು ಈತ ಮದುವೆಯಾಗಿದ್ದ. ನೋಡಿ ಎಷ್ಟು ವೈಭವದ ಜೀವನ ಇವನದಾಗಿತ್ತು. ಹೀಗೆ ಸುಕುಮಾರನು ಅತ್ಯಂತ ವೈಭವದ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು. ಇದೇ ಸಂದರ್ಭದಲ್ಲಿ ಒಮ್ಮೆ ಒಬ್ಬ ರತ್ನಕಂಬಳಿ ವ್ಯಾಪಾರಿ ರತ್ನದ್ವೀಪದಿಂದ ರತ್ನಕಂಬಳಿಯನ್ನು ತಂದು ಮಾರಲಿಕ್ಕೆ ಪ್ರಯತ್ನಿಸ್ತಾನೆ. ಅದರ ಬೆಲೆ 1,00,000 ದಿನಾರಗಳು ಅಂತ ಹೇಳ್ಕೊಂಡು ಬರ್ತಾನೆ. ಮೊದಲಿಗೆ ಉಜ್ಜಯಿನಿಯ ರಾಜ ವೃಷಭಾಂಕನನ್ನು ಭೇಟಿ ಮಾಡಿ ಅವರ ಮಡದಿ ರಾಣಿ ಜ್ಯೋತಿರ್ಮಾಲೆಯನ್ನು ಕರೆದು ಈ ಒಂದು ರತ್ನಕಂಬಳಿಯನ್ನು ಕೊಂಡುಕೊಳ್ಳಲಿಕ್ಕೆ ಕೇಳ್ಕೊಳ್ತಾನೆ. ಅದರ ಬೆಲೆ 1,00,000 ದಿನಾರ ಅಂತ ಕೇಳಿದಾಗ ಈ ದಂಪತಿಗಳು ಅದನ್ನು
ತುಂಬ ಬೆಲೆ ಅಂಥೇಳಿ ಕೊಂಡುಕೊಳ್ಳೋದಿಲ್ಲ. ಆ ಬೆಲೆಯುಳ್ಳ ಈ ರತ್ನ ಕಂಬಳಿಯನ್ನು ಯಶೋಭದ್ರೆ ಕೊಂಡ್ಕೊಂಡ್ಬಿಡ್ತಾಳೆ. ಅದನ್ನು ಕೊಂಡುಕೊಂಡದ್ದೇ ಅಲ್ಲದೆ 32 ತುಂಡುಗಳನ್ನಾಗಿ ಮಾಡಿ ತನ್ನ 32 ಸೊಸೆಯಂದಿರಿಗೆ ಹಂಚಿಬಿಡ್ತಾಳೆ. ಆ ಸೊಸೆಯಂದರು ಆ ರತ್ನ ಕಂಬಳಿಯ ತುಣುಕುಗಳನ್ನು ತಮ್ಮ ಪಾದರಕ್ಷೆಗಳಿಗೆ ಅಳವಡಿಸ್ಕೊಳ್ತಾರೆ. ಅಷ್ಟು ವೈಭವದ ಜೀವನ ಅವ್ರದ್ದು ಅಂತ ಹೇಳಿ. ನೋಡಿ, ಅವರ ಪಾದಗಳಿಗೆ ರತ್ನ ಕಂಬಳಿಯನ್ನು ಅಳವಡಿಸ್ಕೊಳ್ಳುವಷ್ಟು ವೈಭವ ಅವರಲ್ಲಿತ್ತು. ಈ ಸುದ್ದಿಯನ್ನು ಕೇಳಿ ವೃಷಭಾಂಕ ಆಶ್ಚರ್ಯಗೊಳ್ತಾನೆ. ಪ್ರಶ್ನೆ ಬರುತ್ತೆ, ವೃಷಭಾಂಕನೂ ಆಶ್ಚರ್ಯಗೊಳ್ಳಲು ಕಾರಣವೇನು? ಇದನ್ನೇ ಗಮನಿಸ್ಬೇಕು ನಾವು. ಜೊತೆಗೆ ರಾಜ ವೃಷಭಾಂಕ ಅಷ್ಟು ವೈಭವದಿಂದ ಇರತಕ್ಕಂಥ ಕುಟುಂಬವನ್ನು ನೋಡಬೇಕು, ಭೇಟಿ ಮಾಡಬೇಕು, ಆ ಸಿರಿವಂತಿಕೆಯನ್ನು ನೋಡಿ ನಾನು ಬರಬೇಕು ಅಂತ ಹೇಳಿ ಬಯಸಿ ಸಂದೇಶವನ್ನು ಕಳಿಸ್ತಾನೆ. ವಿಷಯ ತಿಳಿದಂಥ ಯಶೋಭದ್ರೆಯು ಸಂತೋಷಗೊಂಡು ರಾಜನ ಸ್ವಾಗತಕ್ಕೆ ಭವ್ಯವಾದ ಏರ್ಪಾಟನ್ನು ಮಾಡಿರ್ತಾಳೆ. ಪಾಠದಲ್ಲಿ ಇದು ಒಂದು ಪ್ರಶ್ನೆ ಬರ್ಬೋದು. ರಾಜ ವೃಷಭಾಂಕನನ್ನು ಯಶೋಭದ್ರೆಯು ಹೇಗೆ ಸ್ವಾಗತಿಸಿ ಸತ್ಕರಿಸಿದಳು? 2-3 ಅಂಕದಲ್ಲಿ ಪ್ರಶ್ನೆ ಬರುತ್ತೆ. ಆ ಸಂದರ್ಭದಲ್ಲಿ ಈ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ರಾಜರು ಬರುವ ದಾರಿಯುದ್ದಕ್ಕೂ ಪಂಚರತ್ನಗಳಿಂದ ರಂಗೋಲಿಯನ್ನು ಬಿಡಿಸಿದ್ದಳೋ? ಯಾವುದದು ಪಂಚರತ್ನಗಳು? ನೀಲ, ವಜ್ರ, ಪದ್ಮರಾಗ ಮತ್ತು ಹವಳ, ಮುತ್ತು, ಹವಳ, ಈ 5 ರತ್ನಗಳಿಂದ ರಂಗೋಲಿಯನ್ನು ದಾರಿ ಉದ್ದಕ್ಕೂ ಬಿಡಿಸಿದ್ಲು. ಜೊತೆಗೆ ನೇತ್ರ, ಪಟ್ಟು, ದುಕೂಲ, ಚೀನ, ರೇಷ್ಮೆ ಮುಂತಾದ ದಿವ್ಯ ವಸ್ತ್ರಗಳಿಂದ ಮಾಡಿದಂತಹ ರತ್ನ ಕಂಬಳಿಯನ್ನು ದಾರಿ ಉದ್ದಕ್ಕೂ ಹಾಸಿದ್ಲು. ಅಷ್ಟೇ ಅಲ್ಲ, ರತ್ನಗಳಿಂದ ಕೂಡಿದ ಮಣಿಹಾರವನ್ನು, ಚಿನ್ನದ ಹಾರವನ್ನು ತೋರಣವಾಗಿ ಕಟ್ಟಿ ರಾಜನ ಸ್ವಾಗತಕ್ಕಾಗಿ ಇಷ್ಟೆಲ್ಲ ಏರ್ಪಾಟುಗಳನ್ನು ಆಕೆ ಮಾಡಿದ್ಲು. ಒಂದು ದೇವೇಂದ್ರನ ಅರಮನೆಯಂಥ ಅರಮನೆಗೆ ಈ ವೃಷಭಾಂಕನನ್ನು ಕರ್ಕೊಂಡು ಹೋದರು ಅಂತಂದರೆ ನೋಡಿ ಅವ್ರ ವೈಭವ ಎಷ್ಟಾಗಿತ್ತು ಅಂತೇಳಿ. ರಾಜನನ್ನು ಯಶೋಭದ್ರೆಯು ಐಶ್ವರ್ಯದ ಸುಪ್ಪತ್ತಿಗೆಯಲ್ಲಿ ಕುಳ್ಳಿರಿಸಿದಳು. ತಾಯಿ ಯಶೋಭದ್ರೆ ಮಗನನ್ನು ಕರೀಲಿಕ್ಕೆ ಹೋಗ್ತಾಳೆ. ನಮ್ಮನ್ನಾಳುವ ರಾಜರು ಬಂದಿರುವರು, ಅವರನ್ನು ಭೇಟಿಯಾಗಲು ಬಾ ಮಗು ಎಂದು ಕರೆದಾಗ ಸುಕುಮಾರಸ್ವಾಮಿ ಒಂದು ಕುತೂಹಲದ ಪ್ರಶ್ನೆಯನ್ನು ಕೇಳ್ತಾನೆ. ನಮ್ಮನ್ನು ಆಳುವವರೂ ಇದ್ದಾರೆಯೇ ಎಂದು. ಆಶ್ಚರ್ಯಪಡ್ತಾ ತಾಯಿಯ ಮಾತಿಗೆ ಸಮ್ಮತಿ ಸೂಚಿಸಿ ಆತ ಬರ್ತಾನೆ. ಸುಕುಮಾರನನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ಇರಿಸಿ, ಕುಳ್ಳಿರಿಸಿ ಅಲ್ಲ, ಇರಿಸಿ. ನೋಡಿ ಆ ಪದ ನೋಡಿ ಹೇಗಿದೆ. ಅವನು ಅಷ್ಟು ಜೋಪಾನವಾಗಿ ಕಾಪಾಡಿಕೊಂಡಿದ್ದಾಳೆ. ಬಿಳಿಯ ಸಾಸಿವೆ ಕಾಳುಗಳನ್ನು ಮಂಗಳ ಮಂತ್ರಾಕ್ಷತೆಯಾಗಿ ಹಾರೈಸುವರು, ಸೊಡರಿನ ದೀಪವನ್ನು ಬೆಳಗುವರು, ದೈವ ಸನ್ನಿಧಿಗೆ ಸಮಾನವಾದ ರತ್ನಖಚಿತ ನೆಲಕಟ್ಟನ್ನು ಹೊಂದಿರುವಂಥ ಸ್ನಾನಗೃಹದಲ್ಲಿ ಈ ವೃಷಭಾಂಕ ರಾಜನಿಗೆ ಜಳಕ ಮಾಡಲಿಕ್ಕೆ ಸೂಚಿಸ್ತಾರೆ. ಆ ಸಂದರ್ಭದಲ್ಲಿ ಅವನು ಉಂಗುರ ಕಳಚಿ ಆ ಕೊಳಕ್ಕೆ ಬೀಳುತ್ತೆ. ವೃಷಭಾಂಕ ರಾಜನ ಉಂಗುರ ಕೊಳದಲ್ಲಿ ಬಿದ್ದ ಸಂದರ್ಭವನ್ನು ವಿವರಿಸಿ ಎಂದಾಗ ಇದನ್ನು ಹೇಳಬೇಕು. ಆ ಸಂದರ್ಭದಲ್ಲಿ ಅದನ್ನು ಹುಡುಕಬೇಡಿರಿ ಅಂತ ಹೇಳಿ ಯಶೋಭದ್ರೆ ಏನು ಮಾಡ್ತಾಳೆ, ಛಿದ್ರಕ ದ್ವಾರದಿಂದ ನೀರನ್ನು ಹೊರಗೆ ಬಿಡ್ರಿ ಅಂತ ಸೂಚನೆ ಕೊಡ್ತಾಳೆ. ಹಾಗೆ ನೀರನ್ನು ತೆಗೆದಾಗ ಆ ಕೊಳ ನಿಜಕ್ಕೂ ಇಂದ್ರನ ಭಂಡಾರದಂತೆ ಕಂಡುಬಿಡುತ್ತೆ. ಅಂದರೆ ಅಷ್ಟು ವಜ್ರ, ವೈಡೂರ್ಯ, ಚಿನ್ನ, ನಗನಗಾದಿಗಳು ಆ ಕೊಳದಲ್ಲಿ ತೇಲಿ ಮುಳುಗಿರ್ತವೆ. ಇನ್ನು ಊಟಕ್ಕೆ ಕರೆದು ಊಟಕ್ಕೆ ಅಣಿಗೊಳಿಸ್ತಾರೆ. ಕಮಲ ನೀಲೋತ್ಪಲದ ಪರಿಮಳದಿಂದ ಸಂಸ್ಕರಿಸಿದ ಅಕ್ಕಿಯನ್ನು ಬೆರೆಸಿ ಅನ್ನವನ್ನು ತಯಾರಿಸಿರ್ತಾರೆ. ಜೊತೆಗೆ ಸಾಮಾನ್ಯ ಅಕ್ಕಿಯನ್ನು ಹಾಕಿರ್ತಾರೆ. ರಾಜ ವೃಷಭಾಂಕ ಕುಮಾರಸ್ವಾಮಿಗೆ ವ್ಯಾಧಿದೆ ಅಂತ ಹೇಳಿ ಭಾವಿಸಿದಾಗ ಯಶೋಭದ್ರೆ ನೀಡಿದ ಕಾರಣಗಳೇನು ಅಂದಾಗ ಇದನ್ನು ಗಮನಿಸಬೇಕು. ಯಾಕೆ ಅಂತಂದ್ರೆ ಅವನು ಬಿಳಿವೆ ಸಾಸಿವೆ ಕಾಳು ಒತ್ತಿ ಸೊಂಟವನ್ನು ಅಲುಗಾಡಿಸ್ತಾ ಇರ್ತಾನೆ. ಸದಾ ಮಾಣಿಕ್ಯದ ದೀಪದಿಯಲ್ಲಿ ಇದ್ದಂಥ ಸುಕುಮಾರ ಸಾಮಾನ್ಯ ದೀಪದ ಬೆಳಕಿಗೆ ಬಂದಾಗ ಅವನ ಕಣ್ಣಿನಲ್ಲಿ ನೀರು ಸುರಿಯುತ್ತೆ. ಕಮಲ ನೀಲೋತ್ಪಲದಿಂದ ಸಂಸ್ಕರಿಸಿದ ಅಕ್ಕಿಯ ಜೊತೆಗೆ ಸಾಮಾನ್ಯ ಅಕ್ಕಿಯನ್ನು ಬೆರೆಸಿ ಮಾಡಿದ ಅಡುಗೆಯಿಂದಾಗಿ ಆತ ಅರ್ಧ ಆಹಾರವನ್ನು ತಿಂದು ಇನ್ನರ್ಧವನ್ನು ಉಗುಳ್ತಾ ಇರ್ತಾನೆ. ಇದು ಅವನಿಗೆ ವ್ಯಾಧಿಯಲ್ಲ, ಇವತ್ತು ನೀವು ಬಂದಿದ್ರಿ ಅಂತ ಮಾಡಿದಂಥ ಬದಲಾವಣೆಯಿಂದಾಗಿ ಅವನಿಗೆ ಆ ರೀತಿ ಆಗಿದೆ ಅಂತ ಹೇಳಿ ಸುಕುಮಾರ ಸ್ವಾಮಿಯ ಒಂದು ವರ್ತನೆಗೆ ಯಶೋಭದ್ರೆ ಕಾರಣವನ್ನು ನೀಡ್ತಾಳೆ. ರಾಜ ವೃಷಭಾಂಕನು ಈ ಸುಕುಮಾರನ ಕ್ಷಣ ಮಾತ್ರದ ಭೋಗಕ್ಕೆ ಮತ್ತು ಸುಖಕ್ಕೆ ನನ್ನ ಎಲ್ಲ ಕಾಲದ ವೈಭವ ಸಾಟಿಯೇ ಇಲ್ಲ, ಲೋಕದಲ್ಲಿ ಈತನೇ ಪರಮಸುಖಿ, ಪರಮಾರ್ಥ ಸುಖಿ ಅಂತ ಹೇಳಿ ಆವಂತಿ ಸುಕುಮಾರ ಎಂಬತಕ್ಕಂಥ ಹೆಸರನ್ನು ಇಟ್ಟು ಪ್ರಶಂಸೆ ಮಾಡ್ತಾನೆ. ಅಲ್ಲಿಗೆ ಕತೆ ಮುಗಿಯುತ್ತೆ. ಪರೀಕ್ಷಾ ದೃಷ್ಟಿಯಿಂದ
ರಾಜನನ್ನು ಸ್ವಾಗತಿಸಿದ ಸಂದರ್ಭ, ಯಶೋಭದ್ರೆಯ ವೈಭವದ ಜೀವನ, ಸುಕುಮಾರ ಸ್ವಾಮಿಯ ವೈಭವದ ಜೀವನ ಮತ್ತು ಅವನಿಗೆ ವ್ಯಾಧಿ ಇದೆ ಎಂದು ತಿಳಿಯಲು ಕಾರಣ, ಇಷ್ಟು ಮುಖ್ಯಾಂಶಗಳನ್ನು ನೀವು ಗಮನಿಸಿಕೊಂಡ್ರೆ ಈ ಪಾಠದಲ್ಲಿ ಬರುವಂಥ ಪ್ರಶ್ನೆಗಳನ್ನು ನೀವು ಸರಳವಾಗಿ ಉತ್ತರಿಸ್ಬೋದು. ಇನ್ನು ವ್ಯಾಕರಣದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಾಮಪದ, ಇಂಗ್ಲೀಷ್ನಲ್ಲಿ ನೌನ್ ಅಂತ ಕರೀತಾರಲ್ಲ ಅದೇ. ವ್ಯಕ್ತಿ, ವಸ್ತು, ಸ್ಥಳ ಹಾಗೂ ಪ್ರಾಣಿ ಪಕ್ಷಿಗಳ ಹೆಸರನ್ನು ಸೂಚಿಸುವ ಪದಗಳೇ ಈ ನಾಮಪದಗಳು. ಈಗಾಗಲೇ ನೀವು ತರಗತಿಗಳಲ್ಲಿ ಕಲ್ತಿದ್ದೀರಾ. ರೂಢನಾಮ, ರೂಢಿಗತವಾಗಿ ಬಂದಂಥ ಪದಗಳು, ನದಿ, ಪರ್ವತ, ಊರು ಇತ್ಯಾದಿ. ಅಂಕಿತ ನಾಮ, ನಾವು ಗುರುತಿಸಿ ಕರೀಲಿಕ್ಕೋಸ್ಕರ ಇಟ್ಟಂಥ ಹೆಸರುಗಳು, ಪೀಟರ್, ರಾಮು, ಅಸ್ಲಾಂ, ಸುನೀತಾ, ಲಕ್ಷ್ಮಿ ಇತ್ಯಾದಿಗಳು. ಅನ್ವರ್ಥ ನಾಮಗಳು ಅಂತಂದರೆ ವ್ಯಕ್ತಿಯ ಹುದ್ದೆ, ವೃತ್ತಿ ಮತ್ತು ಆತನಲ್ಲೇನಾದರೂ ಇರುವಂಥ ವಿಶೇಷ ಗುಣ ಅಥವಾ ವಿಶೇಷ ದೈಹಿಕ ವಿಶೇಷತೆಗಳನ್ನು ಗುರುತಿಸಿ ಹೇಳುವಂಥ ಪದಗಳನ್ನು ಅನ್ವರ್ಥ ನಾಮಗಳು ಅಂತ ಕರಿತೇವೆ. ವ್ಯಾಪಾರಿ, ಶಿಕ್ಷಕ, ಕುಂಟ, ವಿದ್ಯಾರ್ಥಿ, ವಿಜ್ಞಾನಿ, ಪೂಜಾರಿ ಈ ರೀತಿ. ಇನ್ನು ಗುಣವಾಚಕ ಶಬ್ದಗಳು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳತು ಇತ್ಯಾದಿ ಪದಗಳು ಗುಣವಾಚಕಗಳು. ಇನ್ನು ಸಂಖ್ಯೆಯ ವಾಚಕಗಳು, ನಂಬರ್ ನೇಮ್ ಅಂತ ಕರಿತೇವೆ. ಅವುಗಳಂದರೆ 12ನೆಯ, ಮೊದಲನೆಯ, 3ನೆಯ, 4ನೆಯ, 1ನೆಯ ಅಂತ ಹೇಳುವಂಥ ಪದಗಳೆಲ್ಲ ಸಂಖ್ಯೆಯ ವಾಚಕಗಳು. ಇನ್ನು ಸಂಖ್ಯಾವಾಚಕಗಳು ಅಂತಂದರೆ ಸಂಖ್ಯೆಗಳು 1, 2, 3, 4 ಇತ್ಯಾದಿ ಪದಗಳು. ಭಾವನಾಮದ ಬಗ್ಗೆ ತಿಳ್ಕೊಳ್ಳೋಣ. ಭಾವನಾಮ ಅಂದರೆ ಕೆಂಪು, ಹಿರಿಮೆ, ನೋಟ, ಆಟ ಇತ್ಯಾದಿ ಭಾವನೆಯನ್ನು ಗುರುತಿಸುವಂಥ ಪದಗಳು. ಭಾವನೆಯನ್ನು ವ್ಯಕ್ತಪಡಿಸಿದಂಥ ಪದಗಳನ್ನು ನಾವು ಭಾವನಾಮಗಳು ಅಂತ ಕರಿತೇವೆ. ಪರಿಮಾಣ ವಾಚಕಗಳು ಅಂತಂದರೆ ಅವುಗಳ ಪ್ರಮಾಣವನ್ನು ಹೇಳುವಂಥ ವಾಚಕಗಳು ಅಂದರೆ ಶಬ್ದಗಳು. ಅಷ್ಟು, ಇಷ್ಟು, ಹಲವು, ಇನಿತು ಇವೆಲ್ಲವನ್ನೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ನಾವು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಗುಂಪಾಗಿ ಕೊಟ್ಟು ಗುರುತಿಸಲಿಕ್ಕೆ ಹೇಳ್ತೇವೆ. ವಿದ್ಯಾರ್ಥಿಗಳು ಅದನ್ನು ನೀವು ಗಮನಿಸಬೇಕು. ಇನ್ನು ದಿಗ್ವಾಚಕಗಳು ಅಂದರೆ ದಿಕ್ಕನ್ನು ಸೂಚಿಸುವಂಥ ಪದಗಳೇ 10 ದಿಕ್ಕುಗಳನ್ನು ಹೇಳಿದ್ರೆ ಅದು ದಿಗ್ವಾಚಕಗಳು. ಇನ್ನು ಸರ್ವನಾಮದ ಬಗೆಗಳು 3 ಬಗೆಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಪುರುಷಾರ್ಥಕಗಳು. ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ ಅನ್ನುವಂಥ ವಿಭಾಗಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ನಾನು, ನಮ್ಮ, ನನ್ನ, ನನ್ನಿಂದ, ನನಗಾಗಿ ಇದು ಉತ್ತಮ ಪುರುಷ. ಮಧ್ಯಮ ಪುರುಷ ಅಂದರೆ ನೀನು, ನಿಮ್ಮ, ನೀವು, ನಿನ್ನಲ್ಲಿ ಇತ್ಯಾದಿ ಮಧ್ಯಮ ಪುರುಷಗಳು. ಇನ್ನು ಅನ್ಯ ಪುರುಷ ಅಂತಂದರೆ 3ನೇ ವ್ಯಕ್ತಿ. ಅವನು, ಅವಳು, ಇವನು, ಇವರು, ಇದು, ಇವು ಇತ್ಯಾದಿ ಪದಗಳನ್ನು ನಾವು ಅನ್ಯ ಪುರುಷ ಅಥವಾ ಪ್ರಥಮ ಪುರುಷ ಅಂತ ಹೇಳಿ ಕರಿತೇವೆ. ಹೆಸರೇ ಸೂಚಿಸ್ತಾ ಇದೆ ನೋಡಿ, ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಯಾರು, ಏನು, ಯಾವುದು, ಹೇಗೆ, ಎಲ್ಲಿ, ಯಾವಾಗ ಇತ್ಯಾದಿ ಪದಗಳಾಗಿ ಗುರುತಿಸ್ತೇವೆ. ಇನ್ನು ಆತ್ಮಾರ್ಥಕ, ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಬಾರಿ ಕೇಳಿದ್ದಾರೆ. ಆತ್ಮಾರ್ಥಕ ಅಂದರೆ ತನಗೆ ತಾನೇ ಉದ್ದೇಶಿಸಿ ಹೇಳುವಂಥ ಪದಗಳು. ಅಂದರೆ ತಾಯಿಂದ ಒಂದು ಗುರುತಿಸಲಿಕ್ಕೆ ಒಂದು ಸಣ್ಣ ಸುಳುಹು ಏನಪ್ಪ ಅಂದರೆ ತಾಯಿಂದ ಪ್ರಾರಂಭಗೊಳ್ಳುವಂಥ ಪದಗಳು. ತಾನು, ತಾವು, ತಮ್ಮ, ತನ್ನಿಂದ, ತಮಗೆ ಇತ್ಯಾದಿ ಪದಗಳು. ಇನ್ನು ಎಲ್ಲ ವಿದ್ಯಾರ್ಥಿಗಳು ವ್ಯಾಕರಣ ವಿಚಾರದಲ್ಲಿ ಬಹುತೇಕ ಪ್ರಶ್ನೆ ಕೇಳೋದು ಅಂದರೆ ಈ ಕೃದಂತ ಮತ್ತು ತದ್ದಿತಾಂತದ ಬಗ್ಗೆ. ಪೂರ್ಣ ವಿವರಣೆಗಳನ್ನು ಈಗಾಗಲೇ ನೀವು ತರಗತಿಯಲ್ಲಿ ಕಲ್ತಿದ್ದೀರಾ. ಅದರಲ್ಲಿ ಸರಳೀಕರಿಸಿ ಹೇಳೋದಾದರೆ ಕೃದಂತ ಅಂದರೆ ಧಾತು ಮತ್ತು ಪ್ರತ್ಯಯ ಕೂಡಿ, ಅಂದರೆ ಕೃತ್ ಪ್ರತ್ಯಯ ಕೂಡಿ ಕೃದಂತವಾಗುತ್ತೆ. ಧಾತು ಅಂದ್ರೇನು? ಕ್ರಿಯೆಯ ಮೂಲ ರೂಪ. ಪ್ರತ್ಯಯ ಅಂದ್ರೇನು? ಕ್ರಿಯಾಪದ ಇಲ್ಲವೇ ನಾಮಪದವನ್ನು ಅರ್ಥಪೂರ್ಣತೆಗೆ ಜೊತೆಯಾಗುವಂತಹ ಅರ್ಥವಿಲ್ಲದ ರೂಪ. ಪ್ರತ್ಯಯ ಅಂದರೆ ಇನ್ನೇನಿಲ್ಲ. ಪ್ರತ್ಯಯಗಳಿಗೆ ಅರ್ಥ ಇರಲ್ಲ. ಅವು ನಾಮ ಇಲ್ಲವೇ ಕ್ರಿಯಾಪದದ ಜೊತೆ ಸೇರಿದಾಗ ಅದು ಪ್ರತ್ಯಯ ಆಗುತ್ತೆ. ಕೃತ್ ಪ್ರತ್ಯಯ ಅಂದರೆ ಕ್ರಿಯಾಪದದ ಜೊತೆಗೆ ಸೇರುವ ಪ್ರತ್ಯಯವನ್ನು ಕೃತ್ ಪ್ರತ್ಯಯ ಅಂತೀವಿ ಅಷ್ಟೇ. ಈ ಕೃತ್ ಪ್ರತ್ಯಯ ಮತ್ತು ಧಾತು ಕೂಡಿದ್ರೆ ಕೃದಂತ ಆಗುತ್ತೆ. ನೋಡಿ, ಮಾಡು ಅನ್ನೋದು ಕ್ರಿಯಾಪದ, ದ ಪ್ರತ್ಯಯ, ಅ ಕೃತ್ ಪ್ರತ್ಯಯ ಕೂಡಿ ಮಾಡಿದ. ಕ್ರಿಯಾಪದವು ಪ್ರತ್ಯಯದ ಜೊತೆ ಸೇರಿ ಕೃದಂತವಾಗ್ತಾ ಇದೆ. ಹೋಗು ವ ಹೋಗುವ, ಬರೆ ಉವ ಬರೆಯುವ. ಕ್ರಿಯಾಪದ ಧಾತು ಕೃತ್ ಪ್ರತ್ಯಯ ಸೇರಿ ಕೃದಂತವಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಈ ಕೃದಂತದಲ್ಲಿ 3 ವಿಭಾಗಗಳನ್ನು ನೀವು ಗಮನಿಸಬೇಕು. ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ.
ಗಮನಿಸಿ, ಅಲ್ಲಿ ಕ್ರಿಯೆಯಿಂದ ಪ್ರಾರಂಭಗೊಂಡು ನಾಮಪದವಾಗಿ ಅಂತ್ಯಗೊಳ್ಳುವ ಪದ ಕೃದಂತ ನಾಮ. ಮಾಡಿದ, ಮಾಡಿ ಅನ್ನುವಂಥದ್ದು ಕ್ರಿಯೆ ಪ್ರಾರಂಭದಲ್ಲಿ ಬರುತ್ತೆ. ದ ಅನ್ನುವಂಥ ಪ್ರತ್ಯಯ ಕೂಡಿ ಮಾಡಿದ, ನೋಡಿದ, ಮಾಡುವ, ಬರೆಯುವ, ಓದಿದ ಇತ್ಯಾದಿ ನಾಮಪದವಾಗಿ ಪರಿವರ್ತನೆಗೊಳ್ಳುತ್ತೆ. ಅದು ಕೃದಂತ ನಾಮ. ಕೃದಂತ ಭಾವನಾಮವನ್ನು ಗಮನಿಸಿ. ಕ್ರಿಯೆಯಿಂದ ಪ್ರಾರಂಭಗೊಳ್ಳುತ್ತೆ, ಆದರೆ ವ್ಯಕ್ತಿಯನ್ನು ಉದ್ದೇಶ ಮಾಡಲ್ಲ. ಅಲ್ಲಿ ವ್ಯಕ್ತಿ ಮುಖ್ಯ ಆಗೋದಿಲ್ಲ. ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಭಾವ ಅದಾಗಿರುತ್ತೆ. ಮಾಡುವುದರ ಭಾವ ಮಾಟ, ನೋಡುವುದರ ಭಾವ ನೋಟ, ಓಡುವುದರ ಭಾವ ಓಟ, ಆಡುವುದರ ಭಾವ ಆಟ. ಅಂದರೆ ಡಿಸ್ಕ್ರೈಬಿಂಗ್ ವರ್ಬ್ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವೋ ಆ ರೀತಿ ಕ್ರಿಯೆ ನಡೆದ ರೀತಿಯ ಭಾವವನ್ನು ಹೇಳೋದೇ ಕೃದಂತ ಭಾವ. ಕೃದಂತ ನಾಮ ಬೇರೆ, ಕೃದಂತ ಭಾವನಾಮ ಬೇರೆ. ಅಲ್ಲಿ ವ್ಯಕ್ತಿ ಉದ್ದೇಶಿತವಾಗಿ ಬರ್ತದೆ. ಇದು ಕ್ರಿಯೆಯ ನಡೆದ ರೀತಿಯನ್ನು ಹೇಳುವಂಥ ಪದ ಆಗಿರುತ್ತೆ. ಇನ್ನು ಮೂರನೇದು ಗಮನಿಸಿ, ಕೃದಂತ ಅವ್ಯಯ. ಈ ಕೃದಂತ ಅವ್ಯಯಗಳು ಬಹಳ ಸರಳ ಗುರುತಿಸೋದು. ಇವು ಕೂಡ ಕ್ರಿಯೆಯಿಂದ ಪ್ರಾರಂಭಗೊಂಡಿದೆ. ನೋಡಿ, ಮಾಡು, ನಡೆ, ಓಡು, ನೋಡುತ್ತಾ. ಪ್ರಾರಂಭದಲ್ಲಿ ಕ್ರಿಯೆ ಇದೆ, ಆದರೆ ಅಂತ್ಯವನ್ನು ಗಮನಿಸಿ. ತಾ, ನೋಡುತ್ತಾ, ಬರೆಯುತ್ತಾ, ಕೇಳುತ್ತಾ, ಹಾಡುತ್ತಾ. ಇಲ್ಲೇನೋ ಮುಂದಕ್ಕೆ ಬೇಕು ಅನ್ನಿಸ್ತಾ ಇದೆ ಅಲ್ವೇ? ಅಪೂರ್ಣತೆ ಇದೆ ಅಲ್ವೇ? ಕ್ರಿಯೆಯಿಂದ ಪ್ರಾರಂಭಗೊಂಡು ಪದಗಳೇ ಕೃದಂತ ಅವ್ಯಯಗಳು. ಅವ್ಯಯಗಳು ಯಾವಾಗಲೂ ಕೂಡ ಇನ್ಕಂಪ್ಲೀಟ್ ಅಂತ ಇಂಗ್ಲೀಷ್ನಲ್ಲಿ ಏನು ಕರಿತೀವೋ ಆ ರೀತಿ ಅಪೂರ್ಣತೆಯಿಂದ ಕಾಣ್ತಾ ಇರ್ತವೆ. ಅದನ್ನು ಗುರುತಿಸೋದು ಬಹಳ ಸರಳವಾಗುತ್ತೆ. ಇನ್ನು ವರ್ತಮಾನ ಕೃದಂತಕ್ಕೆ ನೋಡೋಣ. ಉವ ಅನ್ನುವಂಥ ಪ್ರತ್ಯಯ ವರ್ತಮಾನ ಕೃದಂತ. ಇದೇನಿದು? ಕಾಲಪ್ರತ್ಯಯದಲ್ಲಿ ಉತ್ತ ವರ್ತಮಾನಕ್ಕೆ ಹೇಳಿದ್ದಾರಲ್ಲ, ಬರೆಯುತ್ತಿದ್ದಾನೆ, ಓದುತ್ತಿದ್ದಾನೆ, ಉತ್ತ ಬಂದಾಗ ವರ್ತಮಾನ ಅಂತ ಹೇಳಿದರು. ಇಲ್ಲಿ ಉವ ಅಂತ ಹೇಳ್ತಾ ಇದ್ದಾರೆ. ಹೌದು, ಪೂರ್ಣ ಕ್ರಿಯಾಪದದಲ್ಲಿ ಕಾಲವನ್ನು ಸೂಚಿಸುವಾಗ ಉತ್ತ ಬಂದರೆ ವರ್ತಮಾನ. ಆದರೆ ಕೃದಂತದ ಸಂದರ್ಭದಲ್ಲಿ ವರ್ತಮಾನ ಮತ್ತು ಭವಿಷ್ಯ ಎರಡೂ ಒಂದೇ ಆಗುತ್ತೆ. ಓಡುವ, ಬಾಳುವ, ಬರೆಯುವ ಇದು ವರ್ತಮಾನ ಕೃದಂತ. ಭೂತ ಕೃದಂತಕ್ಕೆ ನೀವು ಸುಲಭವಾಗಿ ಗುರುತಿಸಬೇಕು, ದ ಅನ್ನುವಂಥ ಪ್ರತ್ಯಯ. ಯಾವ ಕ್ರಿಯಾಪದದ ಕೊನೆಯಲ್ಲಿ ದ ಇರುತ್ತೋ ಅದು ಭೂತ ಕೃದಂತ. ನೋಡಿದ, ಬರೆದ, ಕೇಳಿದ, ಹಾಡಿದ. ಇನ್ನು ನಿಷೇಧ ಕೃದಂತದ ಬಗ್ಗೆ ನೋಡಿ. ಕ್ರಿಯೆ ನಡೆದಿಲ್ಲ, ನಡೆಯಕೂಡದು, ನಡೆಯದು ಅನ್ನುವಂಥ ಪದಗಳು. ಓಡದ, ಬಾಳದ, ನೋಡದ, ಬರೆಯದ, ಅದ ಅಂತ್ಯದಲ್ಲಿ ಬರುವಂಥದ್ದೇ ನಿಷೇಧ ಕೃದಂತ. ವರ್ತಮಾನ ಮತ್ತು ಭವಿಷ್ಯ ಕೃದಂತಗಳು ಒಂದೇ ರೂಪವಾಗಿರುತ್ತವೆ. ಎರಡರಲ್ಲೂ ಕೂಡ ಕಾಲಸೂಚಕ ಪ್ರತ್ಯಯ ಉವ ಅನ್ನೋದೊಂದು ಸಾಮಾನ್ಯವಾಗಿ ಬರುತ್ತೆ. ಇದು ಗೊಂದಲ ಮಾಡ್ಕೋಬಾರ್ದು ನೀವು. ಬಹು ಆಯ್ಕೆ ಪ್ರಶ್ನೆಗಳ ಸಂದರ್ಭದಲ್ಲಿ ಈ ಗುರುತಿಸಲಿಕ್ಕೆ ಈ ಪದಗಳನ್ನು ಕೊಡ್ತಾರೆ. ಹಾಗಾಗಿ ಇದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕು. ಏನೆಲ್ಲ ಕಲಿತೇನಿ, ಏನಾಯಿತದರಿಂದ, ದೊರಕೀತೆ ಆನಂದ ಬಾಳಿನಲ್ಲಿ ನಿನಗೆ, ಕಲಿತುದನ್ನು ಬಳಸುವುದೇ ವಿದ್ಯೆ, ಕಲಿತುದನ್ನು ಬಳಸುವುದೇ ವಿದ್ಯೆ, ವಿದ್ಯೆ ಅನ್ವಯಶಾಸ್ತ್ರ ಮುದ್ದು ರಾಮ. ಶಿವಪ್ಪ ಕವಿಗಳು ಹೇಳ್ತಾರೆ, ವಿದ್ಯೆಯನ್ನು ಅನ್ವಯಿಸಬೇಕು, ವ್ಯಾಕರಣವನ್ನು ಅನ್ವಯಿಸಿ ಅಭ್ಯಾಸ ಮಾಡಬೇಕು. ಇನ್ನು ತದ್ದಿತಾಂತಗಳ ಕಡೆ ನೋಡೋಣ. ತದ್ದಿತಾಂತ ಅಂದ್ರೇನು? ನಾಮಪದ ಮತ್ತು ತದ್ದಿತ ಪ್ರತ್ಯಯ ಕೂಡಿ ತದ್ದಿತಾಂತ ಆಗುತ್ತೆ. ನಾನು ಈಗಾಗಲೇ ಕೃದಂತ ಹೇಳುವ ಸಂದರ್ಭದಲ್ಲಿ ಹೇಳಿದೆ, ಕ್ರಿಯೆಯಿಂದ ಪ್ರಾರಂಭಗೊಳ್ಳೋದು ಮತ್ತು ಪ್ರತ್ಯಯ ಕೂಡೋದು ಕೃದಂತ, ನಾಮಪದದಿಂದ ಪ್ರಾರಂಭಗೊಳ್ಳೋದು ಪ್ರತ್ಯಯ ಕೂಡೋದು ತದ್ದಿತಾಂತ. ಅದೇ ಪ್ರಕಾರ ಮೋಸ ಅನ್ನೋದು ನಾಮಪದ, ಗಾರ ಅನ್ನೋದು ತದ್ದಿತ ಪ್ರತ್ಯಯ, ಮೋಸಗಾರ. ನೋಡಿ, ಎಲ್ಲ ಪದಗಳನ್ನು ಗಮನಿಸಿ. ಮೋಸ, ಕನ್ನಡ, ಹಾವು, ಮಡಿ ಇವೆಲ್ಲ ನಾಮಪದಗಳು. ಗಾರ, ಈಗ, ಅಡಿಗ, ಒಳ ಇವೆಲ್ಲ ಪ್ರತ್ಯಯಗಳು. ಈ ಪ್ರತ್ಯಯಗಳು ನಾಮಪದದ ಜೊತೆ ಸೇರ್ತಾ ಇರೋದ್ರಿಂದಲೇ ಇವಕ್ಕೆ ನಾವು ತದ್ದಿತ ಪ್ರತ್ಯಯಗಳು ಅಂತ ಕರೆಯೋದು. ಇನ್ನು ಇವುಗಳಲ್ಲಿ ಮತ್ತೆ 3 ಭಾಗ ಇದೆ. ತದ್ದಿತಾಂತ ನಾಮ. ನೀವು ಇಂಗ್ಲೀಷ್ ವ್ಯಾಕರಣದಲ್ಲಿ ಒಂದು ವ್ಯಾಕರಣಾಂಶವನ್ನು ಗಮನಿಸಿದರೆ ಗಿವ್ ಒನ್ ವರ್ಡ್ ಅಂತೇಳಿ, ಹೂ ಟ್ರೀಟ್ ದ ಪೇಷಂಟ್ ಈಸ್ ಕಾಲ್ಡ್ ಡಾಕ್ಟರ್. ನಮ್ಮಲ್ಲೂ ಹಾಗೆ ಮಾಲೆ ಅನ್ನೋದು ನಾಮಪದ. ಮಾಲೆಯನ್ನು ಮಾಡುವವನು ಮಾಲೆಗಾರ, ಓಲೆಯನ್ನು ತರುವವನು ಓಲೆಕಾರ, ಹಣವನ್ನು ಉಳ್ಳವನು ಹಣವಂತ,
ಕನ್ನಡವನ್ನು ಬಲ್ಲವನು ಕನ್ನಡಿಗ. ಇದೆಲ್ಲ ತದ್ದಿತಾಂತ ನಾಮ. ಇಲ್ಲಿ ವ್ಯಕ್ತಿಗತವಾದಂಥ ಪದಗಳನ್ನು ಗಮನಿಸಬೇಕು. ವ್ಯಕ್ತಿಗತವಾದ ಪದಗಳಿದೆ, ಇದು ನಾಮಪದವಾಗುತ್ತೆ. ಇನ್ನು ತದ್ದಿತಾಂತ ಭಾವನಾಮವನ್ನು ನೋಡೋಣ. ಇದು ಕೂಡ ನಾಮಪದಗಳಿಂದಲೇ ಪ್ರಾರಂಭಗೊಳ್ಳುತ್ತೆ, ಪ್ರತ್ಯಯಗಳು ಕೂಡಿದೆ. ಬಡವನ ಭಾವ ಬಡತನ. ಇಲ್ಲಿ ಬಡತನ ಅಂದಾಗ ವ್ಯಕ್ತಿ ಬರಲ್ಲ, ಬಡತನದ ಭಾವ ಬರುತ್ತೆ. ಗೌಡ ಪ್ಲಸ್ ಇಕೆ ಗೌಡಿಕೆ. ದೊಡ್ಡ ಪ್ಲಸ್ ತನ ದೊಡ್ಡತನ. ಜಾಣ ಪ್ಲಸ್ ಮೇ ಜಾಣ್ಮೆ. ಈ ರೀತಿ ತದ್ದಿತ ಪ್ರತ್ಯಯಗಳು ನಾಮಪದಗಳು ಕೂಡಿ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ದಾವೆ. ಅದಕ್ಕಾಗಿ ಇದು ತದ್ದಿತಾಂತ ಭಾವನಾಮ ಅಂತೇಳಿ ಗುರುತಿಸ್ಬೋದು. ಪ್ರಾರಂಭ ಮಾತ್ರ ಬಹಳ ಸ್ಪಷ್ಟವಾಗಿದೆ, ನಾಮಪದಗಳಿಂದ ಆರಂಭಗೊಳ್ಳುತ್ತೆ. ಇನ್ನು ತದ್ದಿತಾಂತ ಅವ್ಯಯ. ಅವ್ಯಯಕ್ಕೆ ನಾನು ಈಗಾಗಲೇ ಒಂದು ಸುಳುಹನ್ನು ಕೊಟ್ಟಿದ್ದೇನೆ, ಅಪೂರ್ಣತೆಯಿಂದ ಕೊನೆಗೊಳ್ಳುವಂಥ ಪದಗಳು. ನಾಮಪದ ಮತ್ತು ಪ್ರತ್ಯಯ ಕೂಡಿ ತದ್ದಿತಾಂತ ಅವ್ಯಯ ಆಗುತ್ತೆ. ಈ ಅವ್ಯಯ ಆಗಲಿಕ್ಕೆ ಕೆಲವು ವಿಶೇಷವಾದಂಥ ಪ್ರತ್ಯಯಗಳನ್ನು ಗಮನಿಸಿ. ಅಂತೆ, ಓಲ್, ಒಲು, ತನಕ, ವರೆಗೆ, ಮಟ್ಟಿಗೆ, ಓಸ್ಕರ, ಇಂಥ, ಆಗಿ ಇತ್ಯಾದಿ. ನೋಡಿ, ನಾಮಪದ ಒಂದು ಕಡೆ ಬರ್ತಾ ಇದೆ, ರಾಮನ ಅಂತೆ, ರಾಮನಂತೆ. ಮತ್ತು ಈ ಪದ ಅಪೂರ್ಣತೆಯಿಂದ ಕಾಣ್ತಾ ಇದೆ. ಏನದು? ರಾಮನಂತೆ ಏನು? ನನ್ನ ಮಗನೂ ಬೆಳೆಯಲಿ. ಸರಸ್ವತಿಯ ಓಲ್ ಅಪೂರ್ಣತೆ, ಮುಂದುವರಿಸಬೇಕನ್ನಿಸ್ತಾ ಇದೆ, ಅದನ್ನೇ ನಾನು ಅಪೂರ್ಣತೆ ಅಂತ ಕರೆಯೋದು. ಸರಸ್ವತಿಯ ಓಲ್ ಸುಂದರವಾಗಿ ವಿದ್ಯೆಯನ್ನು ಕಲ್ತಿದ್ದಾಳೆ ಅಥವಾ ಬುದ್ಧಿವಂತಿಕೆಯನ್ನು ಕಲ್ತಿದ್ದಾಳೆ. ಚಂದ್ರನ ಒಲು, ಈ ಮಗುವಿನ ಮುಖವು ಸುಂದರವಾಗಿದೆ. ಚಂದ್ರನ ಒಲು, ಒಲು ಅನ್ನುವಂಥದ್ದು ಅಪೂರ್ಣತೆಯ ನಾಮಪದ, ಅದಕ್ಕಾಗಿ ಇದು ತದ್ದಿತಾಂತ ಅವ್ಯಯ ಅಂತ ಕರಿತೇವೆ. ಮನೆಯ ತನಕ, ಮನೆಯ ಪ್ಲಸ್ ತನಕ, ಮನೆಯ ತನಕ. ಏನು ಮನೆಯ ತನಕ? ಗೆಳೆಯನು ಮನೆಯ ತನಕ ಬಂದಿದ್ದನು, ಮುಂದೇನೋ ಬೇಕಾಗತ್ತೆ ಇದಕ್ಕೆ. ಸೊ ಅಪೂರ್ಣತೆಯಿಂದ ಅಂತ್ಯಗೊಳ್ಳೋದೇ ಅವ್ಯಯ. ನಾಮಪದದಿಂದ ಪ್ರಾರಂಭಗೊಂಡು ಅಪೂರ್ಣವಾಗಿದ್ದರೆ ತದ್ದಿತಾಂತ ಅವ್ಯಯ. ಕ್ರಿಯಾಪದದಿಂದ ಪ್ರಾರಂಭಗೊಂಡು ಅಪೂರ್ಣವಾಗಿದ್ದರೆ ಕೃದಂತಾವ್ಯಯ. ಕೊರೆಯುತ್ತಾ ಕೃದಂತಾವ್ಯಯ. ಮನೆಯ ತನಕ ತದ್ದಿತಾಂತಾವ್ಯಯ. ಹೇಗೆ ಪ್ರಾರಂಭಗೊಳ್ಳುತ್ತೆ ಪದ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿಬಿಟ್ರೆ ಇದು ಕೃದಂತವೇ ಅಥವಾ ತದ್ದಿತಾಂತವೇ ಗೊತ್ತಾಗುತ್ತೆ. ನಂತರ ಆ ಪದ ನಾಮಪದವಾಗಿ ಉಳಿಯುತ್ತೆಯೇ ಭಾವವಾಗಿ ಉಳಿಯುತ್ತೆ ನೋಡಿಕೊಂಡ್ರೆ ವ್ಯತ್ಯಾಸ ಗೊತ್ತಾಗುತ್ತೆ. ಅಪೂರ್ಣತೆಯಿಂದ ಉಳಿದಿದೆ ಅಂದಾಗ ಅದು ಇಲ್ಲವೇ ಕೃದಂತಾವ್ಯಯ ಆಗುತ್ತೆ, ಇಲ್ಲ ತದ್ದಿತಾಂತಾವ್ಯಯ ಆಗುತ್ತೆ. ಇದು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಕಡ್ಡಾಯವಾದ ಅಂಕಗಳು ಇದರಲ್ಲಿ ಇದ್ದೇ ಇರುತ್ತೆ. ಇನ್ನು ಪ್ರಬಂಧ ರಚನೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಗಮನಿಸೋಣ. ಪ್ರಬಂಧ ರಚನೆಗೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಪೀಠಿಕೆ, ವಿಷಯ ಮಂಡನೆ, ಉಪಸಂಹಾರ ಎಂಬ 3 ಹಂತಗಳನ್ನು ನಾವು ಗಮನಿಸಿ ಪ್ರಬಂಧವನ್ನು ಬರೀಬೇಕಾಗುತ್ತೆ. ಪ್ರಬಂಧದಲ್ಲಿ ಏನಿರಬೇಕು? ವಿಷಯ ಸಂಗ್ರಹಣೆ ಇರಬೇಕು, ವಿಷಯ ವಿಸ್ತಾರ ಇರಬೇಕು, ಸರಳವಾದ ಶೈಲಿಯ ನಿರೂಪಣೆ ಇರಬೇಕು, ಮತ್ತು ವಿಷಯವನ್ನು ಪದೇ ಪದೇ ಪುನರಾವರ್ತನೆ ಮಾಡಬಾರ್ದು. ಹೇಳಿದ್ದೇನೆ ಹೇಳೋದು ಅಥವಾ ಬರೆದದ್ದನ್ನೇ ಬರೆದುಕೊಂಡು ಹೋಗೋದಲ್ಲ. ಸಂಕ್ಷಿಪ್ತತೆ ಇರಬೇಕು, ಸುಸಂಬದ್ಧತೆ ಇರ್ಬೋದು. ಅಂದರೆ ಸಂದರ್ಭೋಚಿತವಾದಂಥ ವಿಷಯಗಳನ್ನು ತರಬೇಕು, ಅಸಂಬದ್ಧ ವಿಚಾರಗಳನ್ನು ಅಲ್ಲಿ ತರಬಾರ್ದು. ವಿಷಯದಲ್ಲಿ ತಾರ್ಕಿಕತೆ, ನಿರೂಪಣೆ ಇರಬೇಕು ಮತ್ತು ಜೋಡಣೆ ಇರಬೇಕು. ವಿಷಯವನ್ನು ಕುರಿತು ತಾರ್ಕಿಕವಾದ ಅಭಿಪ್ರಾಯಗಳು, ಚರ್ಚೆಗಳು ಅಲ್ಲಿ ಇರಬೇಕು. ಮತ್ತು ಉತ್ತಮವಾದ ಪ್ರಬಂಧ ಮೂಡಿ ಬರಲಿಕ್ಕೆ ಇಷ್ಟೆಲ್ಲ ಅಂಶಗಳು ಕಾರಣ ಆಗುತ್ತೆ. ಜೊತೆಗೆ ಪ್ರಬಂಧ ಬರೆಯುವಾಗ ಗಮನಿಸಬೇಕಾದಂಥ ಅಂಶಗಳೇನು? ಸುಂದರವಾದ ಕೈಬರಹ ಇರಬೇಕು, ಒಂದು ನಿರೂಪಣೆ ಇರಬೇಕು, ಅದು ಮುಂದೆ ಓದ್ತಾ ಇತ್ತೋ ಓದಿಸ್ಕೊಂಡು ಹೋಗಬೇಕು. ಅತಿ ಮುಖ್ಯವಾಗಿ ಗಮನಿಸಬೇಕು ಮಕ್ಕಳೇ, ಲೇಖನ ಚಿಹ್ನೆಗಳನ್ನು ಸಮಯೋಚಿತವಾಗಿ ಬಳಕೆ ಮಾಡಬೇಕು. ಯಾವ ವಿದ್ಯಾರ್ಥಿ ಈ ಲೇಖನ ಚಿಹ್ನೆಗಳನ್ನು ಸಮರ್ಥವಾಗಿ ಬಳಸ್ತಾನೋ ಆ ವಿದ್ಯಾರ್ಥಿ ಭಾಷೆಯಲ್ಲಿ ಸಮರ್ಥನಿದ್ದಾನೆ ಎನ್ನುವಂಥದ್ದು ಶಿಕ್ಷಕರ ಅಭಿಪ್ರಾಯ ಆಗುತ್ತೆ. ಹಾಗಾಗಿ ಲೇಖನ ಚಿಹ್ನೆಗಳನ್ನು ಪ್ರಬಂಧಗಳನ್ನು ಬರೆಯುವಾಗ ಅಥವಾ ದೀರ್ಘ ಉತ್ತರಗಳನ್ನು ಬರೆಯುವಾಗ ಅಗತ್ಯವಾಗಿ ಬಳಸಬೇಕು. ಮುಕ್ತಾಯದಲ್ಲಿ ಬರಹಗಾರರ ಅಂದರೆ ಪ್ರಬಂಧ ಬರೆದ ನಿಮ್ಮ ಅಭಿಮತ, ಸಲಹೆ, ಪರಿಹಾರದಂಥ ಅಂಶಗಳು, ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಬಂದರೆ ಸೂಕ್ತವಾಗುತ್ತೆ. ಹೀಗೆ ಮೂಡಿ ಬಂದದ್ದು ಉತ್ತಮ ಪ್ರಬಂಧ ಆಗುತ್ತೆ. ಮತ್ತು ಪರೀಕ್ಷಾ ದೃಷ್ಟಿಯಿಂದ ಕೆಲವು ಪ್ರಬಂಧದ ವಿಷಯಗಳನ್ನು ಇಲ್ಲಿ ಗಮನಿಸಿ. ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಒಂದಿಷ್ಟು ನೋಡ್ಕೊಳ್ಳಿ. ಗ್ರಂಥಗಳ ಮಹತ್ವ, ಗ್ರಂಥಾಲಯಗಳ ಮಹತ್ವ ಅಥವಾ ನಿಮ್ಮ ನೆಚ್ಚಿನ ಪುಸ್ತಕ ಇತ್ಯಾದಿ. ಸಾಮಾಜಿಕ ಪಿಡುಗುಗಳು, ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂಥ ವಿಷಯಗಳು, ಪ್ರಜಾಪ್ರಭುತ್ವ ಮತ್ತು ಮತದಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಸ್ವಚ್ಛತೆಗೆ, ಸ್ವಚ್ಛ ಭಾರತ ಆಂದೋಲನ ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಕುರಿತಾದಂಥ ವಿಷಯಗಳು, ಭಾವೈಕ್ಯತೆಗೆ ಸಂಬಂಧಿಸಿದಂಥ ವಿಷಯಗಳು ಮತ್ತು ಶಿಕ್ಷಣ ಮತ್ತು ತಂತ್ರಜ್ಞಾನ, ಇದನ್ನು ಕೂಡ ಹೆಚ್ಚು ಕೇಳುವ ಸಾಧ್ಯತೆ ಇದೆ.
ಸಮೂಹ ಮಾಧ್ಯಮಗಳು ಮತ್ತು ಪ್ರಾಚೀನ ಸ್ಮಾರಕಗಳು, ಐತಿಹಾಸಿಕ ಸ್ಥಳಗಳು ಮತ್ತು ಪ್ರವಾಸಿ ತಾಣಗಳನ್ನು ನೀವು ಅವಲೋಕನ ಮಾಡಿದರೆ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸ್ಬೋದು. ಮತ್ತು ಗ್ರಾಮೀಣ ಅಭಿವೃದ್ಧಿ, ಕೃಷಿ ಮತ್ತು ಗುಡಿ ಕೈಗಾರಿಕೆ ಈ ವಿಷಯವನ್ನು ಕುರಿತಾಗಿ ಪ್ರಬಂಧವನ್ನು ತಯಾರಿ ಮಾಡಿಕೊಳ್ಳಿ. ಮತ್ತು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಂದರೆ ಸಾಮಾಜಿಕ ಸನ್ನಿವೇಶದಲ್ಲಿ ಪ್ರಸ್ತುತವಾದಂಥ ವಿಚಾರಗಳೇನಿದ್ದಾವೆ ಅವುಗಳನ್ನು ಕೂಡ ಗಮನ ಕೊಡಬೇಕು. ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಅರಣ್ಯ ಸಂರಕ್ಷಣೆ ಕುರಿತಾದಂಥ ವಿಷಯಗಳು ಬರಬಹುದು. ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯ ಶಿಕ್ಷಣದ ಕಾರ್ಯಕ್ರಮಗಳು, ಅದು ಅಕ್ಷರ ದಾಸೋಹ ಇರಬಹುದು ಅಥವಾ ವಿದ್ಯಾರ್ಥಿ ವೇತನ ಇರಬಹುದು ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕುರಿತಾಗಿ ಕೂಡ ನೀವು ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ಳೋದು ಸೂಕ್ತ. ಇದಿಷ್ಟನ್ನು ನೋಡಿಕೊಂಡ್ರೆ ನಿಮ್ಮ 10ನೇ ತರಗತಿಯ ಪ್ರಬಂಧ ರಚನೆ ಇರಬಹುದು ಅಥವಾ ಈ 2 ಕಥಾ ಭಾಗಗಳಲ್ಲಿ ಬರುವಂಥ ಪ್ರಶ್ನೆಗಳನ್ನು ಅತ್ಯಂತ ಸಮರ್ಥವಾಗಿ ಉತ್ತರಿಸ್ತೀರಾ. ಆತಂಕ ಬೇಡ. ರಜೆಯಲ್ಲಿ ಮರ್ತೋಗಿದೆ ಅನ್ನುವಂಥ ಭಯವನ್ನು ದೂರ ಮಾಡಿ ಸುರಕ್ಷಿತವಾಗಿರಿ ಮತ್ತು ಸದಾಕಾಲ ಓದಿನಲ್ಲಿ ಹವ್ಯಾಸವನ್ನು ಇಟ್ಕೊಳ್ಳಿ. ಪರೀಕ್ಷೆ ಯಶಸ್ಸಾಗುತ್ತೆ. ಒಳ್ಳೆಯ ಕಾಲೇಜಿನ ಅವಕಾಶ ತಮ್ಮದಾಗಲಿ ಅಂತ ಹೇಳಿ ಇಷ್ಟೊತ್ತು ಈ ಕನ್ನಡ ಪಾಠದಲ್ಲಿ ನನ್ನ ಜೊತೆ ಇದ್ದದಕ್ಕೆ ನಮಸ್ಕಾರ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾ